ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಈಗ ತಾನೇ 10th ಮುಗಿಸಿ ಬಂದಿದ್ದೀರಾ ಆ್ಯಂಡ್ 11th ಹೇಗೆ ಓದಬೇಕು, ಯಾವ ಯಾವ ಚಾಪ್ಟರ್ಸ್ ಇರುತ್ತೆ, ಹೇಗೆ ನಾನು ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡ್ಕೋಬೇಕು ಎಕ್ಸಾಮ್ಸ್ಗಳಿಗೆ. 10th ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, 11th ಕೂಡ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ನಾನು. ಈ ರೀತಿಯೆಲ್ಲ ಯೋಚನೆ ತುಂಬಾ ಇರುತ್ತೆ, ಹೌದಲ್ಲ? ರೈಟ್. ಹಾಗೆ ಫ್ರೆಶ್ ಆಗಿ ಕಾಲೇಜಿಗೆ ಹೋಗೋಕ್ಕೆ ಶುರು ಮಾಡಿದ್ದೀರಾ, ಹೊಸ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿದ್ದೀರಾ. ಅದೇ ರೀತಿ ಅಪ್ಪ ಅಮ್ಮನ ನಂಬಿಕೆ ಕೂಡ ಉಳಿಸ್ಕೋಬೇಕು ಅಂತ ತುಂಬಾ ಎಫರ್ಟ್ಸ್ ಹಾಕಿ ಓದಬೇಕು ಅಂತ ಅಂದ್ಕೊಂಡಿರ್ತೀರಾ. ಬಟ್ ನಿಮಗೆ ದಾರಿ ಹೇಗೆ, ಓದೋದು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ. ರೈಟ್ ಸ್ಟೂಡೆಂಟ್ಸ್, ಮೊದಲನೇದಾಗಿ ನಾನು ನಿಮಗೆ ಸಜೆಷನ್ ಕೊಡೋದೇನಂತಂದರೆ 10th ಮತ್ತು ಫಸ್ಟ್ PUಗೆ ಏನು ಡಿಫ್ರೆನ್ಸ್ ಅಂತ ಸ್ವಲ್ಪ ದಿನ ಸ್ಟಡಿ ಮಾಡಿ. ಟೇಕ್ ಯೋರ್ ಓನ್ ಟೈಮ್, ಲೈಕ್ 15 days 20 days ಸ್ವಲ್ಪ ಟೈಮ್ ತಗೊಳ್ಳಿ. ಫಸ್ಟ್ PUಗೂ 10thಗೂ ಏನು ಡಿಫ್ರೆನ್ಸು, ನಾನು 10th ಏನು ಮಾಡಿದ ತಪ್ಪುಗಳನ್ನ ಫಸ್ಟ್ PU ರಿಪೀಟ್ ಮಾಡಬಾರ್ದು, ಆ್ಯಂಡ್ ಫಸ್ಟ್ PUಲಿ ನಾನು ಇನ್ನೂ ಏನು ಚೇಂಜಸ್ ಮಾಡಿಕೊಂಡ್ರೆ ನನ್ನ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನಾನು ಕಂಡ್ಕೋಬೇಕು. ಎಷ್ಟು ಬೇಗ ನಾನು ಅದನ್ನು ಕಂಡ್ಕೊಳ್ತೀನಿ ಅಷ್ಟು ಬೇಗ ನನಗೆ ಮಾರ್ಕ್ಸ್ ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ. ಯಾಕಂದರೆ ಸ್ಟೂಡೆಂಟ್ಸ್, ಇದರಲ್ಲಿ ನಿಮಗೆ 10th ನಿಮಗೆ ಜಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಾತ್ರ ಪ್ರಿಪೇರ್ ಆಗ್ತಿದ್ರಿ. ಈವನ್ NTSC ಎಕ್ಸಾಮ್ಸ್, ಒಲಿಂಪಿಯಾಡ್ಸ್ ಅಂತೆಲ್ಲ ನೀವು ತೊಗೊಂಡಿದ್ರು ಕೂಡ ಇಟ್ ವಾಸ್ ನಾಟ್ ರಿಫ್ಲೆಕ್ಟಿಂಗ್ ಯು ಫಾರ್ ಫರ್ದರ್ ಎಜುಕೇಷನ್ಸ್. ಜಸ್ಟ್ ಅದೊಂದೆಲ್ಲ ಒಂದು ಸರ್ಟಿಫಿಕೇಟ್ಸ್ ಆಗ್ತಾ ಇತ್ತು ಅಥವಾ ನಿಮ್ಮ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಆಗ್ತಾ ಇತ್ತು. ಬಟ್ ಈಗ ಸ್ಟೂಡೆಂಟ್ಸ್ ನಿಮಗೆ ಫಸ್ಟ್ PU ಮತ್ತು ಸೆಕೆಂಡ್ PUಗೆಲ್ಲ ನಿಮಗೆ ಆ ರೀತಿ ಜಸ್ಟ್ ಥಿಂಕ್ ಮಾಡೋದು ಸಾಧ್ಯ ಇಲ್ಲ. ಯಾಕಂದರೆ ಇದರಲ್ಲಿ ಬೋರ್ಡ್ ಎಕ್ಸಾಮ್ಸ್ ಮಾತ್ರ ಇರೋದಿಲ್ಲ ಸ್ಟೂಡೆಂಟ್ಸ್, ಯು ಹ್ಯಾವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಹಂಗಾದರೆ ನಿಮ್ಮ ಪ್ರಿಪರೇಷನ್ಸ್ ಒಂದು ಪಟ್ಟು ಜಾಸ್ತಿ ಇರಬೇಕು. ಸೊ ನೀವೇನು ಮುಂಚೆ ಓದ್ತಾ ಇದ್ರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಓದಲೇಬೇಕಾಗತ್ತೆ. ಯಾಕಂದರೆ ಸ್ಟೂಡೆಂಟ್ಸ್, ಫಸ್ಟ್ PU ಮತ್ತು ಸೆಕೆಂಡ್ PUಲಿ ನಿಮಗೆ ತುಂಬಾ ಹೊಸ ಹೊಸ ಟಾಪಿಕ್ಗಳು ಬರ್ತಾ ಹೋಗುತ್ತೆ, ಆ್ಯಂಡ್ ಅದಕ್ಕೆ ಜೊತೆಗೇನೆ ಪ್ಯಾರಲ್ ಆಗಿ ಕೋಚಿಂಗ್ ಕೂಡ ನಡ್ತಾ ಹೋಗುತ್ತೆ. ಕೋಚಿಂಗ್ ಫಾರ್ ಇಟ್ ಕ್ಯಾನ್ ಬಿ KCET, ಮೇನ್ಸ್, ನೀಟ್, ವಾಟ್ ಎವರ್ ಇಟ್ ಮೇ ಬಿ ಸ್ಟೂಡೆಂಟ್ಸ್. ಯಾವುದಾದ್ರೂ ಕಾಂಪಿಟೇಟಿವ್ ಪಾರ್ಟ್ ಆಗ್ಬೋದು, ಬಟ್ ಯು ನೀಡ್ ಟು ಲರ್ನ್ ಟು ಬ್ಯಾಲೆನ್ಸ್ ಬಿಟ್ವೀನ್ ದ ಬೋರ್ಡ್ ಎಕ್ಸಾಮ್ಸ್ ಆಸ್ ವೆಲ್ ಆಸ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಬೋರ್ಡ್ ಎಕ್ಸಾಮ್ಸ್ ಯಾಕೆ ಉಪಯೋಗಕ್ಕೆ ಬರುತ್ತೆ? ಯಾಕಂದರೆ ಸ್ಟೂಡೆಂಟ್ಸ್, ಎಸ್ಪೆಷಲಿ KCETಗೆ ಬಂದಾಗ ನಿಮ್ಮ ಬೋರ್ಡ್ ಮಾರ್ಕ್ಸ್ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಆಗುತ್ತೆ. ಯಾಕಂದರೆ KCETಲಿ 50% ಫ್ರಮ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ 50% ಫ್ರಮ್ ಯುವರ್ KCET. ನೀವೇನು ಎಕ್ಸಾಮ್ ಬರೀತೀರ ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್, ನೀಟ್ ಆಗಲಿ, ಮೇನ್ಸ್ ಆಗಲಿ, ಅಡ್ವಾನ್ಸ್ಡ್ ಆಗಲಿ, JEE ಅಡ್ವಾನ್ಸ್ಡ್ ಆಗಲಿ, ಅದು ಯಾವುದೂ ಕೂಡ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಬಟ್ ಒನ್ ಥಿಂಗ್ ಯು ನೀಡ್ ಟು ರಿಮೆಂಬರ್, ಅದು ಯಾವುದೇ ಟಾಪಿಕ್ಸ್ ಬಂದರೂ ಕೂಡ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಕಾನ್ಸೆಪ್ಟ್ಸ್ಗಳು ಅಲ್ಲಿ ಕೂಡ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಸೊ ಕ್ಲಾಸಲ್ಲಿ ಪಾಠ ಕೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಇಟ್ ಮೇ ಬಿ ಇನ್ ಯೋರ್ ಕಾಲೇಜ್ ಆರ್ ಇಟ್ ಮೇ ಬಿ ಇನ್ ದಿಸ್ ಅಭಿಯಾನ್ ಬ್ಯಾಚ್ ಕಂಡಕ್ಟೆಡ್ ಬೈ PW. ಸೊ ಎಲ್ಲೇ ಆಗಲಿ ನಿಮ್ಮ ಎಫರ್ಟ್ಸ್ ಸ್ವಲ್ಪ ಜಾಸ್ತಿ ಇರಬೇಕು. ಕ್ಲಾಸಲ್ಲಿ ಪಾಠ ಕೇಳೋದನ್ನ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಸೊ ಯಾಕಂದರೆ 10th ನೀವು ಜಸ್ಟ್ 3 months, ಲಾಸ್ಟ್ 3-4 months ಕೂತ್ಕೊಂಡು ಓದಿ 90-95% ಎಲ್ಲ ತೆಗ್ದಿರ್ತೀರಿ. ಬಟ್ 10th ಮಾಡಿದವನಿಗೆ 11th ಮತ್ತು 12th ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ನೀವು ಇಲ್ಲಿ ಕೂಡ ಬೋರ್ಡ್ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ತೊಗೊಳ್ಳೋದಕ್ಕೆ 3-4 months, ಲಾಸ್ಟ್ 3-4 months ಸಾಕು. ಬಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡೋದಕ್ಕೆ ಈ 3-4 months ಸಾಲೋದಿಲ್ಲ ಸ್ಟೂಡೆಂಟ್ಸ್. ಯು ನೀಡ್ ಟು ಪ್ರಿಪೇರ್ ಫ್ರಮ್ ದ ಬಿಗಿನಿಂಗ್. ನೀವೇನಾದರೂ ಜಸ್ಟ್ ಲಾಸ್ಟ್ 3-4 months ಅಷ್ಟೇ ಕೂತ್ಕೊಂಡು ಓದ್ತೀನಿ ನಾನು, ಅದನ್ನ ಓದಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ರ್ಯಾಂಕ್ ತೊಗೊಳ್ತೀನಿ ಅಂತಂದರೆ ಇಟ್ ಈಸ್ ಅ ಕಂಪ್ಲೀಟ್ ರಾಂಗ್ ಡಿಸಿಷನ್. ಸೊ ಅದರಿಂದ ಸ್ಟಾರ್ಟಿಂಗಿಂದನೇ ಓದೋಕ್ಕೆ ಶುರು ಮಾಡಿ. ಆ್ಯಂಡ್ ಇವತ್ತು ಸ್ಟೂಡೆಂಟ್ಸ್, ನಾನು ಅಭಿಯಾನ್ ಬ್ಯಾಚಲ್ಲಿ ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ಶುರು ಮಾಡ್ತೀನಿ. ಸೊ ಐ ಆಮ್ ಅ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ. ಸೊ ಮೈ ನೇಮ್ ಇಸ್ ಗುರುಪ್ರಸಾದ್ ಆ್ಯಂಡ್ ಐ ವಿಲ್ ಬಿ ಟೇಕಿಂಗ್ ಯು ಮ್ಯಾಥಮೆಟಿಕ್ಸ್ ಕ್ಲಾಸ್ ಫಾರ್ ದ ನೆಕ್ಸ್ಟ್ ಸಮ್ ಡೇಸ್. ಆ್ಯಂಡ್ ನೆಕ್ಸ್ಟ್ ಇನ್ನೂ ಕೆಲವು ಪಾಠಗಳನ್ನ ಇನ್ನೊಬ್ರು ಮ್ಯಾಮ್ ಬಂದು ಮಾಡ್ತಾರೆ. ಸೊ ನಾವಿಬ್ಬರು ಡಿವೈಡ್ ಮಾಡಿಕೊಂಡು ಈ ಪಾಠಗಳನ್ನ ಮಾಡ್ತೀವಿ. ಸೊ ಇದರಲ್ಲಿ ಸ್ಟೂಡೆಂಟ್ಸ್, ನಾನು ಮೊದಲನೇದಾಗಿ ಸೆಟ್ಸ್ ಅನ್ನೋ ಪಾಠನ ಶುರು ಮಾಡ್ತೀನಿ. ಸೊ ವಿಚ್ ಈಸ್ ಕಂಪ್ಲೀಟ್ಲಿ ಅ ನ್ಯೂ ಕಾನ್ಸೆಪ್ಟ್ ಫಾರ್ ಯು. ಸೊ CBSE ಬಂದವ್ರಿಗೆ, ಕೆಲವು ಸ್ಟೂಡೆಂಟ್ಸ್ಗಳು ಅಥವಾ ICSE ಇರೋರಿಗೆ ಕೆಲವರಿಗೆ ಈ ಕಾನ್ಸೆಪ್ಟ್ಸ್ಗಳಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಐ ಹ್ಯಾವ್ ನಾಟ್ ಸೀನ್ ದ ಸಿಲೆಬಸ್, ಬಟ್ ಸ್ಟೇಟ್ ಸಿಲೆಬಸ್ ಅವ್ರಿಗೆ ಇದು ಕಂಪ್ಲೀಟ್ಲಿ ನ್ಯೂ ಸಿಲೆಬಸ್ ಆಗಿರುತ್ತೆ, ನ್ಯೂ ಟಾಪಿಕ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಸೆಟ್ಸ್ ಅಂದರೆ ಏನು, ವಾಟ್ ಡು ಯು ಮೀನ್ ಬೈ ಸೆಟ್ಸ್ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಇದರಿಂದ ನಿಮಗೆ ಬೋರ್ಡ್ ಎಕ್ಸಾಮ್ಸ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, KCETಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ. ಸೊ ಸ್ಟೂಡೆಂಟ್ಸ್, ಸೆಟ್ಸ್ ಅನ್ನೋದು ಬೇಸಿಕ್ಸ್, ತುಂಬಾ ಬೇಸಿಕ್ಸ್ ಆಗುತ್ತೆ. ಸೊ ಈ ಸೆಟ್ಸ್ ಇಂದ ಫರ್ದರ್ ಕಾನ್ಸೆಪ್ಟ್ಸ್ಗಳು ಡೆವಲಪ್ ಆಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಸೆಟ್ಸ್ ಈಸ್ ವೆರಿ ಬೇಸಿಕ್ಸ್, ಇಟ್ ಈಸ್ ಜಸ್ಟ್ ಲೈಕ್ ಯುವರ್ ABCD. ಓಕೆ. ಬಟ್ ಸೆಟ್ಸ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ವಾಟ್ ಡು ಯು ಮೀನ್ ಬೈ ಸೆಟ್ಸ್? ಸೆಟ್ಸ್ ಅಂದರೆ ಏನು ಸ್ಟೂಡೆಂಟ್ಸ್? ಲೆಟ್ ಮೀ ಟೇಕ್ ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ಲೆಟ್ ಮೀ ಬ್ರೀಫ್ ಔಟ್ ವಾಟ್ ಡು ಯು ಮೀನ್ ಬೈ ಸೆಟ್ಸ್. ಸೆಟ್ಸ್ ಅಂದರೆ ಸ್ಟೂಡೆಂಟ್ಸ್ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಫಸ್ಟ್ ಡೆಫಿನೇಷನ್ ಬರಿತೀನಿ, ಡೆಫಿನೇಷನ್ ಬರೆದು ಎಕ್ಸ್ಪ್ಲೇಷನ್ಸ್ ಕೊಡ್ತೀನಿ ಸ್ಟೂಡೆಂಟ್ಸ್. ಲೆಟ್ ಮೀ ರೈಟ್ ದ ಡೆಫಿನೇಷನ್ ಫಸ್ಟ್. ಎಸ್. So let me write the definition first, students. So definition of sets is
sets. Sets is given like this: collection of well defined objects. Collection of well defined objects. ಇದರಲ್ಲಿ well defined ಅನ್ನೋ ವರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. So this is the definition of sets. Sets is nothing but collection of well defined objects. ಹಂಗಾದ್ರೆ well defined ಅಂದ್ರೆ ಏನು? ಏನಿ ಡೆಫಿನೇಷನ್ ಮೀನಿಂಗ್ ಏನಿದು? ಯಾಕೆ ಈ ರೀತಿ ಬರಿತೀವಿ? ಸ್ಟೂಡೆಂಟ್ಸ್, ನಿಮಗೆ ಇದರಲ್ಲಿ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಸೆಟ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ತೀನಿ ಬೈ ಗಿವಿಂಗ್ ಸಮ್ ಎಕ್ಸಾಂಪಲ್ಸ್. ಜಸ್ಟ್ ಲಿಸನ್ ಟು ಮೈ ವರ್ಡ್ಸ್ ಕೇರ್ಫುಲಿ. ಮೊದಲನೇದಾಗಿ, ಸಪೋಸ್ ಯುವರ್ ಪೇರೆಂಟ್, ನಿಮ್ಮ ಅಮ್ಮ ಒಂದು ಗಾರ್ಡನ್, ಮನೇಲಿ ಒಂದು ಗಾರ್ಡನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಶಿ ವಿಲ್ ಟೆಲ್ ಯು, ಗೋ ಆ್ಯಂಡ್ ಪಿಕ್ ಸಮ್ ಫ್ಲವರ್ಸ್ ಅಂತ ಹೇಳಿ ಒಂದು ಬುಟ್ಟಿ ಕೊಡ್ತಾರೆ. ಸೊ ಕಲೆಕ್ಟ್ ದ ಫ್ಲವರ್ಸ್ ಆ್ಯಂಡ್ ಕಮ್ ಅಂತ ಹೇಳ್ತಾರೆ. ಓಕೆ, ಸೊ ವೆನ್ ಶಿ ಹ್ಯಾಸ್ ಆಸ್ಕ್ಡ್ ಯು ಟು ಕಲೆಕ್ಟ್ ದ ಫ್ಲವರ್ಸ್ ಆ್ಯಂಡ್ ಕಮ್, ವಾಟ್ ಯು ವಿಲ್ ಡೂ? You will just visit the garden and without any confusion you will pick the flowers and come. Avudalva? Right? So collection of flowers is a set. Collection of flowers is a set. Collection of flowers is a set. But ಈಗ ಅಮ್ಮ ಹೇಳ್ತಾರೆ, ಮತ್ತೆ ಹೇಳ್ತಾರಮ್ಮ, go and collect the beautiful flowers in the garden ಅಂತ ಹೇಳ್ತಾರೆ. Go and collect the beautiful flowers in the garden. ಮುಂಚೆ ಏನು ಹೇಳಿದ್ರು? Go and collect the flowers in the garden ಅಂತ ಹೇಳಿದ್ರು. ಸೊ ಯು ಹ್ಯಾಡ್ ನೋ ಕನ್ಫ್ಯೂಷನ್. ನಿಮ್ಗೇನು ಕನ್ಫ್ಯೂಷನ್ ಇರಲಿಲ್ಲ. ಯಾಕೆ? ಫ್ಲವರ್ಸ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ಸಾಕು, ನಾನು ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು. ಹೌದಾ? ಅದೇನಾದ್ರೂ ಬ್ಯೂಟಿಫುಲ್ ಫ್ಲವರ್ಸ್ ಅಂತ ಹೇಳಿದ್ರೆ, ನೀವು ಹೋಗಿ ಗಾರ್ಡನಲ್ಲಿ ನಿಂತ್ಕೊಂಡಾಗ ಅಮ್ಮ ಏನೋ ಬ್ಯೂಟಿಫುಲ್ ಫ್ಲವರ್ಸ್ ಅಂತ ಹೇಳಿದ್ರು, ಯಾವುದನ್ನ ಬ್ಯೂಟಿಫುಲ್ ಅಂತ ಹೇಳೋಣ? ಇದರಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ಕೊಂಡು ನಾನು ಬ್ಯೂಟಿಫುಲ್ ಅಂತ ಹೇಳಲಿ? ಓಕೆ, ಅಮ್ಮನಿಗೇನೋ ಮ್ಯಾರಿಗೋಲ್ಡ್ ಇಷ್ಟ, ಅಮ್ಮ ಅದನ್ನ ಬ್ಯೂಟಿಫುಲ್ ಫ್ಲವರ್ ಅಂತ ಹೇಳ್ತಾರೆ. ಬಟ್ ನನಗದು ಬ್ಯೂಟಿಫುಲ್ ಅಂತ ಅನ್ಸೋದಿಲ್ಲ. ಐ ಮೇ ನಾಟ್ ಲೈಕ್ ಮ್ಯಾರಿಗೋಲ್ಡ್ ಫ್ಲವರ್, ಸೊ ಐ ಮೇ ಟೆಲ್ ದಟ್ ಇಟ್ ಇಸ್ ನಾಟ್ ಬ್ಯೂಟಿಫುಲ್. ಅಂದರೆ ಏನಾಯಿತು? ದೆರ್ ಇಸ್ ಅ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಿಟ್ವೀನ್ ಯುವರ್ ಮಾಮ್ ಆ್ಯಂಡ್ ಬಿಟ್ವೀನ್ ಯು. ಸೊ ನಿಮ್ಮ ಅಮ್ಮ ಮತ್ತು ನಿಮಗೆ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು. ಯಾವಾಗ? ಬ್ಯೂಟಿಫುಲ್ ಫ್ಲವರ್ ಅಂತ ಬಂದಾಗ. ಹೌದಲ್ವಾ? ರೈಟ್. ಹಂಗಾದ್ರೆ ಸ್ಟೂಡೆಂಟ್ಸ್ ನೆನಪಿರ್ಲಿ, ಕಲೆಕ್ಷನ್ ಆಫ್ ಬ್ಯೂಟಿಫುಲ್ ಫ್ಲವರ್ is not a set. ಏನಾಯ್ತು ಹಂಗಾದ್ರೆ ಇದರಲ್ಲಿ? ಇದನ್ನ ನಾನು ಸೆಟ್ ಅಂತ ಹೇಳಿದೆ, ಇದನ್ನ ಸೆಟ್ ಅಲ್ಲ ಅಂತ ಹೇಳಿದೆ. ಕಲೆಕ್ಷನ್ ಆಫ್ ಬ್ಯೂಟಿಫುಲ್ ಫ್ಲವರ್ ಇಸ್ ನಾಟ್ ಅ ಸೆಟ್, ಬಟ್ ಕಲೆಕ್ಷನ್ ಆಫ್ ಫ್ಲವರ್ ಇಸ್ ಅ ಸೆಟ್ ಅಂತ ಹೇಳಿದೆ. ಯಾಕಂದ್ರೆ ಸ್ಟೂಡೆಂಟ್ಸ್, ಈಗ ನೋಡಿ, ಕಲೆಕ್ಷನ್ ಆಫ್ ಫ್ಲವರ್, ನಾನೊಂದು 10 ಫ್ಲವರ್ಗಳನ್ನ ತಗೊಂಡ್ಬಂದು ಇಡ್ತೀನಿ. ಇನ್ನೊಬ್ಬನ ಯಾರನ್ನೋ ಇನ್ನು 10 ಜನನ ಕರೆದಿನಪ್ಪ, ನಾನು ಕರೆದ್ಬಿಟ್ಟೆ ಕೇಳ್ತೀನಿ, ಈ ಬುಟ್ಟಿಲಿರೋದೇನು ಅಂತ. ಮೊದಲೇದಕ್ಕೆ ಕೇಳ್ತಾ ಇರೋದು. ಸೊ ನಾನು ಫ್ಲವರ್ಸ್ಗಳನ್ನೆಲ್ಲ ತಗೊಬಂದು ಒಂದು ಬುಟ್ಟಿಲಿ ಇಟ್ಕೊಂಡಿದ್ದೀನಿ. ಒಂದು 10 ಜನನ ಕರೆದ್ಬಿಟ್ಟು ಕೇಳಿದ್ರೆ, ಇದರಲ್ಲಿ ಏನಿದೆಯಪ್ಪ ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ? ಫ್ಲವರ್ಸ್ ಇದೆ ಅಂತ ಕಣ್ಣು ಮುಚ್ಕೊಂಡು ಹೇಳ್ತಾರೆ. ಹೌದಲ್ಲ? ಎಸ್, ದರ್ ಆರ್ ಫ್ಲವರ್ಸ್ ಇನ್ ಇಟ್ ಅಂತ ಹೇಳ್ತಾರೆ. ಹಂಗಾರೆ ಎಲ್ಲರ ಒಪಿನಿಯನ್ ಕೂಡ ಸೇಮ್ ಆಯಿತು. ಅದೇ ಏನಾದರೂ ಇದಕ್ಕೆ ಬಂದರೆ, ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ, ಸೊ ಆರ್ ದೀಸ್ ಬ್ಯೂಟಿಫುಲ್ ಅಂತ ಕೇಳಿದ್ರೆ, ಒಂದು 10 ಜನದಲ್ಲಿ 5 ಜನಕ್ಕೆ ನೀವು ಕಲೆಕ್ಟ್ ಮಾಡ್ಕೊ ಬಂದಿರೋದು ಬ್ಯೂಟಿಫುಲ್ ಅಂತ ಅನಿಸ್ಬೋದು, ಇಬ್ರಿಗೆ ಬ್ಯೂಟಿಫುಲ್ ಅಲ್ಲ ಅಂತ ಅನಿಸ್ಬೋದು, ಇನ್ನೊಬ್ಬರಿಗೆ ಏನು ಅನಿಸ್ದೇನೆ ಇರ್ಬೋದು. ಹೌದಲ್ವಾ? ಹಂಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್? ಇದರಲ್ಲಿ ಎರಡನೇದಕ್ಕೆ ಬಂದಾಗ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಯಿತು. ಪರ್ಸನ್ ಟು ಪರ್ಸನ್ ಪರ್ಸೆಪ್ಷನ್ ಚೇಂಜ್ ಆಗ್ತಾ ಬರ್ತಾ ಇದೆ. ಅವರ ಏನು ಅವ್ರು ನೋಡೋ ರೀತಿ ಚೇಂಜ್ ಆಗ್ತಾ ಇದೆ ಆ್ಯಂಡ್ ಅವ್ರ ಒಪಿನಿಯನ್ ಚೇಂಜ್ ಆಗ್ತಾ ಇದೆ. ಯಾವಾಗ? ಎರಡನೇದರಲ್ಲಿ. ಬಟ್ ಮೊದಲನೇದರಲ್ಲಿ ಸ್ಟೂಡೆಂಟ್ಸ್ ಏನಾಗ್ತಾ ಇದೆ? ಇಟ್ ಈಸ್ ಕಂಪ್ಲೀಟ್ಲಿ ಎವ್ರಿ ಒನ್ ವಿಲ್ ಟೆಲ್ ದಟ್ ಇಟ್ ಈಸ್ ದ ಸೆಟ್ ಆಫ್ ಫ್ಲವರ್ಸ್. ಸೊ ಅದರಲ್ಲಿರೋದು ಫ್ಲವರ್ಸ್ ಅಂತ ಈಸಿಯಾಗಿ ಹೇಳ್ತಾರೆ. ಹೌದಲ್ವಾ? ರೈಟ್. ಈಗ ಇನ್ನೊಂದು ಎಕ್ಸಾಂಪಲ್ ಬರ್ತೀನಿ. ಸಪೋಸ್ ನಿಮ್ಮ ಟೀಚರ್ ಏನು ಮಾಡ್ತಾರೆ? ನಿಮ್ಮ ಕ್ಲಾಸ್ ಲೀಡರ್ ಕರೆದ್ಬಿಟ್ಟು ಹೇಳ್ತಾರೆ, ಬ್ರಿಂಗ್ ಆಲ್ ದ ಬಾಯ್ಸ್ ಟು ದ ಗ್ರೌಂಡ್ ಅಂತ ಹೇಳ್ತಾರೆ. ಬ್ರಿಂಗ್ ಆಲ್ ದ ಬಾಯ್ಸ್ ಟು ದ ಗ್ರೌಂಡ್ ಅಂತ ಹೇಳ್ತಾರೆ. ಸೊ ನಿಮ್ಮ ಕ್ಲಾಸ್ ಲೀಡರ್ ಎಲ್ಲ ಬಾಯ್ಸ್ಗಳನ್ನ ಲೈನ್ ಅಪ್ ಮಾಡಿಸಿ ಗ್ರೌಂಡಿಗೆ ಕರ್ಕೊಂಡು ಬರ್ತಾರೆ. ಸೊ ದೇರ್ ಇಸ್ ನೋ ಕನ್ಫ್ಯೂಷನ್. ನಿಮ್ಮ ಕ್ಲಾಸ್ ಲೀಡರ್ ಅಲ್ಲ, ಇನ್ನೊಬ್ರು ಯಾರಿಗೋ ಹೇಳಿದ್ರು ಕೂಡ ಅವ್ರು ಅದನ್ನೇ ಮಾಡಿ ಕರ್ಕೊಂಡ್ಬರ್ತಾರೆ. ಬಟ್ ಇಫ್ ಯುವರ್ ಟೀಚರ್ ಟೆಲ್ಸ್ ಯು bring the talented boy in a classroom, bring the talented boy in your classroom ಅಂತ ಅಂದರೆ, ನೀವಾಗ ಕನ್ಫ್ಯೂಷನ್ ಒಳಗಾಗ್ತೀರಿ. ಏನು ಕನ್ಫ್ಯೂಷನ್? ಓಕೆ, ನಾನೇನೋ ಹೋಗಿದ್ದೀನಿ ಆ್ಯಂಡ್ ಅವನ್ನ ನಾನು ಟ್ಯಾಲೆಂಟೆಡ್ ಅಂತ ಹೇಳ್ತಾ ಇದ್ದೀನಿ. ಬಟ್ ನಾನು ಕರ್ಕೊಂಡೋಗಿ ಗ್ರೌಂಡಿಗೆ ನಿಲ್ಸಿದ್ಮೇಲೆ ಸರ್ ಹೇಳ್ಬೋದು, ಇವ್ನ ಯಾಕೋ ಕರ್ಕೊಂಡು ಬಂದಿದ್ಯಾ, ಇವ್ನು ಟ್ಯಾಲೆಂಟೆಡ್ ಅಲ್ಲ ಅಂತ ಹೇಳ್ಬೋದು. ಅಂದರೆ ಏನಾಯಿತು? ಒಬ್ಬ ಕ್ಲಾಸ್ ಲೀಡರ್ಗೆ ಒಬ್ಬ ಹುಡುಗ ಟ್ಯಾಲೆಂಟೆಡ್ ಅಂತ ಅನ್ನಿಸ್ಬೋದು, ಬಟ್ ದ ಟೀಚರ್ ಮೇ ನಾಟ್ ಫೀಲ್ ಇಟ್. ಹೌದಲ್ವಾ?
ಹಂಗಾದ್ರೆ ನಿಮಗೂ ಮತ್ತೆ ನಿಮ್ಮ ಟೀಚರ್ಗೂ ಏನಾಯ್ತು, ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು. ಸೊ ಯಾವಾಗ ಈ ರೀತಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ, ದೆನ್ ಇಟ್ ಇಸ್ ನಾಟ್ ಅ ಸೆಟ್. ಹಂಗಾದ್ರೆ ಯಾವಾಗ ಸೆಟ್ ಆಗುತ್ತೆ, ಯಾವಾಗ ಸೆಟ್ ಆಗಲ್ಲ ಅಂತ ಗೊತ್ತಾಗ್ತಾ ಇದೆಯಾ? ಓಕೆ, ಕಲೆಕ್ಷನ್ ಆಫ್ ಬಾಯ್ಸ್ ಇಸ್ ಅ ಸೆಟ್, ಬಟ್ ಕಲೆಕ್ಷನ್ ಆಫ್ ಟ್ಯಾಲೆಂಟೆಡ್ ಬಾಯ್ಸ್ ಇಸ್ ನಾಟ್ ಅ ಸೆಟ್. ಅಂದ್ರೆ ಈ ರೀತಿ ಎಕ್ಸ್ಕ್ಲಮೇಷನ್ ಯಾವಾಗ ಬರುತ್ತೆ ಅಂದ್ರೆ ಯಾವುದು ಬ್ಯೂಟಿಫುಲ್, ಟ್ಯಾಲೆಂಟೆಡ್, ಓಕೆ, ಡೇಂಜರಸ್, ಮೋಸ್ಟ್ ಡೇಂಜರಸ್, ಇದೆಲ್ಲ ಏನಾಗುತ್ತೆ ಸ್ಟೂಡೆಂಟ್ಸ್, ದೀಸ್ ಆರ್ ಆಲ್ ಡಸ್ ನಾಟ್ ಕಮ್ಸ್ ಅಂಡರ್ ಸೆಟ್. ಸೊ ಈ ರೀತಿ ಕಲೆಕ್ಷನ್ಸ್ಗಳನ್ನ ಯಾವಾಗ ಮಾಡ್ತೀನಿ, ದೋಸ್ ಆರ್ ನಾಟ್ ಸೆಟ್ಸ್. ಓಕೆ, ಸೊ ಕಲೆಕ್ಷನ್ ಆಫ್ ವೈಲ್ಡ್ ಅನಿಮಲ್ಸ್ ಅಂತ ಹೇಳಿದ್ರೆ ಕರ್ಕೊಂಡ್ಬರ್ತೀರಾ. ಸೊ ಕಲೆಕ್ಷನ್ ಆಫ್ ವೈಲ್ಡ್ ಅನಿಮಲ್ಸ್ ಅಂದ್ರೆ ಏನು, ಟೈಗರ್ ಆಗ್ಬೋದು, ಲಯನ್ ಆಗ್ಬೋದು, ಫಾಕ್ಸ್ ಆಗ್ಬೋದು, ಆಲ್ ದಿಸ್ ಆರ್ ಚೀತಾ, ದೋಸ್ ಆರ್ ಆಲ್ ಏನು ವೈಲ್ಡ್ ಅನಿಮಲ್ಸ್. ಬಟ್ ಇದರಲ್ಲೇನಾದ್ರೂ ನಾನು ಕಲೆಕ್ಷನ್ ಆಫ್ ಡೇಂಜರಸ್ ಅನಿಮಲ್ಸ್, ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಅಂತ ಹೇಳಿದ್ರೆ ದೆನ್ ದೆರ್ ಮೈಟ್ ಬಿ ಸಮ್ ಪ್ರಾಬ್ಲಮ್. ಯಾಕಂದ್ರೆ ಇಫ್ ಯು ಬ್ರಿಂಗ್ ಡಾಗ್ ಅಂಡರ್ ಇಟ್, ಯಾವುದೋ ಒಂದು ಬ್ರೀಡ್ ಡಾಗ್ ನಿಮಗೆ ಓಕೆ ಡೇಂಜರಸ್ ಅಂತ ಅನಿಸ್ಬೋದು, ಬಟ್ ಸಮ್ ಮೇ ಫೀಲ್ ದಟ್ ಇಟ್ ಇಸ್ ನಾಟ್ ಡೇಂಜರಸ್. And nowadays you can see that in Dubai and all, they even keep cheetah, lion and all as pets. ನೋಡಿದಿರಲ್ಲ, ವಿಡಿಯೋಸ್ಗಳು ನೋಡಿರ್ಬೋದು ನೀವು ಕೆಲವುದು. ಹಾಗಾದ್ರೆ ಸ್ಟೂಡೆಂಟ್ಸ್ some may also feel that those animals are not pets, are all not dangerous ಅಂತ ಅನಿಸ್ಬೋದು, ಹೌದಲ್ವಾ? ರೈಟ್. ಹಂಗಾದ್ರೆ ಇಲ್ಲಿ ಕೂಡ ಏನು ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು. ವೈಲ್ಡ್ ಅನಿಮಲ್ಸ್ ಅಂತ ಅಂದಾಗ ನನಗೇನು ತೊಂದರೆ ಆಗಲಿಲ್ಲ, ಎಲ್ಲ ವೈಲ್ಡ್ ಅನಿಮಲ್ಸ್ ಒಂದೇ ಇದರಲ್ಲಿ ಬಂತು. ಬಟ್ ಯಾವಾಗ ಸ್ಟೂಡೆಂಟ್ಸ್ ಡೇಂಜರಸ್ ಅಂತ ಹೇಳಿದೆ, ಆಗ ಏನಾಯ್ತು ಸ್ಟೂಡೆಂಟ್ಸ್, ಇಟ್ ಈಸ್ ವಾಟ್, ಇಟ್ ಈಸ್ ನಾಟ್ ಅ ಸೆಟ್. ಯಾಕಂದರೆ ಡೇಂಜರಸ್ ಅನ್ನೋದು ಒಬ್ಬ ಪರ್ಸನ್ ಟು ಪರ್ಸನ್ ಅವನ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಬರುತ್ತೆ. ಓಕೆ, ಸೊ ಅವನ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಿದ್ದಂಗೆನೆ, ಅವನ ವ್ಯೂ ಚೇಂಜ್ ಆಗ್ತಿದ್ದಂಗೆನೆ ಆಗ ಅದೇನಾಗುತ್ತೆ ಸ್ಟೂಡೆಂಟ್ಸ್, ಅದು ಸೆಟ್ ಆಗೋದಿಲ್ಲ. ಓಕೆ, ಹಂಗಾರೆ ಸೆಟ್ ಅಂದ್ರೆ ಏನು ಸ್ಟೂಡೆಂಟ್ಸ್, ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಯೂನಿವರ್ಸಲಿ. ನಾನು ಏನಾದರೂ ಒಂದು ಕಲೆಕ್ಷನ್ ಹೇಳಿದ್ರೆ ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಯೂನಿವರ್ಸಲಿ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಸೆಟ್. ಸೊ ಯಾವುದನ್ನ ನಾನು ಯೂನಿವರ್ಸಲಿ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಟ್ ಡಸ್ ನಾಟ್ ಕಮ್ ಅಂಡರ್ ಸೆಟ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಾನು ಮೇನ್ ಆಗಿ ಹೇಳಿದ್ದು ವೆಲ್ ಡಿಫೈನ್ಡ್. ವೆಲ್ ಡಿಫೈನ್ಡ್ ಅಂದ್ರೆ ಏನು, ವಾಟ್ ಡು ಯು ಮೀನ್ ಬೈ ವೆಲ್ ಡಿಫೈನ್ಡ್ ಸ್ಟೂಡೆಂಟ್ಸ್? ವೆಲ್ ಡಿಫೈನ್ಡ್ means there is no confusion in inserting an object, element ಬೇಡ object ಅಂತ ಹೇಳೋಣ, inserting an object into the collection. Okay, so this is called as well defined. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸ್ಟೂಡೆಂಟ್ಸ್ ವೆಲ್ ಡಿಫೈನ್ಡ್. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಸೊ ಕಲೆಕ್ಷನ್ ಅಲ್ಲಿ ಅಂದ್ರೆ ನಾನು ಫ್ಲವರ್ ಕಲೆಕ್ಷನ್ ಹಾಕೊಂಡ್ರೆ ನಾನು ಯಾವುದೋ ಒಂದು ಫ್ಲವರ್ ನೋಡ್ತೀನಿ, ಅಂದ್ರೆ ಯಾವುದೋ ಒಂದು ಜಾಸ್ಮಿನ್ ನೋಡ್ತೀನಿ, ಜಾಸ್ಮಿನ್ ನೋಡಿದಾಗ ಎಸ್ ಐ ಕ್ಯಾನ್ ಪ್ಲಗ್ ದಟ್ ಅಂಡ್ ಬ್ರಿಂಗ್ ಇನ್ ಟು ದಟ್ ಕಲೆಕ್ಷನ್. ಆಗ ಏನಾಯ್ತು, ದೆರ್ ಇಸ್ ನೋ ಕನ್ಫ್ಯೂಷನ್. ಅದೇ ಬ್ಯೂಟಿಫುಲ್ ಅಂತ ಹೇಳಿದಾಗ ಜಾಸ್ಮಿನ್ನ ಪ್ಲಕ್ ಮಾಡಬೇಕಾ ಬೇಡವಾ ಅನ್ನೋದೊಂದು ಕನ್ಫ್ಯೂಷನ್ ಆಗುತ್ತೆ, ಹೌದಾ? ರೈಟ್, ಯಾಕಂದ್ರೆ ಬ್ಯೂಟಿಫುಲ್ ಅಂತ ಬಂತು, ದೆನ್ ದೆರ್ ಇಸ್ ಅ ಕನ್ಫ್ಯೂಷನ್. ಸೊ ಆಗ ಕನ್ಫ್ಯೂಷನ್ ಇದ್ದಾಗ ಇಟ್ ಈಸ್ ನಾಟ್ ಅ ಸೆಟ್. ಯಾವಾಗ ಕನ್ಫ್ಯೂಷನ್ ಇರೋದಿಲ್ಲ, ಯಾವಾಗ ಡೌಟ್ ಇರೋದಿಲ್ಲ, ಆಗ ಏನಾಗುತ್ತೆ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಅ ಕನ್ಫ್ಯೂಷನ್. ಸಪೋಸ್ ಐ ಆಸ್ಕ್ ಯು ಟು ಪಿಕ್ ದಟ್ ದ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಅಂತ ಹೇಳ್ತೀನಿ, ಬ್ಯಾಟ್ಸ್ಮನ್, ಕ್ರಿಕೆಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀನಿ, ಆಗ ನಿಮಗೆ ಏನು ಕನ್ಫ್ಯೂಷನ್ ಇರೋದಿಲ್ಲ, ಯು ವಿಲ್ ಪಿಕ್ ದ ಕ್ರಿಕೆಟ್ ಬ್ಯಾಟ್ಸ್ಮನ್. ಬಟ್ ಇಫ್ ಐ ಟೆಲ್ ನೌ ಪಿಕ್ ದ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಇನ್ ಟೀಮ್ ಇಂಡಿಯಾ ಅಂತ ಹೇಳ್ತೀನಿ, ಸೊ ಆಗ ನಿಮಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ, ಯಾವ ವ್ಯೂ ಅಲ್ಲಿ ನಾನು ಅದನ್ನ ಟ್ಯಾಲೆಂಟೆಡ್ ಅಂತ ಹೇಳಕ್ ಸಾಧ್ಯ? ಯಾವೊಬ್ಬ ಬ್ಯಾಟ್ಸ್ಮನ್ನ ಟ್ಯಾಲೆಂಟೆಡ್ ಅಂತ ಹೇಳ್ಬೇಕಂದ್ರೆ ಹೇಗೆ ಹೇಳಕ್ ಸಾಧ್ಯ ನಾನು? ಹೌದಲ್ಲ, ಪರ್ಸನ್ ಟು ಪರ್ಸನ್ ಚೇಂಜಸ್ ಆಗುತ್ತೆ. ನನಗೆ ವಿರಾಟ್ ಕೊಹ್ಲಿ ಇಷ್ಟ ಆದರೆ ನಿಮ್ಗೆ ವಿರಾಟ್ ಕೊಹ್ಲಿ ಇಷ್ಟ ಇಲ್ಲದೆ ಇರ್ಬೋದು. ಓಕೆ, ನನಗೆ ರಿಷಬ್ ಪಂತ್ ಇಷ್ಟ ಇದ್ರೆ ನಿಮ್ಗೆ ರಿಷಬ್ ಪಂತ್ ಇಷ್ಟ ಇಲ್ಲದೆ ಇರ್ಬೋದು. ರೈಟ್, ಸೊ ದೆರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಯಾವಾಗ ಟ್ಯಾಲೆಂಟೆಡ್ ಅಂತ ಬಂದಾಗ. ಅದೇ ಜಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳಿದಾಗ ದೆರ್ ವಾಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಯಾವಾಗ ಸ್ಟೂಡೆಂಟ್ಸ್ ಒಪಿನಿಯನ್ ಟು ಪರ್ಸನ್ ಒಪಿನಿಯನ್ ಚೇಂಜ್ ಆಗುತ್ತೆ, ದೆನ್ ಇಟ್ ಇಸ್ ನಾಟ್ ಅ ಸೆಟ್. ಯಾವಾಗ ಎಲ್ಲರ ಒಪಿನಿಯನ್ ಸೇಮ್ ಇರುತ್ತೆ, ದೆನ್ ಇಟ್ ಇಸ್ ಅ ಸೆಟ್. ಅರ್ಥ ಆಗ್ತಿದೆಯಾ? ಸೊ ಒನ್ ವಿಚ್ ಇಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಇಸ್ ಅ ಸೆಟ್, ಒನ್ ವಿಚ್ ಇಸ್ ನಾಟ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಇಟ್ ಇಸ್ ನಾಟ್ ಅ ಸೆಟ್. ಬಟ್ ಅದನ್ನೆಲ್ಲ ಡೆಫಿನೇಷನ್ ಅಂತ ಬರೆಯಕ್ಕೆ ಸಾಧ್ಯ ಇಲ್ಲ. ಸೆಟ್ಸ್ ಡೆಫಿನೇಷನ್ ಬರೀಬೇಕಾದ್ರೆ ಈ ರೀತಿ ಹೇಳ್ಬೇಕು ಸ್ಟೂಡೆಂಟ್ಸ್, ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತಾನೆ ಹೇಳ್ಬೇಕು. What do you mean by well defined? Well defined means there is no confusion. There is no confusion in inserting the object into the collection. ಒಂದು ಕಲೆಕ್ಷನ್ ಅಲ್ಲಿ ನಾನು ಏನಾದರೂ ಒಂದು ಆಬ್ಜೆಕ್ಟ್ ನ ಇನ್ಸರ್ಟ್ ಮಾಡ್ಬೇಕಂತ ಅಂದ್ರೆ ನನಗೆ ಅಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲದೆ ಇದ್ದಾಗ, ಕನ್ಫ್ಯೂಷನ್ ಇಲ್ಲದೆ ಇದ್ದಾಗ ಅದನ್ನ ವೆಲ್ ಡಿಫೈನ್ಡ್ ಅಂತ ಹೇಳ್ತೀವಿ. ಆ ರೀತಿ ಆಬ್ಜೆಕ್ಟ್ಸ್ಗಳನ್ನ ಒಂದು ಕಲೆಕ್ಷನ್ ಮಾಡಿದ್ರೆ ಅದನ್ನ ನಾನು ಏನಂತ ಕರಿತೀನಿ ಸ್ಟೂಡೆಂಟ್ಸ್? ಸೆಟ್ಸ್ ಅಂತ ಕರಿತೀನಿ.
ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಸ್ಟೂಡೆಂಟ್ಸ್ ದಿಸ್ ಈಸ್ ಅಬೌಟ್ ದ ಡೆಫಿನೇಷನ್ ಆಫ್ ಸೆಟ್ಸ್. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್ ಸೆಟ್ಸ್ನ ಯಾವ್ಯಾವ ರೀತಿ ಬರಿಬೋದು ಅಂತ ನೋಡ್ತೀನಿ. ಐ ಜಸ್ಟ್ ಸಿ ವಾಟ್ ಆರ್ ದಿ ಡಿಫರೆಂಟ್ ವೇಸ್ ಆಫ್ ರೈಟಿಂಗ್ ದ ಸೆಟ್ಸ್. ಓಕೆ, ಸೊ ಲೆಟ್ ಮಿ ಸಿ ಸ್ಟೂಡೆಂಟ್ಸ್ ವಾಟ್ ಆರ್ ದಿ ಡಿಫರೆಂಟ್ ವೇಸ್ ಆಫ್ ರೈಟಿಂಗ್ ದ ಸೆಟ್ಸ್. ಸೊ ಇದರಲ್ಲಿ ಡಿಫರೆಂಟ್ ವೈಸ್ ಆರ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಅಂತ ಬರೋಣ. ದಿಸ್ ಈಸ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. So set can be represented in two ways students. ಒಂದು ಮೊದಲನೇದು ಸ್ಟೂಡೆಂಟ್ಸ್ ರೋಸ್ಟರ್ ಫಾರ್ಮ್, okay, and the second one is set builder form. Second one is set builder form. Students, ಈ roster form na they also call it in another form that is called as tabular form. So they also call it as tabular form. So tabular form ಅಂತಾನೂ ಕರೀತಾರೆ ಸ್ಟೂಡೆಂಟ್ಸ್ ಇದನ್ನ, ಬಟ್ ಯೂಶುವಲಿ ರೋಸ್ಟರ್ ಫಾರ್ಮ್ ಅಂತಾನೆ ಮೆನ್ಷನ್ ಮಾಡ್ತಾ ಇರ್ತೀವಿ, ಬಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯಾಬ್ಯುಲರ್ ಫಾರ್ಮ್. ಓಕೆನಾ? ಬಟ್ ಥ್ರೂ ಔಟ್ ದ ಟೆಕ್ಸ್ಟ್ ಬುಕ್ ನಿಮಗೆ ಒಂದು ಕಡೆ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ, ಇನ್ನೆಲ್ಲೇ ಪ್ರಾಬ್ಲಮ್ ಬಂದರೂ ಕೂಡ ರೋಸ್ಟರ್ ಫಾರ್ಮ್ ಅಂತಾನೆ ಹೇಳ್ತಾರೆ. ಬಟ್ ದೇರ್ ಇಸ್ ಅ ಚಾನ್ಸ್ ದಟ್ ದೇ ಮೈಟ್ ಆಲ್ಸೋ ಆಸ್ಕ್ ಯು ಟು ರೈಟ್ ದಿಸ್ ಇನ್ ವಾಟ್ ಟ್ಯಾಬ್ಯುಲರ್ ಫಾರ್ಮ್. ಟ್ಯಾಬ್ಯುಲರ್ ಫಾರ್ಮ್ ಬೇರೆ ಅಲ್ಲ, ರೋಸ್ಟರ್ ಫಾರ್ಮ್ ಬೇರೆ ಅಲ್ಲ. ಓಕೆ, ದೆನ್ ವಿ ಶಾಲ್ ಕಮ್ ಟು ನೋ ಸ್ಟೂಡೆಂಟ್ಸ್, ದೆನ್ ವಿ ಶಾಲ್ ಟ್ರೈ ಟು ನೋ ಸ್ಟೂಡೆಂಟ್ಸ್ ವಾಟ್ ಈಸ್ ರೋಸ್ಟರ್ ಫಾರ್ಮ್, ವಾಟ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, ಸೊ ರೋಸ್ಟರ್ ಫಾರ್ಮ್ ಅಂದ್ರೆ ಏನು ಅಂತ ನೋಡೋಣ. ಲೆಟ್ ಮಿ ಕಮ್ ಟು ದ ಫಸ್ಟ್ ಡೆಫಿನೇಷನ್ ಆಫ್ ರೋಸ್ಟರ್ ಫಾರ್ಮ್. ಸೊ ರೋಸ್ಟರ್ ಫಾರ್ಮ್ ಬರೋಣ ಸ್ಟೂಡೆಂಟ್ಸ್. ರೋಸ್ಟರ್ ಫಾರ್ಮ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಇನ್ ದಿಸ್ ರೋಸ್ಟರ್ ಫಾರ್ಮ್ ನಾನು ಏನು ಎಲಿಮೆಂಟ್ಸ್ಗಳನ್ನ ಬರಿತೀನಿ ಸ್ಟೂಡೆಂಟ್ಸ್, ಆ ಎಲಿಮೆಂಟ್ಸ್ಗಳು ಎಲ್ಲ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಐ ವಿಲ್ ಲಿಸ್ಟ್ ದ ಎಲಿಮೆಂಟ್ಸ್ ಇನ್ ದ ರೋಸ್ಟರ್ ಫಾರ್ಮ್. ಅಷ್ಟೇ ಅಲ್ಲ, ಒಂದು ಎಲಿಮೆಂಟ್ ಬರೋದ್ಮೇಲೆ ಇನ್ನೊಂದು ಎಲಿಮೆಂಟ್ ಬರೆಯೋಕ್ಕಿಂತ ಮುಂಚೆ ಅದ್ರ ಮಧ್ಯೆ ಕಾಮಾ ಹಾಕ್ತೀನಿ. ಅಂದರೆ 2 ಎಲಿಮೆಂಟ್ಸ್ ಆರ್ ಸಪರೇಟೆಡ್ ಬೈ ಕಾಮಾಸ್. ಓಕೆ, ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ಫ್ಲವರ್ ಬ್ರಾಕೆಟ್ಸ್ ಯೂಸ್ ಮಾಡ್ತೀನಿ. ಸೊ ಇಷ್ಟೆಲ್ಲಾನು ಬರ್ಕೊಂಡು ಹೋದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ರೋಸ್ಟರ್ ಫಾರ್ಮ್. ಓಕೆ, ಹಂಗಾದ್ರೆ ಸ್ಟೂಡೆಂಟ್ಸ್ ನಾ ಏನಂತ ಹೇಳ್ಬೋದು ಇಲ್ಲಿ, ಇನ್ ದ ರೋಸ್ಟರ್ ಫಾರ್ಮ್ the elements are listed, separated by commas, and the elements are enclosed within the brackets. And the elements are enclosed within brackets. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇನ್ ದ ರೋಸ್ಟರ್ ಫಾರ್ಮ್ the elements are listed, separated by commas, and elements are enclosed within brackets. Let me give an example students. Suppose if they ask you to write like this, if they ask you to write like this students, example ತಗೋಣ. This is the example. Collection of first 5 natural numbers. Collection of first 5 natural numbers. ಸೊ ಈ ರೀತಿ ಏನಾದರೂ ನಿಮ್ಗೊಂದು ಕಲೆಕ್ಷನ್ ಹೇಳಿದ್ರು ಅಂತ ಅನ್ಕೊಳ್ಳಿ. ಸೊ ಹೌ ಡು ಯು ರೈಟ್ ಇಟ್ ಸ್ಟೂಡೆಂಟ್ಸ್? ಸೊ ಆಸ್ ಐ ಟೋಲ್ಡ್ ಯು, ಯು ನೀಡ್ ಟು ಸ್ಟಾರ್ಟ್ ಆರ್ ರೈಟ್ ದ ಎಲಿಮೆಂಟ್ಸ್ ಫಸ್ಟ್. ಲೆಟ್ ಮಿ ಕಮ್ ಟು ರೈಟಿಂಗ್ ದ ಎಲಿಮೆಂಟ್ಸ್. ಎಲಿಮೆಂಟ್ಸ್ಗಳನ್ನ ಬರೆಯೋಣ ಫಸ್ಟ್. 1 2 3 4 5. ದೀಸ್ ಆರ್ ದಿ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್, ಆ್ಯಂಡ್ ಎವ್ರಿ ಎಲಿಮೆಂಟ್ ಈಸ್ ಸಪ್ರೇಟೆಡ್ ಬೈ ಕಾಮಾ. ಸೊ ಐ ಸಪ್ರೇಟ್ ದೀಸ್ ಎಲಿಮೆಂಟ್ಸ್ ಬೈ ಕಾಮಾ ಸ್ಟೂಡೆಂಟ್ಸ್. ಓಕೆನಾ? ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಒಂದು ಬ್ರ್ಯಾಕೆಟ್ ಓಪನ್ ಆಗುತ್ತೆ, ಆ್ಯಂಡ್ ಎಂಡಿಂಗಲ್ಲಿ ಸ್ಟೂಡೆಂಟ್ಸ್ ಈ ರೀತಿ ಕ್ಲೋಸ್ ಆಗುತ್ತೆ. ಸೊ ಇಷ್ಟು ರೀತಿ ಕಂಪ್ಲೀಟ್ ಬರೆದಾಗ ಇದು ಒಂದು ಸೆಟ್ ಆಗುತ್ತೆ. ಆ್ಯಂಡ್ ಈ ರೀತಿ ಬರೆಯೋದಕ್ಕೆ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ವಾಟ್ ಡು ವಿ ಕಾಲ್ ಹಿಯರ್? ವಿ ಕಾಲ್ ಇಟ್ ಆಸ್ ರೋಸ್ಟರ್ ಫಾರ್ಮ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ನಾವು ಸ್ಟೂಡೆಂಟ್ಸ್ ದಿಸ್ ಈಸ್ ಕಾಲ್ಡ್ ಆಸ್ ರೋಸ್ಟರ್ ಫಾರ್ಮ್. ಹಂಗಾದ್ರೆ ಇದರಲ್ಲಿ ಕೆಲವು ಪ್ರಾಪರ್ಟೀಸ್ ಕೂಡ ಇರಬೇಕು. ಓಕೆ, ದೆರ್ ಆರ್ ಸಮ್ ರೂಲ್ಸ್ ಆಲ್ಸೋ ಸ್ಟೂಡೆಂಟ್ಸ್ ಹಿಯರ್. ಸೊ ಲೆಟ್ ಮಿ ಕನ್ಸಿಡರ್ ದ ರೂಲ್ಸ್ ಆಫ್ ರೋಸ್ಟರ್ ಫಾರ್ಮ್. ಸೊ ರೂಲ್ಸ್ ಆಫ್ ರೋಸ್ಟರ್ ಫಾರ್ಮ್ ಸ್ಟೂಡೆಂಟ್ಸ್, ರೂಲ್ಸ್ ಆಫ್ ರೋಸ್ಟರ್ ಫಾರ್ಮ್. The rules of roster form is, the first rule is here, the elements
the elements in the roster form, the elements in the roster form are not repeated. The elements in the roster form are not repeated students. ಅಂದ್ರೆ ನಾನೇನಾದರೂ ಸ್ಟೂಡೆಂಟ್ಸ್ ಒಂದು ಸೆಟ್ ಹೇಳ್ತೀನಿ. ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಯು. ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ಟೂಡೆಂಟ್ಸ್. ಸಪೋಸ್ if they ask you to collect or write the collection of alphabets, in the word school. So I need to collect or do the collection of alphabets in the word school. So school ಅನ್ನೋ ಒಂದು ವರ್ಡ್ ಅಲ್ಲಿ ಏನು ಆಲ್ಫಾಬೆಟ್ಸ್ ಇದೆ ಅದನ್ನ ಕಲೆಕ್ಟ್ ಮಾಡಬೇಕು. ಸೊ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಎಸ್ ಇದೆ, ಸಿ ಇದೆ, ಎಚ್ ಇದೆ, ಓ ಇದೆ, ಬಟ್ ಇಲ್ಲಿ ಇನ್ನೊಂದು ಓ ಬಂತು. ಒಂದು ಸಲ ನಾನೇನಾದರೂ ಓ ಅಂತ ಬರ್ದಿದ್ರೆ ಅದನ್ನ ಮತ್ತೆ ಇನ್ನೊಂದ್ಸಲ ಬರೆಯೋಂಗಿಲ್ಲ ಸ್ಟೂಡೆಂಟ್ಸ್. ದಿಸ್ ಇಸ್ ದ ರೂಲ್ ವಿ ನೀಡ್ ಟು ಫಾಲೋ. ಅರ್ಥ ಆಗ್ತಿದ್ಯಾ? ಓಕೆ, ಒಂದು ಸಲ ಬರೋದ್ಮೇಲೆ ಮುಗ್ದೋಯ್ತು. ಅದನ್ನ ಎಷ್ಟೇ ಸಲ ಬರಲಿ ಆ ವರ್ಡಲ್ಲಿ ಅದನ್ನ ಮತ್ತೆ ರಿಪೀಟ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದ್ಯಾ? ಓಕೆ, ಹಂಗಾದ್ರೆ ಸ್ಟೂಡೆಂಟ್ಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ನೆಕ್ಸ್ಟ್ ಏನು ಬರಿತೀವಿ ಸ್ಟೂಡೆಂಟ್ಸ್? ಎಲ್ ಅಂತ ಬರಿತೀವಿ. SCHOL ಅಷ್ಟೇ, OOL ಅಂತ ಬರೆಯಲ್ಲ. ಯಾಕಂದ್ರೆ ಬೈ ವಾಟ್ ಎವರ್ ದ ಕಲೆಕ್ಷನ್ ಐ ಆಮ್ ಮೇಕಿಂಗ್ ಇಯರ್, ಅದರಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಸಲ ರಿಪೀಟ್ ಆದರೂ ಕೂಡ ನಾನು ಬರಿಬೇಕಾಗಿರೋದು ಒಂದೇ ಸಲ. ದಿಸ್ ಇಸ್ ದ ರೂಲ್ ವಿ ಫಾಲೋ ಇನ್ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮಲ್ಲಿ ಈ ರೂಲ್ನ ಫಾಲೋ ಮಾಡ್ತೀವಿ. ಈಗ ಸ್ಟೂಡೆಂಟ್ಸ್ ರೋಸ್ಟರ್ ಫಾರ್ಮ್ ಆಗಿರೋದ್ರಿಂದ every element will be separated by comma, right? And in the beginning and at the end, what we do? We write the flower brackets. ಅರ್ಥ ಆಗ್ತಿದ್ಯಾ? Okay, so students, this is the first rule, and let me come to the second rule. In the roster form, the order in which the elements are written, is immaterial. ಅಂದ್ರೆ ಮೀನಿಂಗ್ ಏನು? ನಾನು ರೋಸ್ಟರ್ ಫಾರ್ಮ್ ಅಲ್ಲಿ ನಾನೇನು ಈಗ ನನಗೆ ಸಪೋಸ್ ದ ಪ್ರೀವಿಯಸ್ ಎಕ್ಸಾಂಪಲ್ ಐ ಶಲ್ ಟೇಕ್. ಏನಂತ ಮಾಡಿದ್ದೀನಿ? ದ ಕಲೆಕ್ಷನ್ ಆಫ್ ದ ಆಲ್ಫಾಬೆಟ್ಸ್ ಇನ್ ದ ವರ್ಡ್ ಸ್ಕೂಲ್, ಹೌದಲ್ವಾ? ರೈಟ್, ಪ್ರೀವಿಯಸ್ ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದಕ್ಕೆ ಈಕ್ವಲೆಂಟ್ ಆಗಿ ಬರಿತೀನಿ. ಪ್ರೀವಿಯಸ್ ಎಕ್ಸಾಂಪಲ್ಗೆನೆ ಮತ್ತೆ ನಾನು ಎಕ್ಸಾಂಪಲ್ ಬರ್ಕೊಳ್ತೀನಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಏನಂತ ಬರಿತೀನಿ? ಐ ವಿಲ್ ರೈಟ್ ಇಟ್ ಆಸ್ CHLOS ಅಂತ ಬರಿತೀನಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದಿಸ್ ಸ್ಟೂಡೆಂಟ್ಸ್. ಇದು ಮತ್ತೆ ಇದು ಎರಡು ಒಂದೇನೆ. ನಾನು ಯಾವ ಆರ್ಡ್ರಲ್ಲಿ ಬರಿತೀನಿ ಅಂತ ಲೆಕ್ಕಕ್ಕೆ ಬರೋದಿಲ್ಲ. ನಾನು ಏನು ಕೇಳಬೇಕು ಈಗ? ಕಲೆಕ್ಷನ್ ಆಫ್ ಆಲ್ಫಾಬೆಟ್ಸ್ ಇನ್ ದ ವರ್ಡ್ ಸ್ಕೂಲ್. ಸೊ ಸ್ಕೂಲ್ ಅನ್ನೋ ಒಂದು ವರ್ಡಲ್ಲಿ ಏನು ಆಲ್ಫಾಬೆಟ್ಸ್ ಇದೆ ಅದನ್ನು ಕಲೆಕ್ಷನ್ ಮಾಡಬೇಕು. ಯಾವುದನ್ನು ಕಲೆಕ್ಟ್ ಮಾಡಿದ್ರೆ ಏನು? ಈಗ ಅಮ್ಮ ಹೇಳ್ತಾರೆ ಫ್ಲವರ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಾ ಅಂತ. ಸೊ ನೀವು ಫಸ್ಟು ಗುಲಾಬಿ ಆಮೇಲೆ ಜಾಸ್ಮಿನ್ ತಗೊಂಡು ಬಂದರು ಅಂತಾನೆ, ಆ ಬುಟ್ಟಿಲಿ ಅದೇ ಫ್ಲವರ್ಸ್ ಇರುತ್ತೆ. ನೀವು ಅದನ್ನು ಫಸ್ಟ್ ಜಾಸ್ಮಿನ್ ಆಮೇಲೆ ಏನು ರೋಸ್ ತೊಗೊಂಬಂದ್ರು ಸೇಮ್, ಹೌದಲ್ವಾ? ಯಾವುದನ್ನು ಪ್ಲಕ್ ಮಾಡಿದ್ರೇನು ಏನಾಗುತ್ತೆ? ಏನು ಡಿಫ್ರೆನ್ಸ್ ಆಗಲ್ಲ. ಅಲ್ಟಿಮೇಟ್ಲಿ ಏನಿದೆ ಆ ಕಲೆಕ್ಷನಲ್ಲಿ ಅದು ಮ್ಯಾಟರ್ ಆಗುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ. ನಾನು ಯಾವ ಆರ್ಡ್ರಲ್ಲಿ ಬರೆದ್ರೇನು? ನನಗೇನು ಬೇಕು? ಒಂದು ಕಲೆಕ್ಷನ್ ಬೇಕು. ಆ ಕಲೆಕ್ಷನಲ್ಲಿ ಏನಿರಬೇಕು? ಆಲ್ಫಾಬೆಟ್ಸ್ ಇರಬೇಕು. ಯಾವ್ದು? ದ ವರ್ಡ್ ಸ್ಕೂಲ್. ಅದನ್ನು ಯಾವ ಆರ್ಡ್ರಲ್ಲಿ ಬರೆದ್ರೇನು? ಅರ್ಥ ಆಗ್ತಿದ್ಯಾ? ಓಕೆ, ಸೊ ದೀಸ್ ಆರ್ ದಿ ಟು ಇಂಪಾರ್ಟೆಂಟ್ ರೂಲ್ಸ್ ವಿಚ್ ವಿ ನೀಡ್ ಟು ಫಾಲೋ ಇನ್ ರೋಸ್ಟರ್ ಫಾರ್ಮ್ ಸ್ಟೂಡೆಂಟ್ಸ್. ಮೊದಲನೇದೇನು? ವಾಟ್ ಈಸ್ ದ ಫಸ್ಟ್ ಥಿಂಗ್ ವಿ ನೀಡ್ ಟು ನೋ ಸ್ಟೂಡೆಂಟ್ಸ್? ಹಿಯರ್ ದ ಫಸ್ಟ್ ರೂಲ್ ಇಸ್ ಬಟ್ in the roster form the objects are not usually repeated. Elements ಅಥವಾ objects ಏನು ಬರ್ದಿದ್ದೀನಿ ಸ್ಟೂಡೆಂಟ್ಸ್? the elements ಅಂದ್ರೂ ಒಂದೇನೆ, objects ಅಂದ್ರೂ ಒಂದೇನೆ. so the objects or elements in the roster form are not generally repeated. This is the first rule. Second rule ಏನು? the order in which you write the objects or list the objects is immaterial. ನೀವೇನು ಲಿಸ್ಟ್ ಮಾಡ್ತೀರಾ ಸ್ಟೂಡೆಂಟ್ಸ್ ಅದು ಯಾವ ರೀತಿನಾದರೂ ಲಿಸ್ಟ್ ಮಾಡ್ಬೋದು. ಇದೇ ಆರ್ಡರಲ್ಲಿ ಬರಿಬೇಕಂತ ಸ್ಪೆಸಿಫಿಕ್ ಆಗಿ ಏನಿಲ್ಲ ಸ್ಟೂಡೆಂಟ್ಸ್. Okay, so these are the two important rules in roster form, and this is all about roster form. Roster form ಅಲ್ಲಿ ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್? ಎಲಿಮೆಂಟ್ಸ್ಗಳನ್ನ ಲಿಸ್ಟ್ ಮಾಡ್ತಾ ಹೋಗ್ತೀವಿ, and between every two elements we put comma, and ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡ್ ಅಲ್ಲಿ ಏನಾಗ್ತೀವಿ? ಫ್ಲವರ್ ಬ್ರಾಕೆಟ್ಸ್ ಹಾಕ್ತೀವಿ. This is called as roster form. ಅರ್ಥ ಆಗ್ತಿದ್ಯಾ?
Okay, so let us move on to the next definition, that is set builder form. Students, let us start the definition of set builder form. So what is set builder form here? Set builder form andre enu? Students, in this set builder form, what we do, ಏನು ಮಾಡ್ತೀವಿ ಇದರಲ್ಲಿ ಸ್ಟೂಡೆಂಟ್ಸ್ ಅಂದರೆ, in this set builder form we write the elements using some special properties. ಒಂದು ಸ್ಪೆಷಲ್ ಪ್ರಾಪರ್ಟೀಸ್ ಯೂಸ್ ಮಾಡಿ ನಾವು ಎಲಿಮೆಂಟ್ಸ್ಗಳನ್ನ ಲಿಸ್ಟ್ ಮಾಡ್ತಾ ಬರ್ತೀವಿ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ವಾಟ್ ವಿ ಡೂ ಹಿಯರ್, ವಿ ಯೂಸ್ ಸಮ್ ಸ್ಪೆಷಲ್ ಪ್ರಾಪರ್ಟಿ. ಸೊ ಅದಕ್ಕೆ in the set builder form, in the set builder form, the elements are listed or written, the elements are described, the elements of the set are described by some properties, such that no element outside the set satisfy that property. Satisfy that property. So this is called as set builder form, students. ಸೊ ಈಗ ನಾನು ಏನು ರೂಲ್ ಮಾಡ್ತೀನಿ ಸ್ಟೂಡೆಂಟ್ಸ್, ಆ ರೂಲಿಂದ ನಂಗೆ ಆ ಪ್ರಾಪರ್ಟಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಆ ಸೆಟ್ಟಲ್ಲಿ ಬರೋ ಎಲಿಮೆಂಟ್ಸ್ ಏನು ಅಂತ. ಆ ರೀತಿ ಇದ್ರೆ ಮಾತ್ರ ಅದನ್ನು ನಾನು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳ್ತೀವಿ. ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಆ್ಯಂಡ್ ಹೌ ಟು ರೈಟ್ ದ ಸೆಟ್ ಬಿಲ್ಡರ್ ಫಾರ್ಮ್ ಅನ್ನೋದು ಕೂಡ ಹೇಳ್ತೀನಿ. ಹೇಗೆ ನಿಮಗೆ ರೋಸ್ಟರ್ ಫಾರ್ಮ್ ಬರೆದ್ರಿ ಸ್ಟೂಡೆಂಟ್ಸ್, ರೋಸ್ಟರ್ ಫಾರ್ಮಲ್ಲಿ ಎಲಿಮೆಂಟ್ಸ್ ಹೇಗೆ ಬರೀಬೇಕು ಅಂತ ಗೊತ್ತಾಯಿತು, ಹಂಗೆ ಒಂದು ಸೆಟ್ ಬಿಲ್ಡರ್ ಫಾರ್ಮ್ನ ಹೇಗೆ ಬರೀಬೇಕು ಅಂತಲೂ ಹೇಳ್ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ದಿಸ್ ಈಸ್ ದ ವೇ ಟು ರೈಟ್ ದ ಸೆಟ್ ಬಿಲ್ಡರ್ ಫಾರ್ಮ್, ದ ವೇ ಆಫ್ ರೈಟಿಂಗ್ ದ ಸೆಟ್ ಬಿಲ್ಡರ್ ಫಾರ್ಮ್. ನೋಡಿ, ಸೊ ವಿ ವಿಲ್ ಸ್ಟಾರ್ಟ್ ದ ಬ್ರಾಕೆಟ್ ಸ್ಟೂಡೆಂಟ್ಸ್, and we will write the elements x ಅಂತ ಬರೆದು ಇಲ್ಲಿ ಕೋಲನ್ ಯೂಸ್ ಮಾಡ್ತೀವಿ, and ಇಲ್ಲಿ ಪ್ರಾಪರ್ಟಿ ಬರಿತಾ ಹೋಗ್ತೀವಿ ಸ್ಟೂಡೆಂಟ್ಸ್. here we write the property. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಏನು ಎಲಿಮೆಂಟ್, the way the element looks elements look, and idu colon. Okay, and this is the property which we use to describe how the elements look like. Okay, let me give an example. One example ಕೊಡ್ತೀನಿ students. This is the example. a equals to ಅಂತ ಬರೀತೀನಿ, x ಅಂತ ಬರೀತೀನಿ ಸ್ಟೂಡೆಂಟ್ಸ್. ಇಲ್ಲಿ I will write x here, and ಹೇಗೆ ಬರೀತೀನಿ ಅಂತಂದ್ರೆ ಇದನ್ನ x square minus 1 equals to 0, x belongs to z ಅಂತ ಬರೀತೀನಿ. This is the property I am writing here. So ಇಲ್ಲಿ ಸ್ಟೂಡೆಂಟ್ಸ್ ಇದ್ರ ಪ್ರಕಾರ ಹೋದ್ರೆ ಇಲ್ಲಿ ಏನಿದೆ ಇಷ್ಟು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಬೇಕು. ದಿಸ್ ಇಸ್ ದ ಪ್ರಾಪರ್ಟಿ ಐ ಆಮ್ ಯೂಸಿಂಗ್. ಸೊ ಈ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುವಂಥ ಎಲಿಮೆಂಟ್ಸ್ ಯಾವುದಿದೆ ಅದನ್ನ ಈ ಸೆಟ್ ಒಳಗಡೆ ಬರಿತೀವಿ ಅಷ್ಟೇ. ಓಕೆ, ಬಟ್ ನಾನು ನೆಕ್ಸ್ಟ್ ಏನು ಬರಿತೀನಿ ಸ್ಟೂಡೆಂಟ್ಸ್, ಇದರಿಂದ ನೆಕ್ಸ್ಟ್ ನಾನು ಏನು ಬರ್ಕೊಳ್ತೀನಿ ಅದು ರೋಸ್ಟರ್ ಫಾರ್ಮ್ ಆಗಿರುತ್ತೆ. ಬಟ್ ಇಲ್ಲಿ ಏನು ಬರ್ದಿದ್ದೀನಿ ಸ್ಟೂಡೆಂಟ್ಸ್, ಇಲ್ಲಿ ಏನು ಬರ್ದಿದ್ದೀನಿ ಈ ಫಾರ್ಮಲ್ಲಿ ಬರೆದ್ರೆ ಅದನ್ನು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಬರಿತೀವಿ. ಈಗ ನಿಮಗೆ ಕ್ಲಿಯರ್ ಆಗಿ ಗೊತ್ತು ಎಲಿಮೆಂಟ್ಸ್ ಏನು ಬರುತ್ತೆ ಅಂತ. ಏನು ಎಲಿಮೆಂಟ್ಸ್ ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ 1, -1 ಹೌದಲ್ವಾ? 1, -1 is the are the elements which comes under this. ಬಟ್ ನಾನು 1, -1 ಅಂತ ಇಲ್ಲಿ ಬರ್ದಿಲ್ಲ. 1, -1 ಅಂತ ಬರೆದ್ಬಿಟ್ರೆ ಅದು ರೋಸ್ಟರ್ ಫಾರ್ಮ್ ಆಗುತ್ತೆ. ಬಟ್ ನಾನು ರೋಸ್ಟರ್ ಫಾರ್ಮಲ್ಲಿ ಬರ್ದಿದ್ದೀನಾ? ಇಲ್ಲ ಅಲ್ಲ, ನಾನು ಬರ್ದಿರೋದೇನು ಪ್ರಾಪರ್ಟಿ ಯೂಸ್ ಮಾಡಿ ಬರ್ದಿದ್ದೀನಿ. ಪ್ರಾಪರ್ಟಿ ಯೂಸ್ ಮಾಡಿ ಬರೆದ್ರೆ ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್, ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, ಹಂಗಂದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಇದು ದಿಸ್ ಈಸ್ ಕಾಲ್ಡ್ ಆಸ್ ಸೆಟ್ ಬಿಲ್ಡರ್ ಫಾರ್ಮ್. ಇದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್, ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಈಕ್ವಲೆಂಟ್ ಆಗಿರೋ ರೋಸ್ಟರ್ ಫಾರ್ಮ್ ಕೂಡ ಬರಿಬೋದು ಸ್ಟೂಡೆಂಟ್ಸ್ ನಾನು. ಸೊ ಇದಕ್ಕೆ ಈಕ್ವಲೆಂಟ್ ಆಗಿರೋ ರೋಸ್ಟರ್ ಫಾರ್ಮ್ ಕೂಡ ಬರಿಬೋದು. ಓಕೆ, ಸೊ ಇದಕ್ಕೆ ರೋಸ್ಟರ್ ಫಾರ್ಮ್ ಏನು ಬರುತ್ತೆ ಸ್ಟೂಡೆಂಟ್ಸ್? ವಾಟ್ ಇಸ್ ದ ರೋಸ್ಟರ್ ಫಾರ್ಮ್ ಐ ಗೆಟ್ ಹಿಯರ್ ಫಾರ್ ದಿಸ್? ಸೊ ವಾಟ್ ಇಸ್ ದ ರೋಸ್ಟರ್ ಫಾರ್ಮ್ ಸ್ಟೂಡೆಂಟ್ಸ್ ಐ ಗೆಟ್ ಫಾರ್ ದಿಸ್? ಸೊ ರೋಸ್ಟರ್ ಫಾರ್ಮ್ is for this is a equals to 1, -1. So this is the roster form. ಅರ್ಥ ಆಗ್ತಿದ್ಯಾ? ಓಕೆ, ನಾನು ಇನ್ನೇನು ಸೆಟ್ ಬಿಲ್ಡರ್ ಫಾರ್ಮ್ ಬರದೆ ಸ್ಟೂಡೆಂಟ್ಸ್, ಅದಕ್ಕೆ ನಾನು ಇಲ್ಲಿ ರೋಸ್ಟರ್ ಫಾರ್ಮ್ ಕೂಡ ಬರಿಬೋದು. ಅರ್ಥ ಆಗ್ತಿದ್ಯಾ ಸ್ಟೂಡೆಂಟ್ಸ್ ಎಲ್ಲರಿಗೂ? ಎನಿ ಡೌಟ್ ಹಿಯರ್? ಇಲ್ಲ ಅಲ್ಲ?
ಓಕೆ, ಹಂಗಾದ್ರೆ ನಿಮಗೆ ಸೆಟ್ಸ್ ಬರ್ಕೊಳ್ಳೋಕೆ ಎಷ್ಟು ರೀತಿ ಅಂತ ಗೊತ್ತಾಯ್ತು. ದೆರ್ ಆರ್ 2 ways ಟು ರೈಟ್ ದ ಸೆಟ್ಸ್. ಮೊದಲನೇದು ಸ್ಟೂಡೆಂಟ್ಸ್ ಯಾವುದು, ರೋಸ್ಟರ್ ಫಾರ್ಮ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯಾಬ್ಯುಲರ್ ಫಾರ್ಮ್. ಎರಡನೇ ಮೆಥಡ್, ಎರಡನೇದು ಏನಂತ ಕರಿತೀವಿ ಸ್ಟೂಡೆಂಟ್ಸ್, ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ರೋಸ್ಟರ್ ಫಾರ್ಮಲ್ಲಿ ಎಲಿಮೆಂಟ್ಸ್ನ ಹೇಗೆ ಯಾವ ಥರ ಬರಿತೀವಿ, ವಿ ಲಿಸ್ಟ್ ದ ಎಲಿಮೆಂಟ್ಸ್, ವಿ ಸಪರೇಟ್ ಇಟ್ ಬೈ ಕಾಮರ್ಸ್ ಆ್ಯಂಡ್ ವಿ ಎನ್ಕ್ಲೋಸ್ ವಿತ್ ಇನ್ ಫ್ಲವರ್ ಬ್ರಾಕೆಟ್ಸ್. ಆ್ಯಂಡ್ ಏನು ರೂಲ್ಸ್ ಇದೆ ಸ್ಟೂಡೆಂಟ್ಸ್, ಎರಡು ರೂಲ್ಸ್ ಇರೋದೇನು. ಮೊದಲನೇ ರೂಲ್ಸ್ ಬಂದು ಎಲಿಮೆಂಟ್ಸ್ಗಳನ್ನ ಅಥವಾ ಆಬ್ಜೆಕ್ಟ್ಸ್ಗಳನ್ನ ಒಂದೇ ಸಲ ಬರಿಬೇಕು, ಅದನ್ನು ರಿಪೀಟೇಷನ್ಸ್ ಮಾಡೋಂಗಿಲ್ಲ. ಓಕೆ, ಸೊ ಎಲಿಮೆಂಟ್ಸ್ ಇನ್ ದ ಸೆಟ್ ಆರ್ ನಾಟ್ ಜನರಲಿ ರಿಪೀಟೆಡ್. ಓಕೆ, ಎರಡನೇದೇನಂತ ಹೇಳ್ತೀವಿ, ಯಾವ ಆರ್ಡರ್ಲಾದರೂ ಬರೀರಿ, ದ ಆರ್ಡರ್ ಇಸ್ ಇಮ್ಮೆಟೀರಿಯಲ್. ಟು ಲಿಸ್ಟ್ ದ ಆಬ್ಜೆಕ್ಟ್ಸ್ ದ ಆರ್ಡರ್ ಇಸ್ ಇಮ್ಮೆಟೀರಿಯಲ್. SCHOL ಅಂತ ಬರೆದ್ರು ಒಂದೇನೆ, LOCHL ಅಂತ LOCHS ಅಂತ ಬರೆದ್ರು ಒಂದೇನೆ. ಆಲ್ ದೀಸ್ ಆರ್ ಸೇಮ್ ಸ್ಟೂಡೆಂಟ್ಸ್. ಸೊ ಜಸ್ಟ್ ನಾನು ಅಲ್ಲಿ ವರ್ಡ್ಸ್ಗಳು ಆಲ್ಫಾಬೆಟ್ಸ್ಗಳು ಅಷ್ಟೇ ಬರೆಯೋದು ಮುಖ್ಯ ಆಗುತ್ತೆ, ಯಾವ ಆರ್ಡರ್ ಬರಿತೀವಿ ಅನ್ನೋದು ಮುಖ್ಯ ಆಗಲ್ಲ. ದಿಸ್ ಇಸ್ ಆಲ್ ಅಬೌಟ್ ರೋಸ್ಟರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು, ನಾವು ಹೇಗೆ ಬರಿತೀವಿ ಸ್ಟೂಡೆಂಟ್ ಸೆಟ್ ಬಿಲ್ಡರ್ ಫಾರ್ಮ್ನ. ಸೆಟ್ ಬಿಲ್ಡರ್ ಫಾರ್ಮ್ ಬರಿಬೇಕಾದ್ರೆ ಈ ರೀತಿ ಬರಿತಾ ಹೋಗ್ತೀವಿ. ಫಸ್ಟ್ ಇಲ್ಲಿ ಎಕ್ಸ್ ಅಂತ ಬರಿತೀವಿ, ಇಟ್ ಟೆಲ್ಸ್ ಅಸ್ ಹೌ ದ ಎಲಿಮೆಂಟ್ಸ್ ಲುಕ್. ಆ್ಯಂಡ್ ನೆಕ್ಸ್ಟ್ ಕೋಲನ್ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಒಂದು ಪ್ರಾಪರ್ಟಿ ಬರಿತೀವಿ. ಓಕೆನಾ, ಆ್ಯಂಡ್ ಹೌ ಟು ರೀಡ್ ಇಟ್ ಸ್ಟೂಡೆಂಟ್ಸ್, ಹೌ ಟು ರೀಡ್ ಇಟ್, ಐ ವಿಲ್ ಜಸ್ಟ್ ರೈಟ್ ದಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸ್ಟೂಡೆಂಟ್ಸ್ ಇಲ್ಲಿ A ಈಕ್ವಲ್ಸ್ ಟು ಅಂತ ಬರೆದು ಈ ಥರ ಬರೆದಿದ್ದೀನಿ ಅಲ್ವಾ, x² - 1 = 0, x ಬಿಲಾಂಗ್ಸ್ ಟು z, ರೈಟ್. ಸೊ ಹೇಗೆ ಓದ್ತೀವಿ ಅಂದರೆ ಸ್ಟೂಡೆಂಟ್ಸ್, ಹೌ ಟು ರೀಡ್ ಇಟ್ ಆಸ್, ಟು ದಿಸ್ ಇಸ್ ರೆಡ್ ಆಸ್. ಸೊ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇದೇ ರೀತಿ ಬೇರೆದನ್ನು ಕೂಡ ಓದಕ್ಕೆ ಶುರು ಮಾಡಬೇಕು. ದ ಸೆಟ್ ಆಫ್ ಆಲ್ ಎಕ್ಸ್, ಇಲ್ಲಿ ಏನು ಬರ್ದಿದ್ದೀನಿ, ಎಕ್ಸ್ ಅಂತ ಬರ್ದಿದ್ದೀನಿ, ಇಲ್ಲೂ ಕೂಡ ಎಕ್ಸ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ಎ ಅಂತ ಬರ್ದಿದ್ರೆ ಇಲ್ಲಿ ಕೂಡ ಎ ಅಂತ ಬರೀತೀರಾ, ಇಲ್ಲಿ ಬಿ ಅಂತ ಬರ್ದಿದ್ರೆ ಇಲ್ಲೂ ಕೂಡ ಬಿ ಅಂತ ಬರೀತೀರಾ. ಅರ್ಥ ಆಯ್ತಲ್ಲ, ಇಲ್ಲಿ ಎಕ್ಸ್ ಅಂತ ಹೇಳಿದಿರಾ, ಅದಕ್ಕೆ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್. ಓಕೆ, ಸೊ ಸಚ್ ದ್ಯಾಟ್ ಯಾಕೆ, ಇಲ್ಲಿ ಕೋಲನ್ ಯೂಸ್ ಮಾಡಿರೋದ್ರಿಂದ. ಓಕೆ, ಐ ವಿಲ್ ಟೆಲ್ ಇಟ್ ಆಸ್ ಸಚ್ ದ್ಯಾಟ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ x² - 1 = 0 and x belongs to z. Okay, so this is how we read it as students. This is how we read the above set builder form. So ನಾನು ನಿಮ್ಗೆ ಏನಾದ್ರು ಮುಂದೆ ಡಿಕ್ಟೇಟ್ ಮಾಡಿದ್ರೆ ಈ ರೀತಿ ಹೇಳ್ತೀನಿ, ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಅಂತ ಹೇಳಿದ್ರೆ ಏನು ಮಾಡ್ತೀರಾ, ಫ್ಲವರ್ ಬ್ರಾಕೆಟ್ ಓಪನ್ ಮಾಡ್ತೀರಾ, ಎಕ್ಸ್ ಬರ್ದು ಕೋಲನ್ ಬರ್ಕೊಳ್ತೀರಾ. ಅದಾದ್ಮೇಲೆ ಸಚ್ ದ್ಯಾಟ್ ಆದ್ಮೇಲೆ ಏನು ಬರುತ್ತೆ, ದಟ್ ಇಸ್ ಆಲ್ ಅಬೌಟ್ ದ ಪ್ರಾಪರ್ಟಿ. ಅರ್ಥ ಆಗ್ತಿದ್ಯಾ. ಸೊ ನೀವು ಕೇಳ್ಬೋದು, ಸರ್ ಇಲ್ಲಿ ಆ್ಯಂಡ್ ಇಲ್ಲ, ಇಲ್ಲಿ ಆ್ಯಂಡ್ ಬರ್ಕೊಂಡಿದ್ದೀರಲ್ಲ, ಮೀನಿಂಗ್ ಸೇಮ್ ಅಲ್ವಾ ಸ್ಟೂಡೆಂಟ್ಸ್, ಅದರಿಂದ ಆ ರೀತಿ ಬರೆದು. ಯಾಕಂದ್ರೆ ಇದು ಇಲ್ಲಿ ಎರಡು ಪ್ರಾಪರ್ಟಿ ಇದೆ, ಇದೊಂದು ಪ್ರಾಪರ್ಟಿ ಇದೆ, ಅವೆರಡೂ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಬೇಕು. ಅರ್ಥ ಆಗ್ತಿದ್ಯಾ. ಓಕೆ, ಸೊ ಆ ಪ್ರಾಪರ್ಟೀಸ್ಗಳನ್ನ ಸ್ಯಾಟಿಸ್ಫೈ ಮಾಡೋ ಎಲಿಮೆಂಟ್ಸ್ಗಳನ್ನ ನಾನು ಇಲ್ಲಿ ಲಿಸ್ಟ್ ಮಾಡ್ಕೊಂಡ್ರೆ, ಆ ಲಿಸ್ಟ್ ಮಾಡ್ಕೊಂಡಿದ್ದನ್ನ ನಾನೇನಂತ ಕರಿತೀವಿ, ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಆಸ್ ವಿ ಆರ್ ಡನ್ ಇನ್ ದ ಪ್ರೀವಿಯಸ್ ಒನ್. ಲಿಸ್ಟ್ ಮಾಡ್ಕೊಂಡಿರೋದು ರೋಸ್ಟರ್ ಫಾರ್ಮ್, ಅದೇ ಪ್ರಾಪರ್ಟಿ ಬರೆದ್ರೆ ಸೆಟ್ ಬಿಲ್ಡರ್ ಫಾರ್ಮ್. ಅರ್ಥ ಆಯ್ತಲ್ಲ ಎಲ್ಲರಿಗೂ. ಡಿಡ್ ಯು ಆಲ್ ಗೆಟ್ ಇಟ್ ಸ್ಟೂಡೆಂಟ್ಸ್? ಓಕೆ, ಸೊ ನಾವು ವಿ ಶಾಲ್ ಸ್ಟಾರ್ಟ್ ವಿತ್ ದ ಎಕ್ಸಸೈಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಏನಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್ ಜಸ್ಟಿಫೈ ಯುವರ್ ಆನ್ಸರ್. ಇದರಲ್ಲಿ ಯಾವುದು ಸೆಟ್ ಆಗಿದೆ ಅದನ್ನ ಮೆನ್ಷನ್ ಮಾಡಬೇಕು, ಆ್ಯಂಡ್ ಅದನ್ನು ಯಾಕೆ ಸೆಟ್ ಆಗಿದೆ ಅಂತ ನಮ್ಮ ಅದನ್ನ ಒಂದು ಆನ್ಸರ್ ಇಂದ ಒಂದು ಅಂದರೆ ವಿ ನೀಡ್ ಟು ಜಸ್ಟಿಫೈ ಅವರ್ ಆನ್ಸರ್. ಇದು ಸೆಟ್ ಆಗಿದೆ, ಯಾಕೆ ಸೆಟ್ ಆಗಿದೆ ಅಂತ ಹೇಳ್ಬೇಕು. ಅರ್ಥ ಆಗ್ತಿದ್ಯಾ. ಸೆಟ್ ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ ಅಂತ ಹೇಳ್ಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್ ಇಲ್ಲಿ ಸೆಟ್ ಆದರೆ, ಈಗ ಲೆಟ್ ಮಿ ಕಮ್ ಟು ದ ಪ್ರೀವಿಯಸ್ ಕ್ವಶನ್. ಮೊದಲನೇ ಕ್ವಶನ್ಗೆ ಬರೋಣ. ಸೊ ಮೊದಲನೇ ಕ್ವಶನ್ ಏನಂತ ಹೇಳಿದ್ದಾರೆ, ದ ಕಲೆಕ್ಷನ್ ಆಫ್ ಆಲ್ ಮಂತ್ಸ್ ಆಫ್ ಅ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ. ಸೊ ಇದನ್ನು ಯಾರನ್ನೇ ಕೇಳಿ ಸ್ಟೂಡೆಂಟ್ಸ್ ನೀವು, ಟೆಲ್ ಆರ್ ನೇಮ್ ದ ಮಂತ್ಸ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಜೆ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಇಷ್ಟೇ, ಜನವರಿ, ಜೂನ್ ಮತ್ತು ಜುಲೈ. ಹೌದಲ್ವಾ, ಜನವರಿ, ಜೂನ್ ಮತ್ತು ಜುಲೈ. ಯಾರನ್ನೇ ಕೇಳಿದ್ರು ಈ ಮೂರನ್ನೇ ಹೇಳ್ತಾರೆ ಹೊರತು ಬೇರೆ ಯಾವುದು ಹೇಳೋದಿಲ್ಲ. ರೈಟ್, ಹಂಗಾದ್ರೆ ಏನಾಯ್ತು, ಇಟ್ ಇಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್, ದೆರ್ ಇಸ್ ನೋ ಕನ್ಫ್ಯೂಷನ್ ಇನ್ ಇಟ್ ಸ್ಟೂಡೆಂಟ್ಸ್. ಅದರಿಂದ ಏನಂತ ಹೇಳ್ಬೋದು, ಇಟ್ ಇಸ್ ಅ ಸೆಟ್. ಹೌದಲ್ಲ. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ನಾನು ಇದನ್ನ ಹೇಗೆ ಆನ್ಸರ್ ಮಾಡ್ತೀನಿ ನೋಡಿ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್? ಎಸ್, ದ ಕಲೆಕ್ಷನ್ ಇಸ್ ಅ ಸೆಟ್. ಎಸ್, ದ ಕಲೆಕ್ಷನ್ ಇಸ್ ಅ ಸೆಟ್. ದ ಕಲೆಕ್ಷನ್ ಇಸ್ ಅ ಸೆಟ್. ಯಾಕೆ? ರೀಸನ್ ಏನು ಸ್ಟೂಡೆಂಟ್ಸ್? ರೀಸನ್ ಏನು? ಬಿಕಾಸ್ ರೀಸನ್ it is a well defined collection. It is a well defined collection. It is a well defined collection. It is a well defined collection of the months. It is a well defined collection of the months. ಯಾವುದು? January, next
ಜೂನ್, ನೆಕ್ಸ್ಟ್ ಜುಲೈ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ರೈಟ್. ಸೊ ಇಟ್ಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ನಿಲ್ಸಿದ್ರು ಸಾಕು. ಇಟ್ಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ನಿಲ್ಸಿದ್ರು ಸಾಕು. ಜಸ್ಟ್ ನೀವು ಮಾಡಬೇಕಾಗಿರೋದೇನು, ಇಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳೋದು. ನಾಟ್ ಎ ಸೆಟ್ ಆಗಿದ್ರೆ ದೆರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ಬೋದು. ಓಕೆ, ಅದನ್ನು ಕೂಡ ಎಕ್ಸಾಂಪಲ್ ಬರೆಸ್ತೀನಿ, ಯು ವಿಲ್ ಗೆಟ್ ಟು ನೋ. ಸೊ ಎರಡನೇದು ನೋಡಿ ಸ್ಟೂಡೆಂಟ್ಸ್. ಸೊ ದ ಸೆಕೆಂಡ್ ಕ್ವಶನ್ ಇಸ್ ವಾಟ್ ಗಿವನ್ ಹಿಯರ್ ಇಟ್ ಆಸ್ ದ ಕಲೆಕ್ಷನ್ ಆಫ್ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಇನ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್, ರೆಡ್ ಕಲರಲ್ಲಿ ಯಾಕೆ ಅಂಡರ್ಲೈನ್ ಮಾಡಿದೆ ಅಂತಂದ್ರೆ ಅಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಅಂತ ಬಂದಿದೆ. ಸಿನ್ಸ್ ಇಟ್ ಇಸ್ ಗಿವನ್ ಆಸ್ ಮೋಸ್ಟ್ ಟ್ಯಾಲೆಂಟೆಡ್, ಪ್ರಾಬ್ಲಮ್ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ರೈಟರ್ಸ್ ಅಂತ ಕೊಟ್ಟಾಗ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಇಫ್ ಯು ಆಸ್ಕ್ ಯು ಟು ಜಸ್ಟ್ ಲಿಸ್ಟ್ ದ ರೈಟರ್ಸ್ ಆಫ್ ಕರ್ನಾಟಕ, ರೈಟರ್ಸ್ ಆಫ್ ಇಂಡಿಯಾ ಅಂತಂದ್ರೆ ಯು ವಿಲ್ ಜಸ್ಟ್ ಏನೋ ಅವ್ರನ್ನ ಬುಕ್ ಬರ್ತಿದ್ರೆ ಸಾಕು, ಅವ್ರನ್ನ ರೈಟರ್ಸ್ ಅಂತ ಕರಿತೀರಾ. ಬಟ್ ಅದರಲ್ಲೇನಾದ್ರು ಮೋಸ್ಟ್ ಟ್ಯಾಲೆಂಟೆಡ್ ಅಂತ ಬಂತು ಅಂತಂದ್ರೆ ಆಗ ಏನಾಗುತ್ತೆ, ಇಟ್ ವಿಲ್ ದ ಒಪಿನಿಯನ್ಸ್ ವಿಲ್ ಚೇಂಜ್ ಫ್ರಮ್ ಪರ್ಸನ್ ಟು ಪರ್ಸನ್. ಇಟ್ ಈಸ್ ನಾಟ್ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಸಿನ್ಸ್ ಇಟ್ ಇಸ್ ನಾಟ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಸ್ಟೂಡೆಂಟ್ಸ್, ಇಟ್ ಇಸ್ ನಾಟ್ ಅ ಸೆಟ್. ಹೌದಲ್ವಾ? ರೈಟ್. ಅದರಿಂದ ಸ್ಟೂಡೆಂಟ್ಸ್ ಇಲ್ಲಿ ನಾವೇನಂತ ಬರೀಬಹುದು, ವಾಟ್ ವಿ ಕ್ಯಾನ್ ರೈಟ್ ಹಿಯರ್ ಸ್ಟೂಡೆಂಟ್ಸ್, ವಿ ಕ್ಯಾನ್ ರೈಟ್ ಹಿಯರ್ ಇಟ್ ಆಸ್ ಸೆಕೆಂಡ್ ಒನ್ ಬರೋಣ. ಸೆಕೆಂಡ್ ಕ್ವಶನ್ ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್, ನೋ ದ ಕಲೆಕ್ಷನ್ ಇಸ್ ನಾಟ್ ಅ ಸೆಟ್. ದ ಕಲೆಕ್ಷನ್ ಇಸ್ not a set. Reason students, what is the reason? Reason is there is a difference of opinion. There is a difference of opinion from person to person, from person to person, from person to person, to decide the list of talented writers. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದಿಸ್ ಇಸ್ ದ ರೀಸನ್ ವಿ ಕ್ಯಾನ್ ಗಿವ್. ಎಸ್ಪೆಷಲಿ ದ ಫಸ್ಟ್ ಲೈನ್ ಏನದು, ದರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಫ್ರಮ್ ಪರ್ಸನ್ ಟು ಪರ್ಸನ್. ದಿಸ್ ಇಸ್ ಇಂಪಾರ್ಟೆಂಟ್. ಸೆಕೆಂಡ್ ಲೈನ್ ಇದು ಬರೆದ್ರು ಓಕೆ, ಬರೀದೇ ಇದ್ರು ಓಕೆ. ಇಲ್ಲಿಂದ ಟು ಡಿಸೈಡ್ ದ ಲಿಸ್ಟ್ ಆಫ್ ಟ್ಯಾಲೆಂಟೆಡ್ ರೈಟರ್ಸ್ ಅದನ್ನ ಬರೆದ್ರು ಓಕೆ, ಬರೀದೇ ಇದ್ರು ಓಕೆ. ಬಟ್ ಇದು ತುಂಬಾನೇ ಮುಖ್ಯ, ಏನು, ದರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಫ್ರಮ್ ಪರ್ಸನ್ ಟು ಪರ್ಸನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮುಂಚೆ ಪ್ರಾಬ್ಲಮ್ ಅಲ್ಲಿ ಇಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅದು ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ ಅಲ್ಲಿ ಇಟ್ ಈಸ್ ದರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಬರೆಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಹಂಗಾದ್ರೆ ಯಾವುದು ಸೆಟ್ ಆಗುತ್ತೆ ಅದಕ್ಕೆ ಏನಂತ ಹೇಳ್ಬೋದು, ಇಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ಬೋದು. ಅಂಡ್ ಯಾವುದು ಸೆಟ್ ಆಗಿಲ್ಲ ಅದಕ್ಕೆ ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್, ವಿ ಕ್ಯಾನ್ ಗಿವ್ ದ ರೀಸನ್ ಲೈಕ್ ದಿಸ್, ದರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಬರೆದ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಕ್ವಶನ್. ಏನಂತ ಇದೆ, ಅ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಸ್ ಐ ಟೋಲ್ಡ್ ಇನ್ ದ ಪಾಸ್ಟ್. ಸೊ ಇಲ್ಲಿ 11 ಬೆಸ್ಟ್ ಬ್ಯಾಟ್ಸ್ಮನ್ ನಾನು ಲಿಸ್ಟ್ ಮಾಡಬೇಕು. 11 ಬೆಸ್ಟ್ ಬ್ಯಾಟ್ಸ್ಮನ್ ಲಿಸ್ಟ್ ಮಾಡೋಕೆ ಹೋದ್ರೆ ಸ್ಟೂಡೆಂಟ್ಸ್, ನನಗೆ ಬ್ಯಾಟ್ಸ್ಮನ್ ಲಿಸ್ಟ್ ಮಾಡಿ ಅಂತಂದ್ರೆ ಓಕೆ, ಬೆಸ್ಟ್ ಬ್ಯಾಟ್ಸ್ಮನ್ ಒನ್ಸ್ ಅಗೇನ್ ದರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್. ಹೌದಲ್ವಾ? ಸೊ ಅದರಿಂದ ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್, ದಿಸ್ ಇಸ್ ನಾಟ್ ಅ ಸೆಟ್. ಸೊ ಇಲ್ಲೇ ಬರೀತೀನಿ, ರೀಸನ್ ಹೇಳ್ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ನಾನು ಮತ್ತೆ ಇನ್ನೊಂದ್ಸಲ ರೀಸನ್ನ ಬೇಕಾದ್ರೆ ಬರೆಸ್ತೀನಿ. ಇಲ್ಲಿ ಜಸ್ಟ್ ಸೆಟ್ ಯಾವುದು, ನಾಟ್ ಅ ಸೆಟ್ ಯಾವುದು ಅಂತ ಮೆನ್ಷನ್ ಮಾಡ್ತೀನಿ. ರೀಸನ್ ಇಷ್ಟೇನೆ. ರೀಸನ್ ಏನು, ದೆರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಫ್ರಮ್ ಪರ್ಸನ್ ಟು ಪರ್ಸನ್. ಇಷ್ಟು ಬರೆದ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಸೆಟ್ ಆದ್ರೆ ಇಟ್ ಇಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ಅರ್ಥ ಆಗ್ತಿದ್ಯಾ? ಓಕೆ, ಫೈನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ಎಸ್, ಇಟ್ ಇಸ್ ಅ ಸೆಟ್. It is a set. ಹೌದಲ್ವಾ? ರೈಟ್. ಸೊ ಲೆಟ್ ಮಿ ಚೇಂಜ್ ದ ಇಂಕ್. ದಿಸ್ ಇಂಕ್ ಡಸ್ ನಾಟ್ ಲುಕ್ ಗುಡ್, ಸಾರಿ. ಸೊ ಇಟ್ ಈಸ್ ಅ ಸೆಟ್. ಇಟ್ ಈಸ್ ಅ ಸೆಟ್. ಹೌದಲ್ವಾ? ರೈಟ್. ನೆಕ್ಸ್ಟ್, ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 100. ಮಾಡ್ಬೋದಲ್ಲ ಸ್ಟೂಡೆಂಟ್ಸ್? ಲೆಸ್ ದೆನ್ 100 ಯಾವುದಿದೆ, 1 to 99 ಇದೆ. ಸೊ ಹಂಗಾದ್ರೆ ಅದನ್ನು ಲಿಸ್ಟ್ ಮಾಡ್ಬೋದು. ಯಾರನ್ನೇ ಕೇಳಿದ್ರು ಅದೇ ಲಿಸ್ಟ್ನ ಕೊಡ್ತಾ ಹೋಗ್ತಾರೆ. ಹಂಗಾದ್ರೆ ಏನಾಯ್ತು, ಇಟ್ ಇಸ್ ಅ ಸೆಟ್. ಹೌದಲ್ಲ ಸ್ಟೂಡೆಂಟ್ಸ್? ಎಸ್, ಇಟ್ ಇಸ್ ಅ ಸೆಟ್. It is a set. Okay, so next ಬರೋಣ. A collection of novels written by the writer ಮುನ್ಷಿ ಪ್ರೇಮ್ಚಂದ್. ಸೊ ಮುನ್ಷಿ ಪ್ರೇಮ್ಚಂದ್ ಅವರು ಯಾವ್ಯಾವ ನಾವೆಲ್ಸ್ನ ಬರೆದಿದ್ದಾರೆ ಅಂತ ಕೇಳಿದ್ರೆ ಯಾರನ್ನು ಕೇಳಿದ್ರು ಅದೇ ನಾವೆಲ್ಸ್ನ ಹೆಸರು ಹೇಳ್ತಾರೆ. ಪರ್ಸನ್ ಟು ಪರ್ಸನ್ ಏನು ಚೇಂಜ್ ಆಗೋದಿಲ್ಲ. ಹೌದಲ್ಲ? ರೈಟ್. ಹಂಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್ ಅದು? ಎಸ್, ಇಟ್ ಇಸ್ ಅ ಸೆಟ್. ಇಟ್ ಈಸ್ ಅ ಸೆಟ್. ಓಕೆ, ಸೊ ನೆಕ್ಸ್ಟ್, ದ ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್.
ಆಲ್ ಇವನ್ ಇಂಟಿಜರ್ಸ್, ಎಲ್ಲ ಇವನ್ ಇಂಟಿಜರ್ಸ್ಗಳನ್ನು ಲಿಸ್ಟ್ ಮಾಡಬೇಕು. ಯಾರೇನು ಕೇಳಿದ್ರು ಅದೇ ಹೇಳ್ತಾರೆ. 2 4 6 ಈ ಕಡೆ -2 -4 -6 ರೈಟ್, ಆಲ್ ದೋಸ್ ಆರ್ ಇವನ್ ಇಂಟಿಜರ್ಸ್. ಹೌದಲ್ವಾ? ರೈಟ್. ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್, ಯಾರನ್ನು ಕೇಳಿದ್ರು ಅದೇ ಲಿಸ್ಟ್ ಕೊಡೋದ್ರಿಂದ ಮೇ ಬಿ ಇಟ್ ಇಸ್ ಇನ್ಫೈನೈಟ್, ಸ್ವಲ್ಪ ಲೆಂತ್ ಜಾಸ್ತಿ ಇರ್ಬೋದು, ಅದು ಕೌಂಟ್ಲೆಸ್ ಇರ್ಬೋದು. ಬಟ್ ಏನಾಗುತ್ತೆ, ಎಲ್ಲರೂ ಕೇಳಿದ್ರು ಕೂಡ ಅದನ್ನೇ ಹೇಳ್ತಾರೆ. 2 4 6 ಅಂದ್ರೆ ಏನು ಅಂತ ಹೇಳ್ತಾರೆ, ಈವನ್ ಇಂಟೀಜರ್ಸ್ ಅಂತಾನೆ ಹೇಳ್ತಾರೆ. ಯಾರನ್ನು ಕೇಳಿದ್ರು ಅದನ್ನೇ ಹೇಳ್ತಾರೆ. ಹೌದಲ್ವಾ? ರೈಟ್. ದೇರ್ ಫೋರ್ ದೇರ್ ಇಸ್ ನೋ ಡಿಫರೆನ್ಸ್ ಒಪಿನಿಯನ್, ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಒಂದು 2 ಅಂತ ಹೇಳಿದ್ರೆ ಅದನ್ನ ಈ ಸೆಟ್ ತಗೋಬರ್ಬೋದಾ? ತಗೋಬರ್ಬೋದು. 100 ಅಂತ ಹೇಳಿದ್ರೆ ಎಸ್ ವಿ ಕ್ಯಾನ್ ಬ್ರಿಂಗ್ ದಟ್ ಎಲಿಮೆಂಟ್ ಇನ್ ದ ಸೆಟ್. ಹಂಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್, ದೇರ್ ಇಸ್ ನೋ ಕನ್ಫ್ಯೂಷನ್, ಇಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಹೌದಲ್ಲ? ರೈಟ್. ದೇರ್ ಫೋರ್ ಇಟ್ ಇಸ್ ಅ ಸೆಟ್ ಸ್ಟೂಡೆಂಟ್ಸ್. ಸೊ ಏನಾಯ್ತು, ಇಟ್ ಇಸ್ ಅ ಸೆಟ್. ನೆಕ್ಸ್ಟ್, ದ ಕಲೆಕ್ಷನ್ ಆಫ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಸೊ ಈ ಸೆಟ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಕಲೆಕ್ಷನ್ ಆಫ್ ಕ್ವಶನ್ಸ್, ಎಲ್ಲ ಕ್ವಶನ್ಸ್ಗಳನ್ನ ಒಂದು ಕಲೆಕ್ಷನ್ ಮಾಡಿ, ಒಂದು ಗ್ರೂಪ್ ಮಾಡಿ ಅಂತ ಹೇಳಿದ್ರೆ ಯಾರನ್ನು ಕೇಳಿದ್ರು ಮಾಡ್ತೀರಾ ಅಲ್ವಾ? ಎಲ್ಲರೂ ಹೇಳೋದು ಒಂದೇ ಸೇಮ್ ಕ್ವಶನ್ಸ್ಗಳ ಲಿಸ್ಟ್ ಅಲ್ವಾ ಸ್ಟೂಡೆಂಟ್ಸ್? ಏನಾದರೂ ನೀವು ಬೇರೆ ಚಾಪ್ಟರ್ ಬೇರೆ ಕ್ವಶನ್ಸ್ಗಳನ್ನ ಹೇಳಕ್ ಸಾಧ್ಯನಾ? ಸಾಧ್ಯ ಇಲ್ಲ. ನೀವು ಹೇಳಕ್ ಸಾಧ್ಯ ಇರೋದು ಅದೇ ಚಾಪ್ಟರ್ ಅದೇ ಕ್ವಶನ್ಗಳನ್ನ ಹೇಳಕ್ ಸಾಧ್ಯ. ಸೊ ಅದರಿಂದ ಎಲ್ಲರನ್ನು ಯಾರನ್ನೇ ಕೇಳಿದ್ರು ಕೂಡ ಸೇಮ್ ಲಿಸ್ಟ್ ಕೊಡೋದ್ರಿಂದ ಅದೇನಾಗುತ್ತೆ ಸ್ಟೂಡೆಂಟ್ಸ್, ಇಟ್ ಇಸ್ ಅ ಸೆಟ್ ಆಗುತ್ತೆ. ದೇರ್ ಫೋರ್ ಇಟ್ ಇಸ್ ಅ ಸೆಟ್. ಹೌದಲ್ಲ? ರೈಟ್. ಇಟ್ ಇಸ್ ಅ ಸೆಟ್. ನೆಕ್ಸ್ಟ್ ಒನ್ ಬರೋಣ ಸ್ಟೂಡೆಂಟ್ಸ್, ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ಸ್. ಸೊ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಅಂತ ಬಂತು. ಸೊ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಅಂತ ಅಂದಾಗ ನಿಮಗೆ ಆಗಲೇ ಹೇಳಿದ್ದೀನಿ ಸ್ಟೂಡೆಂಟ್ಸ್ ನಾನು, ಡೇಂಜರಸ್, ಮೋಸ್ಟ್ ಡೇಂಜರಸ್ ಏನಾಗುತ್ತೆ, ಫ್ರಮ್ ಪರ್ಸನ್ ಟು ಪರ್ಸನ್ ಅದು ಒಪಿನಿಯನ್ ಚೇಂಜ್ ಆಗುತ್ತೆ. ಹೌದಲ್ಲ? ರೈಟ್. ಸೊ ಡೇಂಜರಸ್, ಡಾಗ್ ಇಸ್ ಡೇಂಜರಸ್ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಅದನ್ನ ಡೇಂಜರಸ್ ಅಲ್ಲ ಅಂತ ಹೇಳ್ಬೋದು. ರೈಟ್. ಸೊ ದೆರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಫ್ರಮ್ ಪರ್ಸನ್ ಟು ಪರ್ಸನ್. ದೇರ್ ಫೋರ್ ಇಟ್ ಈಸ್ ನಾಟ್ ಅ ಸೆಟ್. ಸೊ ದಿಸ್ ಈಸ್ ನಾಟ್ ಅ ಸೆಟ್. It is not a set. It is not a set. ಅರ್ಥ ಆಗಿದೆ ಎಲ್ಲರಿಗೂ? ಸೊ ರೀಸನ್ ಏನು ಅಂತ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್ ನಾನು. ಸೊ ಇನ್ನೊಂದ್ಸಲ ಬೇಕಾದ್ರೆ ರೀಸನ್ಸ್ನ ಹೇಳ್ಕೊಡ್ತೀನಿ ನೋಡಿ. ಇದರಲ್ಲಿ ಸ್ಟೂಡೆಂಟ್ಸ್ ಸೆಟ್ ಆದರೆ ಇಷ್ಟು ಬರೆದ್ರೆ ಸಾಕು, ಸೆಟ್ ಆದರೆ ಸ್ಟೂಡೆಂಟ್ಸ್ ಇಷ್ಟು ಬರೆದ್ರೆ ಸಾಕು, ಇನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ರೀಸನ್ ಇಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಇದರಲ್ಲಿ ಸ್ಟೂಡೆಂಟ್ಸ್ there is a difference of opinion from person to person. ಇಷ್ಟೇ ಸಾಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ. ಸೊ ಇಷ್ಟು ರೀಸನ್ಸ್ಗಳನ್ನ ಕೊಟ್ಟರೆ ಸಾಕು ಸ್ಟೂಡೆಂಟ್ಸ್. ಎಸ್, ವಿ ಕ್ಯಾನ್ ಈಸಿಲಿ ಟೆಲ್ ದ್ಯಾಟ್ ವೆದರ್ ಇಟ್ಸ್ ಅ ಸೆಟ್ ಆರ್ ಇಟ್ ಈಸ್ ನಾಟ್ ಅ ಸೆಟ್. ಅರ್ಥ ಆಗ್ತಿದೆಯಾ? ಸೊ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಇವೆರಡು ರೀಸನ್ಸ್ಗಳನ್ನ ಕೊಡಿ. ಒಂದು ಸೆಟ್ ಆಗಿದ್ರೆ ಈ ರೀಸನ್, ಸೆಟ್ ಆಗಿಲ್ಲ ಅಂದರೆ ಈ ರೀಸನ್, ಆಮೇಲೆ ಸೆಟ್ ಆಗಿದೆಯೋ ಇಲ್ವೋ ಅಂತ ಮೆನ್ಷನ್ ಮಾಡಿ ಸಾಕು. ಸೊ ಯು ವಿಲ್ ಗೆಟ್ 100% ಮಾರ್ಕ್ಸ್. ಗಾಟ್ ಇಟ್? ಓಕೆ. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ, ಇನ್ಸರ್ಟ್ ದಿ ಅಪ್ರೋಪ್ರಿಯೇಟ್ ಸಿಂಬಲ್. ಸ್ಟೂಡೆಂಟ್ಸ್ ಇದರಲ್ಲಿ ಎರಡು ಸಿಂಬಲ್ ಕೊಟ್ಟಿದ್ದಾರೆ. ಒಂದು ಸಿಂಬಲ್ ಈ ರೀತಿ ಇದೆ, ಓಕೆ, ಎಪ್ಸಲಾನ್, ನಿಮ್ಮ ಎಪ್ಸಲಾನ್ ಸಿಂಬಲ್ ಇದೆಯಲ್ಲ ಆ ರೀತಿ. ಇನ್ನೊಂದು ಸಿಂಬಲ್ ಸ್ಟೂಡೆಂಟ್ಸ್ ಈ ರೀತಿ ಇದೆ. ಸೊ ಏನು ಈ ಸಿಂಬಲ್ ಹೇಳುತ್ತೆ ಅಂತಂದ್ರೆ, ದಿಸ್ ಸಿಂಬಲ್ ಟೆಲ್ಸ್ ಅಸ್ ದಟ್ ಇಟ್ ಇಸ್ ಬಿಲಾಂಗ್ಸ್ ಟು ದಿಸ್ ಸೆಟ್. ದಿಸ್ ಸಿಂಬಲ್ಸ್ ಟೆಲ್ಸ್ ದಟ್ ಬಿಲಾಂಗ್ಸ್ ಟು ಅಂತ ಹೇಳ್ತಾರೆ. ಬಿಲಾಂಗ್ಸ್ ಟು ಇದನ್ನ ಸ್ಟೂಡೆಂಟ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಇದ್ದಾಗ ಹೇಳ್ತೀವಿ. ಡಸ್ ನಾಟ್ ಬಿಲಾಂಗ್ಸ್ ಟು. ಸೊ ದೀಸ್ ಆರ್ ದಿ ಟೂ ಡಿಫ್ರೆಂಟ್ ಸಿಂಬಲ್ಸ್. ಇದನ್ನ ಯಾವಾಗ ಹೇಳ್ತೀವಿ ಅಂದರೆ, ಒಂದು ಸೆಟ್ ತಗೊಂಡಿರ್ತೀನಿ, ಆ ಸೆಟ್ಟಲ್ಲಿ ಆ ಎಲಿಮೆಂಟ್ ಇದ್ದರೆ, ಈಗ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್, ಫಸ್ಟ್ 10 ನ್ಯಾಚುರಲ್ ನಂಬರ್ಸ್, ಸೆಟ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಲ್ಲಿ 1 2 3 4 5 6 7 8 9 10 ಇದೆ. 9 ಅಂದರೆ 9 ಅಂತ ಬಂದಾಗ ಅದು ಆ ಸೆಟ್ಟಲ್ಲಿ ಇದೆ, ಅದರಿಂದ ಬಿಲಾಂಗ್ಸ್ ಟು ಯೂಸ್ ಮಾಡ್ತೀನಿ. ಅದೇ 15 ಅಂತ ಬಂದರೆ ಆ 15 ಅನ್ನೋದು ಸ್ಟೂಡೆಂಟ್ಸ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಒಳಗಡೆ ಇಲ್ಲ. ಹೌದಲ್ಲ? ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಒಳಗಡೆ ಇಲ್ಲದೆ ಇರೋದ್ರಿಂದ ನಾನು 15 ಅಂತ ಬರೆದ್ರೆ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಆಗ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಒಂದು ಎಲಿಮೆಂಟ್ ಒಂದು ಸೆಟ್ಟಲ್ಲಿ ಇದ್ದರೆ ಇಟ್ ಬಿಲಾಂಗ್ಸ್ ಟು. ಓಕೆ. ಒಂದು ಎಲಿಮೆಂಟ್ ಒಂದು ಸೆಟ್ಟಲ್ಲಿ ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು. ಈಗ ನೋಡಿ, ಒಂದು ಸೆಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಏನು ಕೊಟ್ಟಿದ್ದಾರೆ? 1 2 3 4 5 6 ಕೊಟ್ಟಿದ್ದಾರೆ. ಹೌದಾ? ದಿಸ್ ಇಸ್ ದ ಸೆಟ್ ಗಿವನ್ ಫಾರ್ ಅಸ್. ಸೊ ಈಗ ಸ್ಟೂಡೆಂಟ್ಸ್ ಮೊದಲನೇದು 5 ಅಂತ ಇದೆ, ಎ ಒಳಗಡೆ ಇದೆಯಾ? 5 ಅನ್ನೋ ಎಲಿಮೆಂಟ್ ಎ ಅಲ್ಲಿ ಇದೆಯಾ? ಇಲ್ಲಿದೆ ಅಲ್ವಾ ಸ್ಟೂಡೆಂಟ್ಸ್? ಅದರಿಂದ ಬಿಲಾಂಗ್ಸ್ ಟು. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? 8 ಅಂತ ಇದೆ. 8 ಇಲ್ಲಿದೆಯಾ? ಈ ಸೆಟ್ ಇದರಲ್ಲಿ ಇದೆಯಾ? ಇಲ್ಲ ಅಲ್ವಾ? ಸೊ ಏನು ಮಾಡ್ತೀವಿ? ಡಸ್ ನಾಟ್ ಬಿಲಾಂಗ್ಸ್ ಟು. ಓಕೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ಸ್ಟೂಡೆಂಟ್ಸ್? ಇಲ್ಲಿ 0 ಇದೆ. ಸೊ 0 ಇಲ್ಲಿದೆಯಾ? ಇಲ್ಲಿಲ್ಲ ಅಲ್ಲ? ಸೊ ಅದರಿಂದ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಓಕೆ. ಸೊ ಲೆಟ್ ಮಿ ಕಮ್ ಟು ದ ಫೋರ್ತ್ ಒನ್ ಏನಿದೆ? 4 ಅಂತ ಇದೆ. 4 ಅನ್ನೋದು ಎ ಎಲ್ಲಿದೆಯಾ? ಎಸ್ ಇದೆ. ಸೊ ಬಿಲಾಂಗ್ಸ್ ಟು. ಫಿಫ್ತ್ ಒನ್ ಏನಿದೆ ಸ್ಟೂಡೆಂಟ್ಸ್? ಇದರಲ್ಲಿ 2 ಇದೆ.
ಸೊ 2 ಅನ್ನೋದು ಎ ಇದೆಯಾ? ಎಸ್ ಇದೆ, ಸೊ ಬಿಲಾಂಗ್ಸ್ ಟು. 6th ಒನ್ ಸ್ಟೂಡೆಂಟ್ಸ್ 10 ಇದೆ, ಸೊ 10 ಎ ಇದೆಯಾ? ಎ ಇಲ್ಲ, ಸೊ ಡಸ್ ನಾಟ್ ಬಿಲಾಂಗ್ಸ್ ಟು. ಅರ್ಥ ಆಗ್ತಿದ್ಯಾ? ಸೊ ಬಿಲಾಂಗ್ಸ್ ಟು ಇದ್ದಾಗ ಮತ್ತೆ ಡಸ್ ನಾಟ್ ಬಿಲಾಂಗ್ಸ್ ಟು ಇದ್ದಾಗ ಏನಾಗುತ್ತೆ ಅಂತ ಅರ್ಥ ಆಗ್ತಿದ್ಯಾ? ಆರ್ ಯು ಆಲ್ ಗೆಟಿಂಗ್ ಇಟ್ ಸ್ಟೂಡೆಂಟ್ಸ್? ಎನಿ ಡೌಟ್ ಹಿಯರ್? ಐ ಹೋಪ್ ದೇರ್ ಇಸ್ ನೋ ಡೌಟ್. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಫರ್ದರ್ ಕ್ವಶನ್ಸ್. ಓಕೆ, ಸೊ ಏನಿದೆ, ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್. ಇದನ್ನು ರೋಸ್ಟರ್ ಫಾರ್ಮಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋ ಪ್ರತಿಯೊಂದು ಸೆಟ್ಟನ್ನು ಕೂಡ ರೋಸ್ಟರ್ ಫಾರ್ಮಲ್ಲಿ ಬರೀರಿ. ಹಂಗಾರೆ ಇದು ಯಾವ ಫಾರ್ಮಲ್ಲಿ ಇದೆ? ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಇದೆ. ಈ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿರೋದನ್ನ ರೋಸ್ಟರ್ ಫಾರ್ಮಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ರೈಟ್, ಹಂಗಾದ್ರೆ ಹೇಗೆ ಬರೆಯೋದು ಸ್ಟೂಡೆಂಟ್ಸ್? ಔ ಟು ರೈಟ್ ಇಟ್? ಲಿಸ್ಟ್ ಮಾಡಿದ್ರೆ ಸಾಕು. ರೋಸ್ಟರ್ ಫಾರ್ಮಲ್ಲಿ ಬರೀಬೇಕಾದ್ರೆ ಕೆಲವು ರೂಲ್ಸ್ಗಳಿದೆ. ಏನು? ಎಲಿಮೆಂಟ್ಸ್ಗಳನ್ನ ಲಿಸ್ಟ್ ಮಾಡಬೇಕು. ಆ್ಯಂಡ್ ಪ್ರತಿಯೊಂದು ಎಲಿಮೆಂಟ್ಸ್ ನಡುವೆ ಏನು ಬರಬೇಕು? ಕಾಮ ಬರಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಫ್ಲವರ್ ಬ್ರಾಕೆಟ್, ಎಂಡಿಂಗಲ್ಲಿ ಒಂದು ಫ್ಲವರ್ ಬ್ರಾಕೆಟ್ ಬರಬೇಕು. ಹೌದಲ್ವಾ? ರೈಟ್. ಆ್ಯಂಡ್ ಎಲಿಮೆಂಟ್ಸ್ಗಳನ್ನ ರಿಪೀಟ್ ಮಾಡಬಾರ್ದು. ಒಂದು ಸಲ ಬರೆದ್ರೆ ಸಾಕು, ಮತ್ತೆ ಮತ್ತೆ ಅದನ್ನು ಬರಿಬಾರ್ದು. ರೈಟ್. ಆ್ಯಂಡ್ ಯಾವುದೇ ಆರ್ಡರ್ ಬರೆದ್ರೂ ನಮಗೆ ತೊಂದರೆ ಇಲ್ಲ. ಇಷ್ಟೆಲ್ಲ ರೂಲ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಲಿಸ್ಟ್ ಮಾಡಿದ್ರೆ ಆಯ್ತು ಸ್ಟೂಡೆಂಟ್ಸ್. ಹಂಗಾರೆ ಮೊದಲನೇ ಕ್ವಶನ್ಗೆ ಏನು ಆನ್ಸರ್ ನೋಡೋಣ. ಸೊ ಎ ಅಂತ ಅವರೇ ಬರೆದಿದ್ದಾರೆ ಸ್ಟೂಡೆಂಟ್ಸ್, ಅದೇ ಏನ ನಾನು ಯೂಸ್ ಮಾಡಬೇಕು. ಓಕೆ, ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ಎಕ್ಸ್ ಇಸ್ ಅನ್ ಇಂಟೀಜರ್. ಎಕ್ಸ್ ಇಸ್ ಅನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಅನ್ನೋದೊಂದು ಇಂಟೀಜರ್. ನಾನು ಲಿಸ್ಟ್ ಮಾಡಿದ್ರೆ ಇಲ್ಲಿ ಏನು ಲಿಸ್ಟ್ ಮಾಡ್ಬೇಕು? ನಾನು ಇಂಟೀಜರ್ಸ್ನ ಲಿಸ್ಟ್ ಮಾಡಬೇಕು. ಬಟ್ ಎಲ್ಲ ಇಂಟೀಜರ್ಸ್ನ ಲಿಸ್ಟ್ ಮಾಡಬೇಕಾ? ಇಲ್ಲ, ಎಲ್ಲ ಇಂಟೀಜರ್ಸ್ಗಳನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ್ಯಾವ ಇಂಟೀಜರ್ಸ್ಗಳನ್ನ ಬರಿಬೇಕು? ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋ ಇಂಟೀಜರ್ಗಳನ್ನ ಬರಿಬೇಕು. ಏನು ಕಂಡೀಷನ್ ಇದೆ? ಏನು ಕಂಡೀಷನ್ ಇದೆ ಅಂದರೆ ಸ್ಟೂಡೆಂಟ್ಸ್ ಇಲ್ಲಿ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -3. ಅಂದರೆ ಎಕ್ಸ್ -3ಗಿಂತ ಜಾಸ್ತಿ ಇರಬೇಕು, ಮತ್ತೆ ಅದು ಇಂಟೀಜರ್ ಆಗಿರಬೇಕು. -3ನೂ ಕೂಡ ಸೇರಿರ್ಬೇಕು. ಯಾಕೆ? ಇಲ್ಲಿ ಈಕ್ವಲ್ ಟು ಹಾಕಿದ್ದಾರೆ. ಓಕೆ, ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -3. ಓದ್ಬೇಕಾದ್ರೆ ಹೇಗೆ ಓದ್ತೀರಾ ಇದನ್ನ? -3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್. ಹೌದು, ಅದೇ ರೀತಿ ಎಕ್ಸ್ ಅನ್ನೋ ಎಲಿಮೆಂಟ್ ನಾನು ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -3. ಸೊ ಎಕ್ಸ್ -3ಗಿಂತ ಜಾಸ್ತಿ ಮತ್ತೆ -3ಗೆ ಈಕ್ವಲ್ ಆಗಿರ್ಬೇಕು. ಯಾವುದು? -3 ಆದಮೇಲೆ ಯಾವುದು ನೆಕ್ಸ್ಟ್ ಬರೋದು ಎಲಿಮೆಂಟ್? -2 ಬರುತ್ತೆ. ಅದಾದಮೇಲೆ -1, ಅದಾದಮೇಲೆ 0. ಇದೇ ರೀತಿ ಎಲ್ಲಿ ತನಕ ಬರ್ಕೊಂಡು ಹೋಗ್ಬೋದು ನಾನು? ಅಪ್ ಟು ಸ್ಟೂಡೆಂಟ್ 7. ಆ್ಯಂಡ್ 7 ಸೇರ್ಕೊಂಡಿದ್ಯಾ? 7 ಸೇರ್ಕೊಂಡಿಲ್ಲ. ಯಾಕಂದರೆ ಇಲ್ಲಿ ಲೆಸ್ ದೆನ್ ಅಂತ ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇಲ್ಲ. ಇಲ್ಲಿ ಈಕ್ವಲ್ ಟು ಇತ್ತು ಸ್ಟೂಡೆಂಟ್ಸ್, ಅದಕ್ಕೆ -3 ಸೇರಿಸ್ಕೊಂಡೆ. ಬಟ್ ಇಲ್ಲಿ 7ಗೆ ಈಕ್ವಲ್ ಟು ಇಲ್ಲ. ಅಲ್ಲಿ ಜಸ್ಟ್ ಎಕ್ಸ್ ಇಸ್ ಲೆಸ್ ದೆನ್ 7 ಇದೆ. ನಾನೊಂದು ಇಂಟೀಜರ್ ಬರೀಬೇಕು, ಅದು 7ಗಿಂತ ಕಡಿಮೆ ಇರೋದು ಬರೀಬೇಕಷ್ಟೇ. ಓಕೆ, ಹಂಗಾರೆ ಎಲ್ಲಿ ತನಕ ಹೋಗುತ್ತೆ ಸ್ಟೂಡೆಂಟ್ಸ್? ಅದು 1 2 3 4 5 6 ತನಕ ಬರುತ್ತೆ. ಬಟ್ 7 ಇಸ್ ನಾಟ್ ಇನ್ಕ್ಲೂಡೆಡ್. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ದ ಸೆಟ್ ವಿ ಗೆಟ್ ಇನ್ ದ ರೋಸ್ಟರ್ ಫಾರ್ಮ್. ನೆಕ್ಸ್ಟ್ ಸೆಕೆಂಡ್ ಒನ್. ಸೊ ನೀವು ಕೇಳ್ಬೋದು, ಸರ್ ಇದೇ ರೀತಿ ಬರೀಬೇಕಾ? ಇದನ್ನು ಬೇರೆ ಆರ್ಡ್ರಲ್ಲಿ ಬರೀಬೋದಾ? ಖಂಡಿತ ಬರೀಬೋದು ಸ್ಟೂಡೆಂಟ್ಸ್. ಸ್ಟಾರ್ಟಿಂಗ್ ಇಲ್ಲಿಂದನೇ ಶುರು ಮಾಡಿ, ಏನು ತಪ್ಪೇನಿಲ್ಲ. ಓಕೆ, ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ಎಂಡ್ ಮಾಡಿ, ಏನು ತಪ್ಪೇನಿಲ್ಲ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ನೆಕ್ಸ್ಟ್ ಹೋಗೋಣ. ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಇದನ್ನು ಸ್ಟೂಡೆಂಟ್ಸ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂದರೆ ಯಾವ್ದು ಬರುತ್ತೆ? 1 2 3 4 5 6 ಇಷ್ಟು ನ್ಯಾಚುರಲ್ ನಂಬರ್ಸ್ ಬರುತ್ತೆ. ಓಕೆನಾ? ಸೊ ಇದನ್ನ ಸ್ಟೂಡೆಂಟ್ಸ್ ನಿಮಗೆ ಜಸ್ಟ್ ಒಂದು ನಾಲೆಡ್ಜ್ ಪರ್ಪಸ್ಗೆ ಬರೀತಾ ಇದ್ದೀನಿ. ಇದನ್ನ ಸ್ಟೂಡೆಂಟ್ಸ್ ಇನ್ನೊಂದು ರೀತಿನೂ ಕೇಳ್ಬೋದು. ಇದನ್ನ ಇನ್ನೊಂದು ರೀತಿನೂ ಕೇಳ್ಬೋದು. ಏನಂತ ಅಂದರೆ ಇದಷ್ಟೇ ಅಲ್ಲ, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆಯೋ ರೀತಿಗಳು ಇನ್ನು ಬೇರೆ ಬೇರೆ ರೀತಿ ಬರೀಬೋದು. ಏನಂತ ನೋಡಿ, ಜಸ್ಟ್ ವಾಚ್ ಹಿಯರ್. ಎಕ್ಸ್ ದ ಸೆಟ್ ಆಫ್ ಆಲ್ ಎಕ್ಸ್ such that x belongs to n and x is less than 6 ಅಂತ ಹಾಕ್ತೀನಿ. ಸೊ ಇದು ರೀತಿ ಆಗುತ್ತಲ್ವಾ? x is a natural number and x is less than 6. ಮುಗೀತಲ್ವಾ? ಸೊ ಇದು ಫಾರ್ಮ್ ಯಾವುದಿದು? ಇದು ಕೂಡ ಸೆಟ್ ಬಿಲ್ಡರ್ ಫಾರ್ಮ್. ಯಾಕೆ? ದ ಸೆಟ್ ಆಫ್ ಆಲ್ ಎಕ್ಸ್ ಅಂತ ಹೇಳ್ಬಾರ್ದು, ಕೋಲನ್ ಬರ್ದಿದ್ದೀನಿ ಆ್ಯಂಡ್ ಇಲ್ಲಿ ಪ್ರಾಪರ್ಟಿ ಹಾಕಿದ್ದೀನಿ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಅದನ್ನೇ ಈ ರೀತಿನೂ ಬರಿಬೋದು. ಇದೊಂದೇ ರೀತಿ ಬರಿಬೇಕು ಅಂತೇನಿಲ್ಲ, ಈ ರೀತಿನೂ ಬರಿಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದು ಎರಡೂ ಕೂಡ ಸೇಮ್ ಮೀನಿಂಗ್, ಎರಡೂ ಕೂಡ ಸೆಟ್ ಬಿಲ್ಡರ್ ಫಾರ್ಮ್. ಯಾಕಂದ್ರೆ ಯಾಕೆ ಸೆಟ್ ಬಿಲ್ಡರ್ ಫಾರ್ಮ್ ಆಗುತ್ತೆ? ಇಲ್ಲಿ ಪ್ರಾಪರ್ಟಿ ಯೂಸ್ ಮಾಡಿರೋದ್ರಿಂದ. ಬಟ್ ಇದೇನಾಯ್ತು? ಇದು ರೋಸ್ಟರ್ ಫಾರ್ಮ್. ಯಾಕೆ ರೋಸ್ಟರ್ ಫಾರ್ಮ್ ಆಯಿತು? ಎಲಿಮೆಂಟ್ಸ್ಗಳನ್ನ ಲಿಸ್ಟ್ ಮಾಡಿರೋದ್ರಿಂದ. ನಾನು ಪ್ರಾಪರ್ಟೀಸ್ ಯೂಸ್ ಮಾಡಿದ್ರೆ ಸೆಟ್ ಬಿಲ್ಡರ್ ಫಾರ್ಮ್, ಅದೇನಾದ್ರು ಲಿಸ್ಟ್ ಮಾಡ್ತಾ ಬಂದರೆ ಏನಾಗುತ್ತೆ? ಅದು ರೋಸ್ಟರ್ ಫಾರ್ಮ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಕ್ವಶನ್ ಸ್ಟೂಡೆಂಟ್ಸ್. ಸೊ ಮೂರನೇ ಕ್ವಶನ್ಗೆ ಬರೋಣ. ಮೂರನೇ ಕ್ವಶನ್ ಏನಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್? ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಟೂ ಡಿಜಿಟ್ ನ್ಯಾಚುರಲ್ ನಂಬರ್. ಎಕ್ಸ್ ಅನ್ನೋದು ಒಂದು 2 ಡಿಜಿಟ್ ನ್ಯಾಚುರಲ್ ನಂಬರ್ ಆಗಿದೆ. ಓಕೆ, is 7 a 2 digit a natural number? No, 7 is not a 2 digit natural number, it's a single digit. What about 07? 07 is also single digit. What about 70? 70, it's a 2 digit. ಅಂದರೆ 0 ಮುಂಚೆ ಬಂದರೆ ಒಂದು ಎಲಿಮೆಂಟ್ಗಿಂತ ಮುಂಚೆ 0 ಬಂದರೆ ಆಗ ಸಿಂಗಲ್ ಡಿಜಿಟ್ ಆಗುತ್ತೆ.
ಅದೇ ಎಲಿಮೆಂಟ್ ಆದ್ಮೇಲೆ 0 ಬಂದರೆ 2 ಡಿಜಿಟ್ ಆಗುತ್ತೆ, ಹೌದಲ್ವಾ? ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ಸಚ್ ದ್ಯಾಟ್ ದ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಇಸ್ 8 ಅಂತ ಕೊಟ್ಟಿದ್ದಾರೆ. ಇಟ್ಸ್ ಅ 2 ಡಿಜಿಟ್ ನಂಬರ್. ಆ 2 ಡಿಜಿಟ್ನ ಆ್ಯಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್? ಆಗ ಏನು ಬರುತ್ತೆ ನನಗೆ? ಅದರಲ್ಲಿ ಸಮ್ ಮಾಡಿದ್ರೆ ಆ 2 ಡಿಜಿಟ್ನ ಆ್ಯಡ್ ಮಾಡಿದ್ರೆ 8 ಬರುತ್ತೆ, ಹೌದಾ? ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ 0 8 ತಗೊಳಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಇಟ್ ಈಸ್ 2 ನಂಬರ್ ಇರ್ಬೋದು, ಬಟ್ 0 ಮುಂಚೆ ಬಂದಿರೋದ್ರಿಂದ ಅದನ್ನ 2 ಡಿಜಿಟ್ ಅಂತ ತಗೊಳಕ್ಕೆ ಸಾಧ್ಯ ಇಲ್ಲ. ಬಟ್ 8 0 ತಗೋಬಹುದು, ಹೌದಲ್ಲ? ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಸಿ ಅಲ್ವಾ ಅದು? ಎಸ್, ಸಿ. ಸೊ ಸಿ ಅಲ್ಲಿ ಸೊ ಏನು ಮೊದಲನೇದು 80 ಬರೀತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಆರ್ಡರ್ ಲೆಕ್ಕಕ್ಕೆ ಬರಲ್ಲ, ಯಾವ ಆರ್ಡರ್ ಆದರೂ ಬರೀಬೋದು. ಸೊ 0 8 ಆಗಲಿಲ್ಲ, ಬಟ್ 80 ಬರ್ಕೋಬಹುದು. ನೆಕ್ಸ್ಟ್ 17 ಬರಿಬೋದಲ್ವಾ? 17, ರೈಟ್. ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಉಲ್ಟಾ ಮಾಡಿದ್ರೆ 71 ಕೂಡ ಬರುತ್ತಲ್ವಾ? ರೈಟ್. ನೆಕ್ಸ್ಟು 26. ಸೊ 26 ಆಯಿತು. ಅದರ ನೆಕ್ಸ್ಟು 62. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? 35. ಇದಾದಮೇಲೆ 53. ರೈಟ್. ಲಾಸ್ಟಲ್ಲಿ ಯಾವ್ದು ಬರುತ್ತೆ ಸ್ಟೂಡೆಂಟ್ಸ್ ಹೇಳಿ? ವಿಚ್ ವಿಲ್ ಬಿ ದ ಲಾಸ್ಟ್ ಒನ್? ಯಾವ್ದು ಬರುತ್ತೆ ಸ್ಟೂಡೆಂಟ್ಸ್ ಲಾಸ್ಟಲ್ಲಿ? 53 ಆದಮೇಲೆ ಯಾವ್ದು ಬರುತ್ತೆ? 44 ಬರುತ್ತೆ, ಹೌದಲ್ಲ? ಸೊ ದಿಸ್ ಈಸ್ ದ ಲಾಸ್ಟ್ ಎಲಿಮೆಂಟ್. ಇಸ್ ದಟ್ ರೈಟ್? ಸೊ ದೀಸ್ ಎಲಿಮೆಂಟ್ಸ್ ಕಾನ್ಸ್ಟಿಟ್ಯೂಟ್ ದ ಸೆಟ್. ಸೊ ಇಲ್ಲಿ ಬರೆದಿರೋದು ಏನಾಯ್ತು ಸ್ಟೂಡೆಂಟ್ಸ್? ಇದು ವಾಟ್ ಇಸ್ ದಿಸ್? ದಿಸ್ ಇಸ್ ದ ರೋಸ್ಟರ್ ಫಾರ್ಮ್, ಹೌದಲ್ಲ? ಆ್ಯಂಡ್ ಇಲ್ಲಿ ಹೇಳಿರೋದು ಯಾವ ಫಾರ್ಮ್ ಸ್ಟೂಡೆಂಟ್ಸ್? ಅದು ಸೆಟ್ ಬಿಲ್ಡರ್ ಫಾರ್ಮ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ ನೆಕ್ಸ್ಟ್ ಕ್ವಶನ್? ಎಕ್ಸ್ ಇಸ್ ಅ ಪ್ರೈಮ್ ನಂಬರ್. ಎಕ್ಸ್ ಇಸ್ ಅ ಪ್ರೈಮ್ ನಂಬರ್ ವಿಚ್ ಇಸ್ ಅ ಡಿವೈಸರ್ ಆಫ್ 60. ಸೊ ನಾನು ಒಂದು ಪ್ರೈಮ್ ನಂಬರ್ ತಗೋಬೇಕು. ಆ ಪ್ರೈಮ್ ನಂಬರ್ ಮಾತ್ರ ಅಲ್ಲ, ಅದು ಇಟ್ ಶುಡ್ ಬಿ ಅ ಡಿವೈಸರ್ ಆಫ್ 60. ಸೊ ಪ್ರೈಮ್ ನಂಬರ್ ಶುರು ಆಗೋದು 2 ಇಂದ, ಹೌದಲ್ವಾ? ರೈಟ್. ಸೊ ಫೋರ್ತ್ ಒನ್ ಬರೆಯೋಣ. ಸೊ ಡಿ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ ನಾನು ಎಲ್ಲಿಂದ ಶುರು ಮಾಡ್ಬೋದು? 2 is 2 a divisor of 60? Yes, obviously it is a divisor of 60. Next 3 ಬರಿಬೋದಾ? Yes, I can write, ಹೌದಲ್ವಾ? 3 ಬರಿಬೋದು. ಬಟ್ ಕ್ಯಾನ್ ಐ ರೈಟ್ 4 ಬರಿಬೋದಾ? 4 ಮೇ ಬಿ ದ ಡಿವೈಸರ್ ಆಫ್ 60, ಬಟ್ ಇಟ್ ಇಸ್ ನಾಟ್ ಅ ಪ್ರೈಮ್. ಎರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಆಗಿರಬೇಕು. ಇನ್ನದು ಪ್ರೈಮ್ ನಂಬರು ಆಗಿರಬೇಕು ಮತ್ತು ಡಿವೈಸರ್ ಆಫ್ 60 ಕೂಡ ಆಗಿರಬೇಕು. ಹಾಗಾದರೆ ಸ್ಟೂಡೆಂಟ್ಸ್ 4 ಬರೆಯೋಕ್ಕಾಗಲ್ಲ. ಸೊ 5 ಬರಿಬೋದು. ಬಟ್ ಇನ್ಯಾವುದಾದ್ರು ಬೇರೆ ನಂಬರ್ ಸಿಗುತ್ತಾ? 7. ನೆಕ್ಸ್ಟ್ 7 ಡಿವೈಡ್ ಮಾಡಲ್ಲ 60ನ. 11, ನೋ ಇಟ್ ಡಸಂಟ್ ಡಿವೈಡ್. 13, 17, 19, 23, ಆಲ್ ದೋಸ್ ಎಲಿಮೆಂಟ್ಸ್ ಡಸ್ ನಾಟ್ ಡಿವೈಡ್ 60 ಸ್ಟೂಡೆಂಟ್ಸ್. ಸೊ ಅದರಿಂದ ಈ 3 ಎಲಿಮೆಂಟ್ ಸಿಗುತ್ತಾ? ಸೊ ದಿಸ್ ಇಸ್ ದ ಸೆಟ್ ಐ ಗೆಟ್ ಇನ್ ರೋಸ್ಟರ್ ಫಾರ್ಮ್. ಓಕೆ, ಸೊ ಲೆಟ್ ಮಿ ಕಮ್ ಟು ದ ಫಿಫ್ತ್ ಒನ್. ಸೊ ವಾಟ್ ಈಸ್ ದ ಫಿಫ್ತ್ ಕ್ವಶನ್ ಸ್ಟೂಡೆಂಟ್ಸ್? ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಅನ್ನೋ ಒಂದು ವರ್ಡಲ್ಲಿ ಇರೋ ಎಲಿಮೆಂಟ್ಸ್ಗಳನ್ನ ಬರೀಬೇಕು. ಸೊ ಟ್ರಿಗ್ನೋಮೆಟ್ರಿ ಅಂತ ಬಂದಾಗ ಸ್ಟೂಡೆಂಟ್ಸ್ ನೋಡಿ, TRIGONOMETRY, ಹೌದಲ್ವಾ? ಈ ಥರ ಬರುತ್ತೆ ಸ್ಟೂಡೆಂಟ್ಸ್ ಟ್ರಿಗೋನೋಮೆಟ್ರಿ. ಇಸ್ ಇಟ್ ರೈಟ್? ಸೊ ರಿಪೀಟ್ ಆಗಿರೋದನ್ನ ಕೆಳಗಡೆ ಬರ್ತಿದ್ದೀನಿ ಸ್ಟೂಡೆಂಟ್ಸ್. ರಿಪೀಟ್ ಆಗದೆ ಇರೋದನ್ನ ಮೇಲ್ಗಡೆ ಬರೀಬೋದಲ್ವಾ? ರೈಟ್. ಸೊ ನೋಡಿ, ಟಿ 2 ಸಲ ಇದೆ ಇದರಲ್ಲಿ. ಟಿ 2 ಸಲ ಇದೆ. ಸೊ ಟಿ ಇಲ್ಲಿ ಬರೆಯೋಣ, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ ಇ ಅಲ್ಲಿ ಏನೇನು ಬರುತ್ತೆ ಸ್ಟೂಡೆಂಟ್ಸ್ ಎಲಿಮೆಂಟ್ಸ್ಗಳು? ಮೇಲ್ಗಡೆ ಇರೋದು ಮಾತ್ರ ಬರೆಯೋಣ. TRIGONMEY, ಮುಗೀತಲ್ವಾ? ರೈಟ್. TRIGONMEY ಮುಗ್ದೋಯ್ತು. ರೈಟ್. ಸೊ ದಿಸ್ ಇಸ್ ಅ ಸೆಟ್ ಐ ಗೆಟ್ ಸ್ಟೂಡೆಂಟ್ಸ್, ಹೌದಲ್ಲ? ರೈಟ್. ನೆಕ್ಸ್ಟ್ ಗೊತ್ತಲ್ಲ ನಿಮಗೆ ಇದನ್ನ ಯಾಕೆ ಅಂತ? ರೋಸ್ಟರ್ ಫಾರ್ಮಲ್ಲಿ ಏನಂತ ಹೇಳ್ತೀವಿ? ಎಲಿಮೆಂಟ್ಸ್ಗಳನ್ನ ರಿಪೀಟ್ ಮಾಡಬಾರ್ದು, ಹೌದಲ್ಲ? ಸೊ ದ ಆಬ್ಜೆಕ್ಟ್ಸ್ ಆರ್ ರಿಟರ್ನ್ ಓನ್ಲಿ ಒನ್ಸ್. ಇಟ್ ಕ್ಯಾನಾಟ್ ಬಿ ರಿಪೀಟೆಡ್ ಟ್ವೈಸ್ ಆರ್ ಥ್ರೈಸ್. ಸೊ ಒಂದೇ ಸಲ ಬರೀಬೇಕು, ಅದಕ್ಕೆ ಈ ರೀತಿ ಬರಿತೀವಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಏನಿದೆ? ವಿ ಹ್ಯಾವ್ ಗಾಟ್ ದ ಸೆಟ್ ಆಫ್ ಲೆಟರ್ಸ್ ಆಫ್ ದ ವರ್ಡ್ ಬೆಟರ್. ಸೊ ಬೆಟರ್ ಅಂತ ಇದೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇದು. ಸೊ ಏನು ಮಾಡೋಣ ಇದರಲ್ಲಿ? ಸೊ ಬೆಟರ್, ಬೆಟರ್ BETTER, ಹೌದಲ್ಲ? BETTER, ರೈಟ್. BETTER. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಬರೋದು ನಮಗೆ 6 ಎಫ್ ಅಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ವಾಟ್ ಆರ್ ದಿ ಎಲಿಮೆಂಟ್ಸ್ ಐ ಗೆಟ್ ಹಿಯರ್? ಐ ಗೆಟ್ ಹಿಯರ್ BETR. ಅರ್ಥ ಆಗಿದೆ ಎಲ್ಲರಿಗೂ? ಎನಿ ಡೌಟ್ ಹಿಯರ್? ಏನೋ ಡೌಟ್ ಇದೆಯಾ? ಏನಿಲ್ಲ ಅಲ್ಲ? ಓಕೆ. ಸೊ ಸ್ಟೂಡೆಂಟ್ಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದ ಫಸ್ಟ್ ಕ್ವಶನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ದ ಸೆಟ್ ಬಿಲ್ಡರ್ ಫಾರ್ಮ್. ಇದೆಲ್ಲಾನು ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ರೂಲ್ಸ್ ಫಾರ್ಮ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ನೆನಪಿರ್ಬೇಕು ಸ್ಟೂಡೆಂಟ್ಸ್, ನಾನು ಮುಂಚೆ ಪ್ರಾಬ್ಲಮಲ್ಲಿ
ಮುಂಚೆ ಪ್ರಾಬ್ಲಮಲ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ ನಾನು ಈ ರೀತಿನೂ ಬರಿಬೋದು ಈ ರೀತಿನೂ ಬರಿಬೋದು ಅಂತ ಹೇಳಿದೆ. ಇಲ್ಲೂ ಅಷ್ಟೇ ಸ್ಟೂಡೆಂಟ್ಸ್, ನಿಮ್ಗೆ ಯಾವ್ದು ಕನ್ವೀನಿಯನ್ಸ್ ಆಗುತ್ತೆ ಆ ರೀತಿ ಬರಿಬೋದು. ಏನು ಮಾಡ್ಬೇಕು ನಾನಿಲ್ಲಿ ಇಷ್ಟೇ ಕಂಡೀಷನ್, ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ನಾನು ಬರ್ದಿದ್ದ ರೀತಿಯೇ ಬರಿಬೇಕಂತ ಏನಿಲ್ಲ, ಅಲ್ಲೊಂದು ಪ್ರಾಪರ್ಟಿ ಇರಬೇಕಷ್ಟೇ. ಲಿಸ್ಟ್ ಮಾಡೋಕೆ ಹೋಗಬಾರ್ದು ಎಲಿಮೆಂಟ್ಸ್ಗಳನ್ನ. ಆ ಪ್ರಾಪರ್ಟಿ ನೋಡಿದ ತಕ್ಷಣ ಎಲಿಮೆಂಟ್ಸ್ಗಳು ನೀಟಾಗಿ ಗೊತ್ತಾಗಬೇಕು ನನಗೆ ಅಷ್ಟೇ. ಓಕೆ, ಇಟ್ಸ್ ಲೆಫ್ಟ್ ಟು ಯೂ ಸ್ಟೂಡೆಂಟ್ಸ್. ನೀವು ಯಾವ ರೀತಿನಾದರೂ ಫಾರ್ಮ್ ಮಾಡ್ಬೋದು, ಬಟ್ ಅದು ಪರ್ಫೆಕ್ಟ್ ಆಗಿರಬೇಕು. ಎಲ್ಲೂ ಕೂಡ ಅದರಲ್ಲಿ ಫ್ಲಾಸ್ ಇರಬಾರ್ದು, FLAWS ಫ್ಲಾಸ್ ಇರಬಾರ್ದು, ತಪ್ಪಿರಬಾರ್ದು. ಓಕೆ, ಸೊ ಹಂಗಾದರೆ ಸ್ಟೂಡೆಂಟ್ಸ್ ನನಗೆ ನೋಡಿ, ಸೊ ಮೊದಲನೇ ಕ್ವಶನ್ ತಗೊಳ್ತೀನಿ ಇದರಲ್ಲಿ. ಲೆಟ್ ಮಿ ಟೇಕ್ ದ ಫಸ್ಟ್ ಕ್ವಶನ್. ಇಲ್ಲೇ ಬರಿತಾ ಹೋಗ್ತೀನಿ. ಫಸ್ಟ್ ಕ್ವಶನ್ A = ಅಂತ ಶುರು ಮಾಡೋಣ. ಯಾಕಂದರೆ ಸೊ ನಿಮ್ಗೊಂದು ನೋಟ್ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ದ ಸೆಟ್ ಈಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಆರ್ ಕ್ಯಾಪಿಟಲ್ ಆಲ್ಫಾಬೆಟ್ಸ್. ಒಂದು ಸೆಟ್ಟಿನ ಸ್ಟೂಡೆಂಟ್ಸ್ ಯಾವಾಗಲೂ ನಾವು ಕ್ಯಾಪಿಟಲ್ ಆಲ್ಫಾಬೆಟ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಮಾಡಿದ್ರೆ ಒಳ್ಳೆಯದು. ಅರ್ಥ ಆಗ್ತಿದೆಯಾ? A = ತಗೊಳ್ತೀನಿ. ಸೊ A = ಅಂತ ಬಂದು ಇದರಲ್ಲಿ ನೋಡಿ ಫಸ್ಟ್ ಸ್ಟೂಡೆಂಟ್ಸ್ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ತಕ್ಷಣ X such that ಬಂದ್ಬಿಡ್ಬೇಕು. ಇದು ಬರೆದ್ಬಿಡ್ಬೇಕು. ಬರೆದ್ಮೇಲೆ ನೆಕ್ಸ್ಟ್ ಏನು ಬರೀತೀರಾ? ಪ್ರಾಪರ್ಟಿ ಬರೀತೀರಾ. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ವಾ, ರೈಟ್? ಏನಿರುತ್ತೆ ಅದರಲ್ಲಿ? ದರ್ ಆರ್ ಓನ್ಲಿ 3 ಕಾಂಪೊನೆಂಟ್ಸ್. ಒಂದು X, ಆಮೇಲೆ ಕೋಲನ್, ಆಮೇಲೆ ಪ್ರಾಪರ್ಟಿ. ಓಕೆ, X, ಕೋಲನ್ ಮತ್ತು ಪ್ರಾಪರ್ಟಿ. X ಬರ್ದಿದ್ದೀನಿ, ಈಗ ಕೋಲನ್ ಬರ್ಕೊಂಡಿದ್ದೀನಿ, ಈಗ ಪ್ರಾಪರ್ಟಿ. ಈ 4 ಎಲಿಮೆಂಟ್ಸ್ಗಳನ್ನ ಬರೆಯೋ ರೀತಿ ಪ್ರಾಪರ್ಟಿ. ಏನು ಎಲಿಮೆಂಟ್ ಸ್ಟೂಡೆಂಟ್ಸ್ ಇದು? ಕ್ಲೀನಾಗಿ ನೋಡಿ, ಮಲ್ಟಿಪಲ್ಸ್ ಆಫ್ ಏನಿದೆ? 3 ಇಲ್ವಾ? ರೈಟ್, ಹಂಗಾದ್ರೆ ಏನಂತ ಬರೀಬೋದು ಸ್ಟೂಡೆಂಟ್ಸ್? X = 3 × n ಅಂತ ಬರೀತೀನಿ. ಓಕೆ, ಆ್ಯಂಡ್ ವಾಟ್ ಈಸ್ n? ಆ್ಯಂಡ್ n is equal to ಏನಂತ ಬರಿಬೋದು? 1, 2, 3, 4 ಈ ರೀತಿ ಬರಿಬೋದಲ್ವಾ? ಮುಗ್ದೋಯ್ತು. ಹಂಗಂದ್ರೆ ಮೀನಿಂಗ್ ಏನು ಸ್ಟೂಡೆಂಟ್ಸ್? n = 1 ಆದಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. X ವ್ಯಾಲ್ಯೂ ಏನು ಬಂತು ಸ್ಟೂಡೆಂಟ್ಸ್? X ವ್ಯಾಲ್ಯೂ ಏನು ಬಂತು ನನಗೆ? 3 ಬಂತು. n = 2 ಸಬ್ಸ್ಟಿಟ್ಯೂಟ್ ಮಾಡಿ 6 ಬಂತು. n = 3 ಸಬ್ಸ್ಟಿಟ್ಯೂಟ್ ಮಾಡಿ 9 ಬಂತು. n = 4 12. ಹೌದಾ? ಇದನ್ನು ಇಷ್ಟೇ ರೀತಿಯಲ್ಲ. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಲೈಕ್ ದಿಸ್. ನೋಡಿ ಸ್ಟೂಡೆಂಟ್ಸ್, ದ ಸೆಟ್ ಆಫ್ ಆಲ್ x such that x = 3n and x belongs to, ಸಾರಿ ಆ್ಯಂಡ್ ಬೇಡ, 3 ಪ್ರಾಪರ್ಟಿ ಬರುತ್ತಿಲ್ಲ ನಾನು ಬರೆಯೋದ್ರಲ್ಲಿ, x belongs to n, ಸಾರಿ x belongs to n ಅಲ್ಲ, ಇದು n belongs to n and n is greater than or equal to 1, less than or equal to 4 ಬರಿಬೋದಲ್ವಾ? ಹೌದಲ್ವಾ? ರೈಟ್. ಸೊ ನೀವು ಕೇಳ್ಬೋದು ಸ್ಟೂಡೆಂಟ್, ಸರ್ ಇಲ್ಲಿ ಯಾಕೆ n belongs to n ಅಂತ ಬರ್ದಿದ್ದೀರಾ? ಇಷ್ಟನ್ನೇ ಬರ್ದಿದ್ರೆ ಸಾಕಾಗ್ತಿತ್ತಲ್ವಾ? ನೋಡಿ ಸ್ಟೂಡೆಂಟ್ಸ್, ಇದಕ್ಕೂ ಡಿಫ್ರೆನ್ಸ್ ಇದೆ. ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್. ಅಂದರೆ ನಾನು x belongs to n ಅಂತ ಬರೀದ್ದೇನೆ, ಜಸ್ಟ್ ಇಷ್ಟೇ ಬರೆದ್ಬಿಟ್ರೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತಂದರೆ ಇದರಲ್ಲಿ 1.1 ಇದೆ, 1.2 ಇದೆ, ರೈಟ್, 1.9 ಇದೆ, 2.5 ಇದೆ. ಇಷ್ಟೆಲ್ಲ ಎಲಿಮೆಂಟ್ಸ್ಗಳನ್ನ ನಾನು ಬಿಟ್ಬಿಡ್ಬೇಕು. ಯಾವಾಗ ಬಿಡಬೇಕಂದ್ರೆ ಇದನ್ನು ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟರೆ ಇದೆಲ್ಲ ಇಗ್ನೋರ್ ಆಗುತ್ತೆ ಸ್ಟೂಡೆಂಟ್ಸ್. ನಾನು ನ್ಯಾಚುರಲ್ ನಂಬರ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಲಿಲ್ಲ ಅಂತಂದರೆ ಇದೆಲ್ಲನೂ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ನಮಗೆ ಗೊತ್ತಿದೆ ಇದು ಯಾವುದನ್ನು ಕನ್ಸಿಡರ್ ಮಾಡಬಾರ್ದು. ಹೌದಲ್ವಾ? ಯಾವ್ಯಾವ ನಂಬರ್ ಬರಬೇಕು ನಂಗಲ್ಲಿ? 1, 2, 3, 4 ಅಷ್ಟೇ ಬರಬೇಕು. ಅದೆಲ್ಲ ಯಾವ ನಂಬರ್? ನ್ಯಾಚುರಲ್ ನಂಬರ್. ಅದಕ್ಕೆ ನ್ಯಾಚುರಲ್ ನಂಬರ್ ಅಂತ ಹಾಕಿದ್ದೀನಿ. ಆ್ಯಂಡ್ ಎಲ್ಲಿಂದ ಎಲ್ಲಿವರೆಗೆ? n is greater than or equal to 1, less than or equal to 4. 1 ಇಂದ 4 ತನಕ ಅಷ್ಟೇ. ಅರ್ಥ ಆಗ್ತಿದ್ಯಾ? ಯಾಕೆ ಇದನ್ನು ಬರ್ಸ್ತೆ ನಿಮಗೆ ಅಂತಂದರೆ, ಸಪೋಸ್ ನಿಮ್ಗೇನಾದರೂ ಸ್ಟೂಡೆಂಟ್ಸ್ ಇದರಲ್ಲಿ ಈ ರೀತಿ ಕೊಟ್ಬಿಟ್ಟಿದ್ರು ಅಂತ ಅನ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಗಿವಿಂಗ್ ಲೈಕ್ ದಿಸ್, ಸಪೋಸ್ ದೇ ಆರ್ ಗಿವನ್ ಲೈಕ್ ದಿಸ್. ಸೊ ಈ ರೀತಿ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. 3, 6, 9, 12, 15 ಆ್ಯಂಡ್ ಸೋ ಆನ್ ಅಪ್ ಟು 180 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಈಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿಂದ ಬರಿತಾ ಹೋದ್ರೆ ಎಲ್ಲಿ ತನಕ ಬರಿಬೇಕಾಗುತ್ತೆ ನೋಡಿ? 3 ಬರೋದಕ್ಕೆ n = 1 ಹಾಕ್ತೀರಾ, ನೆಕ್ಸ್ಟ್ 2, ನೆಕ್ಸ್ಟ್ 3, 4, ಅದಾದ್ಮೇಲೆ ಎಲ್ಲಿ ತನಕ ಕೊಡಬೇಕಾಗತ್ತೆ ಸ್ಟೂಡೆಂಟ್ಸ್? ನೀವು ಅಪ್ ಟು 60 ಕೊಡಬೇಕಾಗತ್ತೆ. ಹೌದಲ್ವಾ? ಅದೆಲ್ಲ ಲಿಸ್ಟ್ ಮಾಡಬೇಕಾಗತ್ತಲ್ವಾ? ರೈಟ್, ಅಪ್ ಟು ದ್ಯಾಟ್ ಯು ನೀಡ್ ಟು ಲಿಸ್ಟ್. ರೈಟ್, ಅದರಿಂದ ಸ್ಟೂಡೆಂಟ್ಸ್ ನಾನು ಈ ರೀತಿ ಲಿಸ್ಟ್ ಇಲ್ಲಿ n = n ಲಿಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ 4 ಎಲಿಮೆಂಟ್ ಇರೋದ್ರಿಂದ 4 ಕೊಟ್ಟೆ, ಬಟ್ ಇಲ್ಲಿ 180 ತನಕ ಇರೋ ತನಕ 60 ತನಕ ಬರಿಬೇಕಾಗತ್ತೆ. ಸೊ ಇಟ್ ವಿಲ್ ಬಿ ಲೆಂತಿಯರ್. ಅದ್ರ ಬದಲು ಏನು ಮಾಡ್ಬೋದು? ಈ ರೀತಿ ಬರಿಬೋದಲ್ವಾ? ಅರ್ಥ ಆಗ್ತಿದ್ಯಾ? ಆರ್ ಯು ಗೆಟಿಂಗ್ ಇಟ್? ಸೊ ಇದಕ್ಕೆ ಸ್ಟೂಡೆಂಟ್ಸ್ ನಾನೇನಾದರೂ ಸೆಟ್ ಬಿಲ್ಡರ್ ಫಾರ್ಮ್ ಬರೆದ್ರೆ ಏನು ಬರಿತೀನಿ? ದ ಸೆಟ್ ಆಫ್ ಆಲ್ x such that x = 3n, x belongs to n and x is greater than or equal to 1, less than or equal to 60. ಮುಗ್ದೋಯ್ತಲ್ವಾ? ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್ ಎಲ್ಲರಿಗೂ? ಸೊ ದಿಸ್ ಇಸ್ ಹೌ ವಿ ರೈಟ್ ಸ್ಟೂಡೆಂಟ್ಸ್. ಓಕೆ, ಸೊ ಈ ರೀತಿನಾದರೂ ಬರಿಬೋದು, ಈ ರೀತಿನಾದರೂ ಬರಿಬೋದು. ಓಕೆ, ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ, ಇದರಲ್ಲಿ ಸ್ಟೂಡೆಂಟ್ಸ್ ಏನಿದೆ? b = ಅಂತ ಬರಿತೀನಿ. ದ ಸೆಟ್ ಆಫ್ ಆಲ್ x such that, ಇದನ್ನು ಅಬ್ಸರ್ವ್ ಮಾಡಿದ್ರೆ ಏನು ಬರ್ತಿದೆ ಸ್ಟೂಡೆಂಟ್ಸ್? ನೋಡಿ ಇದರಲ್ಲಿ ಏನಿದೆ? ಅಬ್ಸರ್ವ್ ಮಾಡಿದ್ರೆ ನನಗೇನು ಬರ್ತಾ ಇದೆ ಸ್ಟೂಡೆಂಟ್ಸ್? ಇದರಲ್ಲಿ 2 power 1 ಇಂದ ಶುರು ಆಗ್ತಿದೆ ಅಲ್ವಾ? ರೈಟ್, ಸೊ 2 power 1, ನೆಕ್ಸ್ಟ್ 2 power 2,
2 power 3, 2 power 4, 2 power 5 ಇಷ್ಟು ಎಲಿಮೆಂಟ್ಸ್ ಇದೆ ಅಲ್ವಾ ಸ್ಟೂಡೆಂಟ್ಸ್ ಅಲ್ಲಿ, ರೈಟ್. ಹಂಗಾದ್ರೆ ಇದನ್ನ ನಾನು ಏನು ಬರಿತೀನಿ, x ಈಕ್ವಲ್ಸ್ ಟು 2 power n ಅಂತ ಬರಿತೀನಿ. ಆ್ಯಂಡ್ ವಾಟ್ ಈಸ್ n? n ಇಸ್ ಅ ನ್ಯಾಚುರಲ್ ನಂಬರ್. ಓಕೆ, ಬಟ್ ಯಾವ ಥರ ನ್ಯಾಚುರಲ್ ನಂಬರ್ ಸ್ಟೂಡೆಂಟ್ಸ್ ಅದು? ಯಾವ ಥರ ನ್ಯಾಚುರಲ್ ನಂಬರ್ ಅದು? n ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1, ಲೆಸ್ ದನ್ ಆರ್ ಈಕ್ವಲ್ ಟು 5. ಮುಗ್ದೋಯ್ತಲ್ವಾ? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ದಿಸ್ ಈಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ವಾಟ್ ವಿ ಗೆಟ್. ಸೊ ಮೂರನೇದು ಬರೆಯೋಣ ಸ್ಟೂಡೆಂಟ್ಸ್. ಇದರಲ್ಲಿ ಏನಿದೆ? ಇದರಲ್ಲಿ ಇಫ್ ಯು ಸಿ ದಿಸ್, ಯು ಕ್ಯಾನ್ ಸಿ ದಟ್ ಇಟ್ ಈಸ್ ದ ಮಲ್ಟಿಪಲ್ ಆಫ್ 5, 5 power 1, ಸೊ 5 ಸ್ಕ್ವೇರ್, 5 ಕ್ಯೂಬ್, 5 power 4. ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲೇನು ಬರೀಬೋದು? ದ ಸೆಟ್ ಆಫ್ ಆಲ್ ಎಕ್ಸ್ ಈಕ್ವಲ್ ಸಚ್ ದ್ಯಾಟ್ ಎಕ್ಸ್ ಈಕ್ವಲ್ಸ್ ಟು 2 power n, n belongs to natural number and n is greater than or equal to 1, less than or equal to 4. ಅರ್ಥ ಆಗ್ತಿದೆಯಾ? ಓಕೆ, ಹಾಗಾದರೆ ಸ್ಟೂಡೆಂಟ್ಸ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫೋರ್ತ್ ಒನ್ ನೋಡಿ ಏನಿದೆ ಸ್ಟೂಡೆಂಟ್ಸ್ ಅದರಲ್ಲಿ. ವಾಟ್ ಐ ಹ್ಯಾವ್ ಗಾಟ್? ಸೊ ಐ ಹ್ಯಾವ್ ಗಾಟ್ ದ ಮಲ್ಟಿಪಲ್ ಆಫ್ 2, 2, 4, 6 ಅಂತ ಇದೆ. ನೆಕ್ಸ್ಟ್ ಏನು ಬರುತ್ತೆ? 8, ನೆಕ್ಸ್ಟ್ 10, 12. ಇದೆಲ್ಲ ಏನು? ಮಲ್ಟಿಪಲ್ ಆಫ್ 2 ಅಲ್ವಾ? ಹೌದಲ್ಲ? ಆ್ಯಂಡ್ ಇದರಲ್ಲಿ ಎಂಡ್ ಯಾವುದು ಇಲ್ಲ ಸ್ಟೂಡೆಂಟ್ಸ್, ಎಂಡ್ ಇಲ್ಲ, ಇಟ್ ಇಸ್ ಇನ್ಫೈನೈಟ್. ಬರ್ತೀನಿ, ನೆಕ್ಸ್ಟ್ ಇದಕ್ಕೂ ಬರ್ತೀನಿ. ಇನ್ಫೈನೈಟ್ ಸೆಟ್ ಅಂತ ಒಂದು ಡೆಫಿನೇಷನ್ ಇದೆ, ಅಲ್ಲಿ ಬರ್ತೀನಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಎಂಡ್ ಇಲ್ಲ ಸ್ಟೂಡೆಂಟ್ಸ್. ಎಂಡ್ ಇಲ್ಲದೆ ಇದ್ದಾಗ ಅಂದರೆ ನ್ಯಾಚುರಲ್ ನಂಬರ್ಸ್ ಕೊಡ್ತಾನೆ ಹೋಗ್ತಾ ಇದ್ದೀವಿ ಅಂತ ಅರ್ಥ, ಹೌದಲ್ಲ? ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ನಾವೇನು ಮಾಡ್ತೀವಿ ಇಲ್ಲಿ ನೋಡಿ, ವಾಟ್ ವಿ ರೈಟ್ ಹಿಯರ್, ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಕ್ವಲ್ಸ್ ಟು 2n ಅಂತ ಬರಿತೀವಿ. ಎನ್ನೇನು? n ಬಿಲಾಂಗ್ಸ್ ಟು n. ಇಷ್ಟೇ ಬರೆಯೋ ಸ್ಟೂಡೆಂಟ್ಸ್, ಯಾಕಂದರೆ ಎನ್ಗೆ ಅಪ್ಪರ್ ಲಿಮಿಟ್ ಇಲ್ಲ. ಎನ್ ಸ್ಟಾರ್ಟ್ ಆಗೋದು 1 ಇಂದ, ಅದಕ್ಕೆ ನ್ಯಾಚುರಲ್ ನಂಬರ್ಸ್ ಇದೆ. ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಇಲ್ಲ ಸ್ಟೂಡೆಂಟ್ಸ್, ಯಾಕಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಇಟ್ ಈಸ್ ಕೀಪ್ ಆನ್ ಗೋಯಿಂಗ್, ಮುಂದೆ ಹೋಗ್ತಾನೆ ಇದೆ. 6 ಆದಮೇಲೆ 10 ಬರುತ್ತೆ, 1000 ಬರ್ಬೋದು, 10,000 ಬರ್ಬೋದು, 1 lakh ಬರ್ಬೋದು, 10 lakh ಬರ್ಬೋದು, 1 crore ಬರ್ಬೋದು. ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ಲ? ಸೊ ಅದಕ್ಕೆ ಏನು ಮಾಡ್ತೀವಿ? ಎಕ್ಸ್ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ಎಕ್ಸ್ ಈಕ್ವಲ್ಸ್ ಟು 2n. ಮುಗಿತಲ್ವಾ? ರೈಟ್, ಸಿಂಪಲ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಫಿಫ್ತ್ ಒನ್ ಏನಿದೆ? ಇ ಅಂತ ಕೊಟ್ಕೊಳ್ಳೋಣ ಇದನ್ನ. ಸೊ ಅಬ್ಸರ್ವ್ ಮಾಡಿ ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ? 149. ನೆಕ್ಸ್ಟ್ ಏನಿದೆ? 149. 3 ಡಿಫ್ರೆನ್ಸ್ ಇದೆ ಅಲ್ವಾ ಎಲ್ಲದಕ್ಕೂ? ಸೊ 1 ಆದಮೇಲೆ 4, 4 ಆದಮೇಲೆ 9 ಬರ್ತಾ ಇದೆ. ಸೊ ಅಂದರೆ 5 ಡಿಫ್ರೆನ್ಸ್ ಆಯಿತು. ನೆಕ್ಸ್ಟ್ ಏನು ಬರುತ್ತೆ? 7 ಡಿಫ್ರೆನ್ಸ್ ಬರುತ್ತೆ, ಹೌದಲ್ವಾ? ರೈಟ್. ಅದಾದಮೇಲೆ 11 ಡಿಫ್ರೆನ್ಸ್ ಬರುತ್ತೆ. ಹೇಗೆ ಬರೀತೀರಾ ಸ್ಟೂಡೆಂಟ್ಸ್ ಇದನ್ನು? ಹೌ ಡು ಯು ರೈಟ್ ಇಟ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್? ಹೇಗೆ ಬರೆಯೋಕ್ಕೆ ಸಾಧ್ಯ ಇದನ್ನು? ಸೊ 4 ಮತ್ತು 1 ಎಷ್ಟು ಡಿಫ್ರೆನ್ಸ್ ಆಯಿತು? ದರ್ ಈಸ್ 3 ಡಿಫ್ರೆನ್ಸ್, ಹೌದಾ? ರೈಟ್. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟು 9 ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ? 1 ಆಯಿತು, 4 ಆಯಿತು, 9 ಆಯಿತು. 9 ಆದಮೇಲೆ ಸ್ಟೂಡೆಂಟ್ಸ್ ಇಲ್ಲಿ 3 ಡಿಫ್ರೆನ್ಸ್ ಆಯಿತು, ಇಲ್ಲಿ 5 ಡಿಫ್ರೆನ್ಸ್ ಆಯಿತು. ನೆಕ್ಸ್ಟ್ 7 ಡಿಫ್ರೆನ್ಸ್ ಅಂದರೆ 16 ಬರುತ್ತೆ. ನೆಕ್ಸ್ಟ್ 7 ಆದಮೇಲೆ 9 ಡಿಫ್ರೆನ್ಸ್ ಬರುತ್ತೆ, 25 ಬರುತ್ತೆ. ಹೌ ಡು ಯು ರೈಟ್ ಸ್ಟೂಡೆಂಟ್ಸ್? ಏನಾಗ್ತಿದ್ದು? ದೀಸ್ ಆರ್ ಆಲ್ ಸ್ಕ್ವೇರ್ಸ್ ಅಲ್ವಾ? ನೋಡಿ ಇಲ್ಲೇನಿದೆ ಸ್ಟೂಡೆಂಟ್ಸ್? ಇದು 1 ಸ್ಕ್ವೇರ್ ಇದೆ. ಇಲ್ಲೇನಿದೆ ಸ್ಟೂಡೆಂಟ್ಸ್? ಇಲ್ಲಿ 2 ಸ್ಕ್ವೇರ್ ಇದೆ. ಇಲ್ಲೇನಿದೆ? 3 ಸ್ಕ್ವೇರ್ ಇದೆ. ಇಲ್ಲೇನಿದೆ? 4 ಸ್ಕ್ವೇರ್ ಇದೆ. ಇಲ್ಲೇನಿದೆ ಸ್ಟೂಡೆಂಟ್ಸ್? 5 ಸ್ಕ್ವೇರ್ ಇದೆ, ಹೌದಲ್ವಾ? ರೈಟ್. ಹಂಗಾರೆ ದೀಸ್ ಆರ್ ಆಲ್ ವಾಟ್ ಸ್ಕ್ವೇರ್ಸ್ ಅಪ್ ಟು ವಾಟ್ ಸ್ಟೂಡೆಂಟ್ಸ್? 100 ಇದೆ. ಸೊ 100 ಇದ್ದರೆ ಏನಂತ ಬರಿಬೋದು ಸ್ಟೂಡೆಂಟ್ಸ್? ಇದನ್ನು 10 ಸ್ಕ್ವೇರ್ ಅಂತ ಬರಿಬೋದಲ್ವಾ? ರೈಟ್. ಅದರಿಂದ ಸ್ಟೂಡೆಂಟ್ಸ್ ನೋಡಿ ಹೇಗೆ ಬರಿತೀನಿ? ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು n ಸ್ಕ್ವೇರ್ ಅಂತ ಬರಿತೀನಿ. ಎಕ್ಸ್ ಈಸ್ ಈಕ್ವಲ್ ಟು n ಸ್ಕ್ವೇರ್. ಓಕೆ, n ಅಂದ್ರೆ ಏನು? 1, 2, 3, 4 ಆ್ಯಂಡ್ ಸೊ ಆನ್. ಸೊ ಅದಕ್ಕೆ ಏನಂತ ಬರಿತೀನಿ ಸ್ಟೂಡೆಂಟ್ಸ್ ಇಲ್ಲಿ? n ಬಿಲಾಂಗ್ಸ್ ಟು n and n is greater than or equal to 1, less than or equal to 10. ಅರ್ಥ ಆಗ್ತಿದೆಯಾ? ಸೊ n ಬಿಲಾಂಗ್ಸ್ ಟು n ಅಂತ ಯಾಕೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಯಾಕಂದ್ರೆ ನ್ಯಾಚುರಲ್ ನಂಬರ್ ಅಷ್ಟೇ ತಗೋಬೇಕು ನಾನು. 1 ಮತ್ತು 10 ನಡುವೆ ಇರೋ ನ್ಯಾಚುರಲ್ ನಂಬರ್ಸ್ ಅಷ್ಟೇ ತಗೋಬೇಕಾಗಿರೋದ್ರಿಂದ n ಬಿಲಾಂಗ್ಸ್ ಟು n ಅಂತ ಹೇಳಲೇಬೇಕಾಗತ್ತೆ ನಾನು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ದೀಸ್ ಆರ್ ದಿ ಸೆಟ್ ಬಿಲ್ಡರ್ ಫಾರ್ಮ್ಸ್ ಆಫ್ ದ following question students. So let us move on to the next question here. That is, list all the elements of the following sets. So ಎಲ್ಲ ಎಲಿಮೆಂಟ್ಸ್ಗಳನ್ನ ಲಿಸ್ಟ್ ಮಾಡಿ ಅಂತ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಐ ನೀಡ್ ಟು ಲಿಸ್ಟ್ ಆಲ್ ದೀಸ್ ಎಲಿಮೆಂಟ್ಸ್. ಸೊ ಹೇಗೆ ಲಿಸ್ಟ್ ಮಾಡೋ ಸ್ಟೂಡೆಂಟ್ಸ್? ಇದನ್ನು ಒನ್ಸ್ ಅಗೇನ್ ಇಟ್ ಇಸ್ ನಥಿಂಗ್ ಬಟ್ ದ ರೋಸ್ಟರ್ ಫಾರ್ಮ್ ಬರೀಬೇಕು. ಸೊ ದಿ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಹೋಮ್ವರ್ಕ್ ಫಾರ್ ಯು ಆಲ್. ದಿಸ್ ಇಸ್ ಅ ಹೋಮ್ವರ್ಕ್. ಓಕೆ, ಇದರಲ್ಲಿ ಫೈನ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ 3 ಪ್ರಾಬ್ಲಮ್ ನಾನು ಮಾಡಿಸ್ತೀನಿ, ಇನ್ನು 3 ಪ್ರಾಬ್ಲಮ್ ನೀವು ಮಾಡಬೇಕು. ಇನ್ನು 2 ಪ್ರಾಬ್ಲಮ್ 3 ಪ್ರಾಬ್ಲಮ್ ನೀವು ಮಾಡಬೇಕು ಸ್ಟೂಡೆಂಟ್ಸ್. ಲಿಸ್ಟ್ ಮಾಡಿ. a is equal to ಮೊದಲನೇದು ಏನು ಬರುತ್ತೆ ಸ್ಟೂಡೆಂಟ್ಸ್? x is an odd natural number. ಆಡ್ ನ್ಯಾಚುರಲ್ ನಂಬರ್ ಅಂದರೆ ಎಲ್ಲಿಂದ ಶುರು ಮಾಡ್ತೀರಾ ಸ್ಟೂಡೆಂಟ್ಸ್? 1, 3, 5, ಹೌದಲ್ವಾ? ರೈಟ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ 1, 3, 5, 7 ಅಂತ ಶುರು ಮಾಡಿದ್ರೆ ಇಲ್ಲಿ ನೋಡಿ 3 ಡಾಟ್ ಆಗ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಯಾಕೆ 3 ಡಾಟ್ ಆಗ್ತಾ ಇದ್ದೀನಿ? ಯಾಕಂದರೆ ಇದು ಇನ್ಫೈನೈಟ್ ಸೆಟ್ ಆಗಿದೆ.
ಸೊ ನೆಕ್ಸ್ಟ್ ಡೆಫಿನೇಷನ್ ಬರ್ತೀನಿ ಸ್ಟೂಡೆಂಟ್ಸ್. ಇನ್ಫೈನೈಟ್ ಸೆಟ್ಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಇನ್ಫೈನೈಟ್ ಅಂದರೆ ಏನಿಲ್ಲ, ವಿಚ್ ಇಸ್ ನಾಟ್ ಡೆಫಿನೆಟ್, ಅಂದರೆ ಇಷ್ಟೇ ಎಲಿಮೆಂಟ್ಸ್ ಇದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಈಗ 1 2 3 4 5 6 7 8 9 10 ಅಂತ ಬರ್ತದೆ. ಎಷ್ಟು ಎಲಿಮೆಂಟ್ಸ್ ಇದೆ? 10 ಎಲಿಮೆಂಟ್ಸ್ ಅಂತ ಹೇಳಿದ್ರಿ. ಅದೇ ನಾನಾದರೂ 1 2 3 4 5 ಅಂತ ಹಾಕ್ಬಿಟ್ಟು ಡಾಟ್ 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 ಹಾಕ್ಬಿಟ್ರೆ ಇಟ್ ಮೀನ್ಸ್ ದಟ್ ವಿ ಡೋಂಟ್ ನೋ ವೆರ್ ಇಟ್ ಈಸ್ ಎಂಡಿಂಗ್, ಇಟ್ ಈಸ್ ನಾಟ್ ಡೆಫಿನೆಟ್. ಸೊ ಯಾವಾಗ ಡೆಫಿನೆಟ್ ಆಗೋದಿಲ್ಲ ಸ್ಟೂಡೆಂಟ್ಸ್, ಅದನ್ನು ಇನ್ಫೈನೈಟ್ ಅಂತ ಕರಿತೀವಿ. ಓಕೆ, ಸೊ ಆಗ ನಾವೇನು ಮಾಡ್ತೀವಿ, ಒಂದು 3 ಅಥವಾ 4 ಎಲಿಮೆಂಟ್ ಬರಿತೀವಿ, ಬರೆದು ಯಾವ ಪ್ಯಾಟ್ರನ್ ಇದೆ ಅಂತ ಹೇಳ್ತೀವಿ. ಏನು ಪ್ಯಾಟ್ರನ್ ಇದೆ ಸ್ಟೂಡೆಂಟ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಒಂದು 4 ನಂಬರ್ ಬರುತ್ತೆ ತಕ್ಷಣ ನಮಗೆ ಯಾವ ಥರ ಪ್ಯಾಟ್ರನ್ ಅಂತ ಗೊತ್ತಾಗುತ್ತೆ. ನೋಡಿ, ಪ್ರೀವಿಯಸ್ ಪ್ರಾಬ್ಲಮಲ್ಲೂ ಕೂಡ ಪ್ಯಾಟ್ರನ್ ಏನು ಅಂತ ಹೇಳಕ್ಕೆ ಸಾಧ್ಯ ಆಯ್ತಲ್ವ ನನಗೆ ಇದರಲ್ಲಿ. ರೈಟ್, ಸ್ಕ್ವೇರ್ಸ್ ಅಂತ ಗೊತ್ತಾಯ್ತು ನನಗೆ. ಯಾಕೆ? ಫಸ್ಟ್ 3 ಎಲಿಮೆಂಟ್ಸ್ ಕೊಟ್ಟರು ಮತ್ತು ಲಾಸ್ಟ್ ಎಲಿಮೆಂಟ್ ಕೊಟ್ಟರು. ಫಸ್ಟ್ 3 ಎಲಿಮೆಂಟ್ಸ್ ಕೊಡ್ತಿದ್ದಂಗೆ ಗೊತ್ತಾಯ್ತು ನನಗೆ ಪ್ಯಾಟ್ರನ್, ಇಟ್ ಇಸ್ ಅ ಸ್ಕ್ವೇರ್ಸ್ ಅಂತ ಗೊತ್ತಾಗೋಯ್ತು. ಇಲ್ಲಿ ನೋಡಿ 3 ನಂಬರ್ ಕೊಟ್ಟಿದ್ದಾರೆ, ಪ್ಯಾಟ್ರನ್ ಗೊತ್ತಾಯ್ತು. ಏನು ಪ್ಯಾಟ್ರನ್ ಅದು? ಈವನ್ ನಂಬರ್ ಅಂತ ಗೊತ್ತಾಯ್ತು. ಅದೇ ರೀತಿ ನನಗೆ ಇದರಲ್ಲಿ ಸ್ಟೂಡೆಂಟ್ಸ್ ಮಿನಿಮಮ್ 3 ನಂಬರ್ಸ್ ಇರಲೇಬೇಕು. ಸೊ ಮಿನಿಮಮ್ 3 ನಂಬರ್ಸ್ ಇರಬೇಕು. 4 ನಂಬರ್ ಹಾಕೊಂಡ್ರು ತಪ್ಪೇನಿಲ್ಲ. ಆ್ಯಂಡ್ ಅದಾದಮೇಲೆ 3 ಡಾಟ್ ಹಾಕಲೇಬೇಕು, ವಿಚ್ ಟೆಲ್ಸ್ ಅಸ್ ದಟ್ ಇಟ್ ಇಸ್ ಕಂಟಿನ್ಯೂಯಿಂಗ್. ಓಕೆ, ಸೊ ದಿಸ್ ಇಸ್ ದ ಲಿಸ್ಟ್ ವಿ ಗೆಟ್ ಸ್ಟೂಡೆಂಟ್ಸ್. ಆ್ಯಂಡ್ ಬಿಗೆ ಬರೋಣ. ಬಿ, ಸೊ ದಿಸ್ ಇಸ್ ದ ಫಸ್ಟ್ ಒನ್ ಆ್ಯಂಡ್ ದಿಸ್ ದ ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನಲ್ಲಿ ಏನಿದೆ ಸ್ಟೂಡೆಂಟ್ಸ್, ಇದರಲ್ಲಿ ಎಕ್ಸ್ ಇಸ್ ಅನ್ ಇಂಟೀಜರ್ ಅಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಬಿಟ್ವೀನ್ ವಾಟ್? -1/2 ಆ್ಯಂಡ್ 9/2. ಸೊ ಸ್ಟೂಡೆಂಟ್ಸ್, ಎಕ್ಸ್ ಇಸ್ ಗ್ರೇಟರ್ ದೆನ್ -1/2 ಆ್ಯಂಡ್ ಲೆಸ್ ದೆನ್ 9/2. ಅಂದರೆ ಎಕ್ಸ್ ಇಸ್ ಗ್ರೇಟರ್ ದೆನ್ -0.5 ಆ್ಯಂಡ್ ಲೆಸ್ ದೆನ್ -0.5 ಆ್ಯಂಡ್ ಲೆಸ್ ದೆನ್ 4.5. ಸೊ ಇಷ್ಟು ನಡುವೆ ಇರೋ ಇಂಟೀಜರ್ ಹೇಳಿ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ಇಂಟೀಜರ್ ಬರುತ್ತೆ ಸ್ಟೂಡೆಂಟ್ಸ್? ಇದರ ನಡುವೆ ಇರೋ ಇಂಟೀಜರ್ಸ್ 0 ಬರುತ್ತೆ, 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ. ಇಷ್ಟೇ ಅಲ್ವಾ ಬರೋದು? ದೀಸ್ ಆರ್ ದಿ ಇಂಟೀಜರ್ಸ್ ವಿಚ್ ವಿ ಗೆಟ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್. ಹೌದಲ್ವಾ? ರೈಟ್, -0.5 ಮತ್ತು 4.5 ನಡುವೆ ಇರೋ ಇಂಟೀಜರ್ಸ್ ಇಷ್ಟೇ ಅಲ್ವಾ ಸ್ಟೂಡೆಂಟ್ಸ್? ರೈಟ್, ಓಕೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಒನ್. ಸೊ ಥರ್ಡ್ ಒನ್ ಸ್ಟೂಡೆಂಟ್ಸ್ ಏನಿದೆ? ಎಕ್ಸ್ ಇಸ್ ಅನ್ ಇಂಟೀಜರ್. ಓಕೆ, ಇದು ಬರಂಗಿಲ್ಲ ಸ್ಟೂಡೆಂಟ್ಸ್, ಇದು ಕಾಟ್ ಮಾಡಿ. ಎಕ್ಸ್ ಇಸ್ ಅನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಏನಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್ ಅವರು? ಎಕ್ಸ್ ಅನ್ನೋದೊಂದು ಇಂಟೀಜರ್ ಅಷ್ಟೇ ಅಲ್ಲ, ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂತ ಹೇಳ್ತಿದ್ದಾರೆ. ಅಂದರೆ ಇಫ್ ಐ ಸ್ಕ್ವೇರ್ ಎನಿ ನಂಬರ್ಸ್ ಇಟ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸ್ಕ್ವೇರಿಂಗ್ ಆಫ್ ಎನಿ ನಂಬರ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂದರೆ ಯಾವುದಾದ್ರೂ ಸ್ಕ್ವೇರ್ ಮಾಡಿದ್ರೆ ನನಗೆ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಬರುತ್ತೆ. ಅಷ್ಟೇ ಅಲ್ಲ, ಅದು ಇಂಟೀಜರ್ನೇ ಸ್ಕ್ವೇರ್ ಮಾಡಬೇಕು. ಸೊ ಅದು ಇಂಟೀಜರ್ ಶುರು ಆಗೋದು 0. 0 ಸ್ಕ್ವೇರ್ ಎಷ್ಟು? ವಾಟ್ ಈಸ್ 0 ಸ್ಕ್ವೇರ್ ಸ್ಟೂಡೆಂಟ್ಸ್? 0 ಇಟ್ಸೆಲ್ಫ್. ಇಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಮೊದಲನೇದು ಸಿ ಅಂತ ಬಂದರೆ ಇದರಲ್ಲಿ 0 ತಗೊಳ್ತೀನಿ, ಯಾಕಂದರೆ ಅವ್ನು ಸ್ಕ್ವೇರಿಂಗ್ ದಟ್ ಇಟ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 4. ನೆಕ್ಸ್ಟ್ 1 ತಗೊಳ್ತೀನಿ, 1ನ ಸ್ಕ್ವೇರ್ ಮಾಡಿ ಏನು ಬರುತ್ತೆ ಸ್ಟೂಡೆಂಟ್ಸ್? 1 ಬರುತ್ತೆ. ಸೊ ಇಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಅಷ್ಟೇ ಅಲ್ಲ, -1 ಕೂಡ ಇದೆ. -1ನ ಸ್ಕ್ವೇರ್ ಮಾಡಿ ಸ್ಟೂಡೆಂಟ್ಸ್, ಆಗ ಏನು ಬರುತ್ತೆ ನಿಮಗೆ? ಲೆಸ್ ದೆನ್ ಆರ್ ಈಕ್ವಲ್ ಟು 4. ಹೌದಾ? ನೆಕ್ಸ್ಟ್ 2, ಎಸ್ 2 ಸ್ಕ್ವೇರ್ ಇಸ್ ವಾಟ್? 4. ಇಲ್ಲಿ ಈಕ್ವಲ್ ಟು ಕೂಡ ಇರೋದ್ರಿಂದ ಬರ್ಕೋಬೋದು. ನೆಕ್ಸ್ಟ್ -2. ಇಷ್ಟ ಅಲ್ವಾ ಸ್ಟೂಡೆಂಟ್ಸ್ ಬರೋದು? ದೀಸ್ ಆರ್ ದಿ ಎಲಿಮೆಂಟ್ಸ್ ವಿ ಗೆಟ್ ಇನ್ ದಿಸ್ ಸೆಟ್. ಅದೇನಾದರೂ ಸ್ಟೂಡೆಂಟ್ಸ್ ಇದು ಇಂಟೀಜರ್ ಅಂತ ಕೊಡದೆ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಿದ್ರೆ, ಇಂಟೀಜರ್ ಅಂತ ಕೊಡದೆ ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಿದ್ರೆ ಯಾವ್ಯಾವ ಎಲಿಮೆಂಟ್ಸ್ ಬರ್ತಾ ಇತ್ತು ಹೇಳ್ತೀರಾ? ಏನೇನು ಎಲಿಮೆಂಟ್ಸ್ ಬರ್ತಾ ಇತ್ತು ಸ್ಟೂಡೆಂಟ್ಸ್? 0 1 2 ಅಷ್ಟೇ ಬರ್ತಾ ಇದ್ದಿದ್ದು. ಯಾಕೆ? ನ್ಯಾಚುರಲ್ ನಂಬರ್ ಅಂತ ಇರೋದ್ರಿಂದ -1 ಮತ್ತು -2 ಬರೋಂಗಿಲ್ಲ. ಅರ್ಥ ಆಗ್ತಿದೆಯಾ? ಅದರಿಂದ ಇಲ್ಲಿ ಎಲ್ಲಿಂದ ಎಲಿಮೆಂಟ್ಸ್ಗಳನ್ನ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫ್ರಮ್ ವೇರ್ ಐ ಚೂಸ್ ದ ಎಲಿಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಯರ್. ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಎಕ್ಸ್ ಇಸ್ ಅ ಲೆಟರ್ ಇನ್ ದ ವರ್ಡ್. ಫೋರ್ತ್ ಒನ್, ಡಿ ಸ್ಟೂಡೆಂಟ್ಸ್. ಎಕ್ಸ್ ಇಸ್ ಅ ಲೆಟರ್ ಇನ್ ದ ವರ್ಡ್ ಲಾಯಲ್. ಸೊ ಲಾಯಲ್ ಅಲ್ಲಿ ಸ್ಟೂಡೆಂಟ್ಸ್ ನೋಡಿ ಒನ್ಸ್ ಅಗೇನ್ LOYA ಮತ್ತೆ ಇನ್ನೊಂದು ರಿಪೀಟ್ ಆಗಿದೆ L. ಸೊ ಅದರಿಂದ ಏನೇನು ಬರ್ಕೊಳ್ತೀರಾ ಸ್ಟೂಡೆಂಟ್ಸ್ ಇದರಲ್ಲಿ? LOYA ಇಷ್ಟೇ ಎಲ್ಲ ಬರ್ಕೊಳ್ಳೋದು. ಮತ್ತೆ ಎಲ್ಲಿದೆ? ಎಲ್ಲನ ಬರ್ಕೊಳ್ಳಂಗಿಲ್ಲ ಸ್ಟೂಡೆಂಟ್ಸ್ ಮತ್ತೆ. ಇಸ್ ದಟ್ ರೈಟ್? ಓಕೆ. ನೆಕ್ಸ್ಟ್ E. ಸೊ E ಎಲ್ಲಿ ಬರೋಣ ಸ್ಟೂಡೆಂಟ್ಸ್? X is a month of a year not having 31 days. ಸೊ 31 ಡೇಸ್ ಇಲ್ಲದೆ ಇರೋ ಮಂತ್ಗಳನ್ನ ಬರೀರಿ. ಹೌದಲ್ವಾ? ರೈಟ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಹೇಗೆ ಬರೆಯೋದು? ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಜನವರಿ. ಜನವರಿ ಹ್ಯಾಸ್ 31 ಡೇಸ್, ಬಟ್ ಫೆಬ್ರವರಿ ಇಟ್ ಡಸ್ ನಾಟ್ ಹ್ಯಾವ್ 31 ಡೇಸ್. ಸೊ ಲೆಟ್ ಅಸ್ ರೈಟ್ ದ ಫೆಬ್ರವರಿ ಮಂತ್. March it has 31 days, but April does not have 31 days. May has 31 days, but June does not have 31 days. Next to July, yes, January, February, March, April, May, June. July has 31 days. August has 31 days. September does not have 31 days. If you want, you can check it.
Next, October has 31 days. November does not have 31 days. And December has 31 days, students. So February, April, next May agide, June alilla, next July, August ಅಲ್ಲಿ ಎರಡರಲ್ಲೂ ಕೂಡ 31 days ಬರುತ್ತೆ. September, November. So these are the 5 months which does not have 31 days. So this is the set we get, students. ಅರ್ಥ ಆಗ್ತಿದ್ಯಾ? Not having 31 days. Okay. Next, 5th one ಆಯ್ತು. 6th one, students. 6th one ಏನಂತ ಹೇಳ್ತಿದ್ದಾರೆ? X is a consonant. Constant ಅಲ್ಲ ಸ್ಟೂಡೆಂಟ್ಸ್, ಅದು consonant. Okay, X is a consonant. Consonant. ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. X is a consonant. Consonant in the English alphabet which precedes K. So K ಗಿಂತ ಮುಂಚೆ ಇರೋದು ಯಾವುದೇ ಸ್ಟೂಡೆಂಟ್ಸ್? A, B, C, D, E, F, G, H, I, J. ಇಷ್ಟು ಆಲ್ಫಾಬೆಟ್ಸ್ ಇದೆ. ಇದರಲ್ಲಿ ವೊವೆಲ್ಸ್ ಯಾವುದಿದೆ? A, E, I. ದೀಸ್ ಆರ್ ದಿ ವೊವೆಲ್ಸ್. ಇದನ್ನಿಷ್ಟು ಬಿಟ್ಟು ಇನ್ನು ಉಳಿದಿರೋದೆಲ್ಲನೂ ಬರೀಬೇಕು. ಆಗ ಏನೇನು ಬರುತ್ತೆ ಸ್ಟೂಡೆಂಟ್ಸ್ ಹಂಗಾದ್ರೆ? ಎಫ್ ಅಲ್ಲಿ ವಿಚ್ ಆರ್ ದಿ ಎಲಿಮೆಂಟ್ಸ್ ಐ ಗೆಟ್? ಎಸ್, I get B, C, D, B, C, D, next F, G, H, right, J. So these are the elements I get. So this is the set we get, students. ಅರ್ಥ ಆಗಿದೆ ಎಲ್ಲರಿಗೂ? Any doubt here? Okay, so let us move on to the next thing. That is, this is the homework problem, students. This is a homework given to you. So ಇದನ್ನ ನೀವೇ ಸಾಲ್ವ್ ಮಾಡಬೇಕು. ಸೊ ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ಹೋಮ್ವರ್ಕ್ ಇರುತ್ತೆ. ಇಟ್ ಇಸ್ ಜಸ್ಟ್ ಅ ಮ್ಯಾಚ್ ದ ಫಾಲೋಯಿಂಗ್. Do it, students, and cross verify in your answer keys. ನಿಮ್ಮ ಆನ್ಸರ್ ಕೀಯಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಟ್ರೈ ಟು ಡೂ ದಿಸ್, ಸ್ಟೂಡೆಂಟ್ಸ್. ಅರ್ಥ ಆಗಿದೆಯಾ? ಓಕೆ, ಸೊ ವಿ ಶಾಲ್ ಎಂಡ್ ದಿಸ್ ಕ್ಲಾಸ್, ಸ್ಟೂಡೆಂಟ್ಸ್. ಫಸ್ಟ್ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಇವತ್ತು ಏನೇನು ಮಾಡಿಸಿದ್ದೀನಿ ಅದನ್ನು ಒಂದು ಸಲ ರಿವಿಷನ್ ಮಾಡ್ಕೊಳ್ಳಿ. ಸೊ ಏನೇನು ಮಾಡಿಸಿದ್ದೀನಿ ಸ್ಟೂಡೆಂಟ್ಸ್? ಸೆಟ್ಸ್ ಡೆಫಿನೇಷನ್ ಹೇಳಿದ್ದೀನಿ. ಸೆಟ್ಸ್ ಅಂದ್ರೇನು? ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ವೆಲ್ ಡಿಫೈನ್ಡ್ ಅಂದ್ರೇನು? ದೆರ್ ಇಸ್ ನೋ ಕನ್ಫ್ಯೂಷನ್ ಇನ್ ಇನ್ಸರ್ಟಿಂಗ್ ದ ಎಲಿಮೆಂಟ್ ಇನ್ ಟು ದ ಕಲೆಕ್ಷನ್. ಯಾವಾಗ ಕನ್ಫ್ಯೂಷನ್ ಇರೋದಿಲ್ಲ, ಯಾವಾಗ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇರೋದಿಲ್ಲ, ಆಗ ಅದು ಸೆಟ್ ಆಗುತ್ತೆ. ಸೆಟ್ಸ್ ಬರೆಯೋದಕ್ಕೆ ಎಷ್ಟು ರೀತಿ ಇದೆ? ದರ್ ಆರ್ 2 ways. ಯಾವ್ದು? ರೋಸ್ಟರ್ ಫಾರ್ಮ್ ಮತ್ತು ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂದ್ರೆ ಏನು ಮಾಡ್ತೀವಿ? ಎಲಿಮೆಂಟ್ಸ್ಗಳನ್ನ ಲಿಸ್ಟ್ ಮಾಡ್ತೀವಿ. ಆ್ಯಂಡ್ ದೇ ಆರ್ ಸಪರೇಟೆಡ್ ಬೈ ಕಾಮಾಸ್. ಆ್ಯಂಡ್ ಇನ್ ದ ಬಿಗಿನಿಂಗ್ ಆ್ಯಂಡ್ ಎಟ್ ದಿ ಎಂಡ್ ವಿ ಪುಟ್ ಫ್ಲವರ್ ಬ್ರಾಕೆಟ್ಸ್. ಆ್ಯಂಡ್ ಇದರಲ್ಲಿ ರೂಲ್ಸ್ ಏನಂತ ಹೇಳುತ್ತೆ? ಎಲಿಮೆಂಟ್ಸ್ ನಾವು ಏನು ಬರಿತೀವಿ ಸ್ಟೂಡೆಂಟ್ಸ್, ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಬಾರ್ದು. ಒಂದು ಎಲಿಮೆಂಟ್ ಬರೆದ್ರೆ ಒಂದೇ ಸಲ ಬರಿಬೇಕು, ಹೌದಲ್ವಾ? ರೈಟ್. ಆ್ಯಂಡ್ ಆರ್ಡರ್ ಇದರಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಆರ್ಡರ್ ಯಾವುದೇ ರೀತಿ ಬರೀಲಿ, ನೀವು LOYAL ಲಾಯಲಲ್ಲಿ LOYA ಬರ್ಕೊಂಡ್ರಿ, ಆ LOYA ದಟ್ ಕ್ಯಾನ್ ಬಿ ಚೇಂಜ್ ದ ಆರ್ಡರ್ ಆಲ್ಸೋ. ಓಕೆ, OYAL ಅಂತಲೂ ಬರಿಬೋದು. ಅರ್ಥ ಆಗ್ತಿದೆಯಾ? ಓಕೆ, ಸೊ ಲೈಕ್ ದಿಸ್ ವಿ ಕ್ಯಾನ್ ರೈಟ್, ಸ್ಟೂಡೆಂಟ್ಸ್. ನೆಕ್ಸ್ಟ್, ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು? ದರ್ ಆರ್ 3 parts ಇನ್ ಇಟ್. ಒಂದು ಎಲಿಮೆಂಟ್ ಹೇಗೆ ಕಾಣಿಸುತ್ತೆ, ಇನ್ನೊಂದು ಕೋಲನ್, ಇನ್ನೊಂದು ಪ್ರಾಪರ್ಟಿ. ಸೊ ಈ ಮೂರನ್ನು ಬರಿಬೇಕು. ಪ್ರಾಪರ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಪರ್ಟಿ ಬರಿಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಬರಿಬೇಕು. ಓಕೆ, ದಿಸ್ ಈಸ್ ಕಾಲ್ಡ್ ಎ ಸೆಟ್ ಬಿಲ್ಡರ್ ಫಾರ್ಮ್. ಇದಾದ್ಮೇಲೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಂಡು ಬಂದ್ವಿ, ಹೇಗಿರುತ್ತೆ, ಏನು ಮಾಡಬೇಕಂತ. ಆ್ಯಂಡ್ ಬಿಲಾಂಗ್ಸ್ ಟು ಮತ್ತು ಡಸ್ ನಾಟ್ ಬಿಲಾಂಗ್ಸ್ ಟು ನೋಡಿದ್ವಿ. ಬಿಲಾಂಗ್ಸ್ ಟು ಯಾವಾಗ ಸ್ಟೂಡೆಂಟ್ಸ್? ಎಲಿಮೆಂಟ್ ಏನಾದ್ರು ಸೆಟ್ಟಲ್ಲಿ ಇದ್ರೆ ಬಿಲಾಂಗ್ಸ್ ಟು, ಎಲಿಮೆಂಟ್ ಏನಾದ್ರು ಸೆಟ್ಟಲ್ಲಿ ಇಲ್ಲ ಅಂತಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು. ಅರ್ಥ ಆಗ್ತಿದೆಯಾ? ಸೊ ಇಷ್ಟೆಲ್ಲ ಕಲ್ತಿದ್ದೀರಾ ಸ್ಟೂಡೆಂಟ್ಸ್ ಮೊದಲನೇ ಕ್ಲಾಸಲ್ಲಿ. ರಿವಿಷನ್ ಮಾಡಿ ಮತ್ತೆ ಒಂದ್ಸಲ ಏನಾದ್ರು ಅರ್ಥ ಆಗಿಲ್ಲ ಅಂತಂದರೆ ನಿಮ್ಮ ಡೌಟ್ಸಲ್ಲಿ ಡೌಟ್ ಸೆಕ್ಷನಲ್ಲಿ PW ಆ್ಯಪ್ ವಿಸಿಟ್ ಮಾಡಿದ್ರೆ, ಇಫ್ ಯು ಹ್ಯಾವ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಯು ನೋ ದ್ಯಾಟ್ ಇಟ್ ಇಸ್ ಫ್ರೀ, ಸೊ ಫ್ರೀ ಇರೋದ್ರಿಂದ ಸಬ್ಸ್ಕ್ರೈಬ್ ಆಗಿ. ಸೊ ಸಬ್ಸ್ಕ್ರೈಬ್ ಆಗಿ ಇದರಲ್ಲಿ ಡೌಟ್ಸ್ಗಳನ್ನ ಕೇಳಿ ಆ್ಯಂಡ್ ಯುವರ್ ಡೌಟ್ಸ್ ವಿಲ್ ಬಿ ಸಾಲ್ವ್ಡ್ ವೆರಿ ಶಾರ್ಟ್ಲಿ. ಓಕೆ, ಸೊ ಗೆಟ್ ಆಲ್ ದೀಸ್ ಆಪರ್ಚುನಿಟೀಸ್ ಸ್ಟೂಡೆಂಟ್ಸ್. ಓದ್ಕೊಳ್ಳಿ ನೀಟಾಗಿ, ಸ್ಕೋರ್ ಚೆನ್ನಾಗಿ ಮಾಡಿ. ಡು ನಾಟ್ ನೆಗ್ಲೆಕ್ಟ್ ಯುವರ್ ಸ್ಟಡೀಸ್. ಸೊ ನಿಮ್ಮ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ರ್ಯಾಂಕಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಬೇಕಂತಂದರೆ ನಿಮ್ಮ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ PU ಬೇಸಿಕ್ಸ್ ತುಂಬಾ ಕಲಿಯೋದಿದೆ. ಫಸ್ಟ್ PUನ ಅಷ್ಟು ಸುಲಭವಾಗಿ ನೀವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ತುಂಬ ಕಾನ್ಸೆಪ್ಟ್ಸ್ಗಳು ನಿಮ್ಮ ಸೆಕೆಂಡ್ PUಗೆ ಬೇಕಾಗುತ್ತೆ. ಮೈನ್ಯೂಟ್ ತುಂಬಾ ಚಿಕ್ಕ ಕಾನ್ಸೆಪ್ಟ್ಸ್ಗಳು ಬೇಕಾಗುತ್ತೆ. ನಿಮಗೆ ಡಿಮೋಟಿವೇಟ್ ಆಗ್ತೀರಾ ಸೆಕೆಂಡ್ PU ಅಲ್ಲಿ ಫಸ್ಟ್ PU ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಳ್ಳಿಲ್ಲ ಅಂದರೆ. ಸೊ ಲರ್ನ್ ಎವ್ರಿಥಿಂಗ್ ಸಿನ್ಸಿಯರ್ಲಿ. ಈಚ್ ಆ್ಯಂಡ್ ಎವ್ರಿ ಡೆಫಿನೇಷನ್ಸ್ಗಳನ್ನ ನೀಟಾಗಿ ಓದ್ಕೊಳ್ಳಿ. ಓಕೆ, ಸೊ ವಿತ್ ದಿಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ದ ಕ್ಲಾಸ್. ಸೊ ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಟಿಲ್ ದ್ಯಾಟ್, ಟೇಕ್ ಕೇರ್, ಸ್ಟಡಿ ವೆಲ್.